ಗೇ ಅಂತ ಗೊತ್ತಾದಾಗ ಆ ಒಂದು ಮೂಮೆಂಟ್ ಹೆಂಗಿತ್ತು, ಯಾವ ವಯಸ್ಸಿಗೆ ನಿಮಗೆ ಆ ಲಕ್ಷಣಗಳು ಕಂಡುಬರೋದಕ್ಕೆ ಶುರುವಾಯಿತು? ಓಕೆ, ಲಕ್ಷಣ ಅಂದರೆ ಯಾವ ಥರ ಇರುತ್ತೆ ಅಂದರೆ, ಸೊ ಮನೆಯವರಿಗೆ ನಿಮ್ಮ ಬ್ರದರ್ಗೆ ಹೇಳಿದಾಗ ಯಾವ ರೀತಿ ರೆಸ್ಪಾನ್ಸ್ ಮತ್ತು ಹಾಗೆಯೇ ಹೇಳಿದಾಗ ಈ ಥರ ನಾನು ಚೇಂಜಸ್ ಮಾಡ್ಕೋಬೇಕು ಅಂದಾಗ ನಿಮ್ಮ ಬ್ರದರ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು? ಬಟ್ ಇಂಟರ್ನಲಿ ಐ ನೆವರ್ ಹ್ಯಾಡ್ ಅ ಫೀಲಿಂಗ್ ಟುವರ್ಡ್ಸ್ ದಟ್, ಅಂಡ್ ದಟ್ ರಿಯಲಿ ಸ್ಟ್ರೈಕ್ ಮೀ. ಅವ್ರು ಹೇಳಿದಾಗ ನನಗೆ ಸ್ಟ್ರೈಕ್ ಆಯಿತು, ಯಾಕಂದರೆ ನನ್ನ ಆಸಕ್ತಿ ಇದ್ದಿದ್ದು ಯಾವಾಗಲೂ ಇಸ್ ದರ್ ಎನಿ ಲೈವ್ ವೆನ್ ಐ ಸೇ ಇವತ್ತು ಕಲಿಯುವ ಇಲ್ಲ ಅಂತ ಹೇಳೋದ್ರಲ್ಲಿ. ಸೊ ಇನ್ನು ಬ್ಲಾಂಕ್ ಆಗಿದ್ದೀನಿ. ಯಾಕಂದ್ರೆ ರಿಯಾಲಿಟಿ ಏನಂದ್ರೆ ನೀವ್ ಎಲ್ಲಿ ಇರ್ತೀರಾ ಅದರಿಂದ ನಿಮ್ಗೆ ಏನ್ ಬೆನಿಫಿಟ್ಸ್ ಇರುತ್ತೆ, ನೀವು ಆ ಲೈಫ್ ನ ಬದುಕಬೇಕು. ಚೇಂಜಸ್ ಅನ್ನ ಫೇಸ್ ಮಾಡ್ಕೊಂಡ್ರಿ, ನಿಮ್ಮಲ್ಲಿ ನೀವು ಕಾಣ್ಕೊಂಡ್ರಿ ಅಂತ. ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಪ್ರತಿದಿನ ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡ್ತಾ ನಿಮ್ಮ ಮುಂದೆ ಹಾಜರಾಗ್ತಿದ್ದಂತಹ ನಾನು ಇವತ್ತು ವಿಶೇಷ ವ್ಯಕ್ತಿಯ ಜೊತೆ ಸಂದರ್ಶನವನ್ನ ಮಾಡ್ತಾ ಇದ್ದೀನಿ. ಅವ್ರು ಯಾರು ಅಲ್ಲ, ನನ್ ಅದರ್ ದೆನ್ ಮಿಸ್ಟರ್ ಗೇ ವರ್ಲ್ಡ್ ಇಂಡಿಯಾ ನಿಖಿಲ್ ಜೈನ್ ಅವರು. ಸೊ ದೇವರು ಸಾಕಷ್ಟು ಅವಕಾಶಗಳನ್ನು ಕೊಡ್ತಾರೆ. ಅದರಲ್ಲೂ ಕೂಡ ಈಗಿನ ಕಾಲದಲ್ಲಿ ಲೆಸ್ಬಿಯನ್ಸ್ ಆಗಿರ್ಬೋದು, ಗೇಗಳಾಗಿರ್ಬೋದು, ಅದ್ರ ಜೊತೆಗೆ ಟ್ರಾನ್ಸ್ಜೆಂಡರ್ ಆಗಿರ್ಬೋದು. ಆದರೆ ನಮ್ಮ ಸಮಾಜದಲ್ಲಿ ಇಲ್ಲಿಯ ತನಕನೂ ಕೂಡ ನೋಡುವಂತಹ ದೃಷ್ಟಿಕೋನ ಬದಲಾಗಿಲ್ಲ. ಅದರಲ್ಲೂ ನಮ್ಮ ಭಾರತದಲ್ಲಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ಅವರನ್ನ ಲೆಕ್ಕಕ್ಕೆ ಕೂಡ ಪರಿಗಣಿಸ್ತಾ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾನು ಗೇ ಅಂತ ಸಾಬೀತನ್ನ ಪಡಿಸಿ ಅದರೊಟ್ಟಿಗೆ ಆದ್ರೂ ಪರವಾಗಿಲ್ಲ, ನನಗೆ ನನ್ನ ಜೊತೆ ಯಾರಿರ್ತಾರೋ ಇಲ್ವೋ ಗೊತ್ತಿಲ್ಲ ಅನ್ನುವಂಥದ್ದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ಹೆಸರನ್ನ ಪರಿಚಯಿಸಿದಂತಹ ನಿಮ್ಮೆಲ್ಲರ ಪ್ರೀತಿಯ ನಿಖಿಲ್ ಜೈನ್ ಅವರು ಇವತ್ತು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅವರೇ ಫಾರ್ ದಟ್ ಬ್ಯೂಟಿಫುಲ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು. ನಾನು ಯೋಚನೆ ಮಾಡ್ತಾ ಇದ್ದೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು, ಬಟ್ ಅದು ನಿಮ್ಮನ್ನು ನೋಡ್ತಿದ ತಕ್ಷಣ ಅದು ಹಂಗೆ ಬಂತು ಅನ್ಸುತ್ತೆ ಮೇ ಬಿ. ರೈಟ್, ಸೂಪರ್. ನೀವು ಇಂಟ್ರೊಡಕ್ಷನ್ ಕೊಟ್ಟಾಗ ಐ ವಾಸ್ ಫೀಲಿಂಗ್ ಸೋ ಗುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈಗ ದೇವರ ಆಟ ಬಲ್ಲವರು ಯಾರು ಅನ್ನುವಂತಹ ಹಾಡು ಇದೆ, ದೊಡ್ಡವರೆಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಸೊ ಅವ್ರು ಕಳ್ಸಿರುವಂತಹ ಈ ಭೂಮಿಯಲ್ಲಿ ಜಸ್ಟ್ ನಾವು ಪಾತ್ರಧಾರಿಗಳಷ್ಟೇನೆ, ಗೊಂಬೆಗಳು. ಅವ್ರು ಯಾವ ತರ ಕೀ ಕೊಡ್ತಾರೋ ಆ ತರ ಆಗುತ್ತೆ. ಟೋಟಲಿ. ಬಟ್ ಐ ಥಿಂಕ್ ತುಂಬಾ ಜನರಿಗೆ ಕಂಟ್ರೋಲ್ ತುಂಬಾ ಇಷ್ಟ. ವಿ ಹ್ಯಾವ್ ಮೇಡ್ ವೇ ಟು ಮೆನಿ ಲಾಸ್ ಅಂಡ್ ಆಲ್ಮೋಸ್ಟ್ ಫಾರ್ 30 years ವಿ ವರ್ ಕ್ರಿಮಿನಲ್ಸ್ ಫಾರ್ ಲವಿಂಗ್ ಅನದರ್ ಮ್ಯಾನ್. ಐ ಮೀನ್ that's very stupid. I mean, just because somebody likes somebody and that's criminal. I mean, we have so many issues to deal with than just a man liking another man. So ಅದ್ರ ಬಗ್ಗೆನೇ ನನಗೆ ತುಂಬ ಶಾಕ್ ಆಯಿತು. ಸ್ಪೆಷಲಿ ವೆನ್ ನನಗೆ ನನ್ನ ಸೆಕ್ಷುಯಾಲಿಟಿ ಗೊತ್ತಾದಾಗ ನಂತರ ಯಾರೂ ಇಲ್ಲಲ್ಲ, ಅದೇ ಕ್ವಶನ್ ಆಗಿತ್ತು. ಯಾಕಂದರೆ ನಿಮ್ಮಲ್ಲಿ ಅಕ್ಕಪಕ್ಕ ನೀವು ಯಾರಿಗಾದ್ರೂ ನೋಡಿದ್ದೀರಾ ಸಂಬಡಿ ಹೂಸ್ ಗೇ, ಹೂ ಯು ನೋ? ನಿಮ್ಮ ಅಂಕಲ್, ನಿಮ್ಮ ಪೇರೆಂಟ್ಸ್ ಯಾರು ಇವತ್ತು ಈ ವಿಷಯದ ಬಗ್ಗೆ ಮಾತಾಡೇ ಇರಲ್ಲ. ಸೊ ಇವೆಂಚುಲಿ ನಿಮಗೆ ಗೊತ್ತಾದಾಗ ಯು ಕೈಂಡ್ ಆಫ್ ಸ್ಟಾರ್ಟ್ ಫೀಲಿಂಗ್ ವಾಟ್ಸ್ ರಾಂಗ್ ವಿತ್ ಮೀ, ವೈ ಆಮ್ ಐ ಸೋ ಡಿಫ್ರೆಂಟ್. And then thanks to social media there is enough education, there are enough support systems so that you could learn more and live a life which is more real to you. ನಿಖಿಲ್ ಅವರೇ, ಈಗ ಗೇ ಅಂದಾಗ, ಟ್ರಾನ್ಸ್ಜೆಂಡರ್ ಅಂದಾಗ ಅಥವಾ ಲೆಸ್ಬಿಯನ್ಸ್ ಅಂದಾಗ ನಮ್ಮ ಸಮಾಜದಲ್ಲಿ ನೋಡುವಂತಹ ದೃಷ್ಟಿಕೋನ ಬದಲಾಗ್ತದೆ. ಸೊ ಇಂಥ ಒಂದು ಸಿಚುವೇಶನಲ್ಲಿ ನೀವು ಗೇ ಅಂತ ಗೊತ್ತಾದಾಗ ಆ ಒಂದು ಮೂಮೆಂಟ್ ಹೆಂಗಿತ್ತು, ಯಾವ ವಯಸ್ಸಿಗೆ ನಿಮಗೆ ಆ ಲಕ್ಷಣಗಳು ಕಂಡುಬರೋದಕ್ಕೆ ಶುರುವಾಯಿತು ಅಂತ? ಓಕೆ, ಲಕ್ಷಣ ಅಂದರೆ ಯಾವ ಥರ ಇರುತ್ತೆ ಅಂದರೆ, ಯೂಶ್ವಲಿ ಎನಿ ಸ್ಟೇಟ್ ಪರ್ಸನ್ ಹೇಗೆ ಅಂದರೆ ಅವರಿಗೆ ಹೇಗೆ ಹೆಣ್ಮಕ್ಳ ಮೇಲೆ ಸ್ವಲ್ಪ ಆಸಕ್ತಿ ಹುಟ್ಟುತ್ತೆ, ಅದೇ ಥರ ಗೇ ಹುಡುಗರಿಗೆ ಹುಡುಗರ ಮೇಲೆ ಆ ಆಸಕ್ತಿ ಹುಟ್ಟುತ್ತೆ. ಬಟ್ ಇವೆಂಚುಲಿ ಅರ್ಥ ಆಗಲ್ಲ ಆಸಕ್ತಿ ಏನು ಅಂತ. ಸ್ವಲ್ಪ ಜನರಿಗೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ, ಸ್ವಲ್ಪ ಜನರಿಗೆ ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ನಿಮಗೆ ಆಸಕ್ತಿ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಇಂಟ್ರೆಸ್ಟ್ ಗೊತ್ತಾಗುತ್ತೆ, ಬಟ್ ಆದರೆ ಅದಕ್ಕೆ ಯಾವುದು ವರ್ಡ್ ನಿಮಗೆ ಗೊತ್ತಿರಲ್ಲ. ಆ್ಯಂಡ್ ಇವೆಂಚುಲಿ ನೀವೇನು ಅಂದ್ಕೊಳ್ತೀರಾ, ಓಕೆ ಯೂಶ್ವಲಿ ಯಾವುದೋ ಹುಡುಗಿಗೆ ಮದುವೆ ಆಗ್ತೀರಾ, ಹಾಗೆ ಸಂಸಾರ ಇರುತ್ತೆ, ಯಾವ ಥರ ನೀವು ನೋಡಿದ್ದೀರಾ ಅಂತ. ಬಟ್ ನನಗೆ ಯಾವಾಗ ರಿಯಲೈಸ್ ಆಯಿತು ಅಂದರೆ, ಸಂಸಾರ ಅಂದರೆ ನಿಮಗೆ ನಿಮ್ಮ ಪಾರ್ಟ್ನರ್ ಜೊತೆ ಸೆಕ್ಷುವಲ್ ಅಟ್ರಾಕ್ಷನ್ ಕೂಡ ಇರಬೇಕು 100%. ಬಟ್ ಆ ಅಟ್ರಾಕ್ಷನ್ ನನಗೆ ಬರೀ ಹುಡುಗರ ಕಡೆ ಇತ್ತು. ಆ್ಯಂಡ್ ಇವೆಂಚುಲಿ ನಾನು ಯೋಚನೆ ಮಾಡಿದಾಗ ನಾನು ಹೇಗೆ ಹುಡುಗಿ ಜೊತೆಗೆ ಮದುವೆ ಆಗ್ಬೋದು ಅಂತ ಅನಿಸ್ತು. ಆವಾಗ ಗೊತ್ತಾಯಿತು, ಓಕೆ ನಾವು ಜಾಸ್ತಿ ಇಂಟರ್ನೆಟ್ಟಲ್ಲಿ ಓದಿದಾಗ ಓಕೆ ಇದಕ್ಕೆ ಗೇ ಅಂತ ವರ್ಡ್ ಇರುತ್ತೆ, ನಿಮ್ಮ ಅಟ್ರಾಕ್ಷನ್ ಬೇರೆ ಹುಡುಗನ ಕಡೆ ಇದ್ದರೆ ಅದಕ್ಕೆ ಗೇ ಅಂತ ಕರೀತಾರೆ. ಆ್ಯಂಡ್ ಅದಾದಮೇಲೆ ನೀವು ಹುಡುಗಿಯವ್ರ ಕಡೆ ನಿಮ್ಮಲ್ಲಿ ಅಟ್ರಾಕ್ಷನ್ ಇರಲ್ಲ. ಆ್ಯಂಡ್ ಅದೇ ರೀತಿ ನೀವು ಅವ್ರ ಜೊತೆ ಮದುವೆ ಆಗೋದು ಇರಲ್ಲ. ಯಾಕಂದರೆ ಮದುವೆ ಪ್ರಿಮೈಸ್ ಇಸ್ ಆಲ್ ಅಬೌಟ್ ಅಟ್ರಾಕ್ಷನ್.
ಆ್ಯಂಡ್ ಏನಾಗಿದೆ ಅಂದರೆ ನಮ್ಮಲ್ಲಿ ಎಕ್ಸಾಂಪಲ್ಸ್ ಇಲ್ಲ, ಅದ್ರ ಬಗ್ಗೆ ಪೇರೆಂಟ್ಸ್ ಕೂಡ ತುಂಬ ಶಾಕ್ ಆಗ್ತಾರೆ. ನಾನು ತುಂಬ ಅಳ್ತಾ ಇದ್ದೆ, ಲೈಕ್ ವೆನ್ ಐ ರಿಯಲೈಸ್ಡ್ ಮೈ ಸೆಕ್ಷುಯಾಲಿಟಿ ಐ ವಾಸ್ ನಾಟ್ ಹ್ಯಾಪಿ. ಸೊ ನಿಮಗೂ ಒಂಥರ ಬೇಜಾರಾಗುತ್ತೆ, ಯಾಕೆ ಆ್ಯಂಡ್ ಜನ ಅದ್ರ ಬಗ್ಗೆ ಎಷ್ಟೋ ಹಾಸ್ಯ ಮಾಡ್ತಾರೆ. ಬಟ್ ಓನ್ಲಿ ರೀಸನ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದೆ, ನಾನು ಅಥೆಂಟಿಸಿಟಿನ ಅಕ್ಸೆಪ್ಟ್ ಮಾಡೋದಕ್ಕೆ ಹೇಗೆ ಅಂದರೆ ಪ್ರಿಟೆಂಡ್ ಆ್ಯಂಡ್ ಪ್ಲೇ. ಹೇಗೆ ಅಂದರೆ ಯಾರಿಗೆ ಗೊತ್ತಾಗುತ್ತೆ ನಾನು ಹೇಳಲ್ಲ ಅಂದರೆ ನನಗೆ ಅಂತ. ಸೊ ಅದೇ ರೀತಿ ಇವಾಗ ನೀವು ನೋಡಿದ್ರೆ ಎಷ್ಟೋ ವರ್ಷದಿಂದ ಇದ್ದಾರೆ, ಎಲ್ಲ ಜನ ಗೇ ಇದ್ದಾರೆ. ಅಪ್ಪ ಅಮ್ಮ ಮದುವೆ ಮಾಡಿಸ್ತಾರೆ, ಹುಡುಗರು ಮದುವೆ ಆಗ್ತಾರೆ, ಇಂಟ್ರೆಸ್ಟ್ ಇರಲಿ ಬಿಡಲಿ ಅದೇ ಥರ ಒಂದು ಮಕ್ಕಳಾಗುತ್ತೆ. ಆಮೇಲೆ ಇವೆಂಚುಲಿ ಅವ್ರ ಪಾರ್ಟ್ನರ್ ಕೂಡ ಅಷ್ಟು ತಲೆ ಹಾಕಲ್ಲ, ಇವರು ತಲೆ ಹಾಕಲ್ಲ, ಹಾಗೆ ಸಂಸಾರ ನಡೆಯುತ್ತೆ, ಹಾಗೆ ನಡೀತಾ ಬಂದಿದೆ. ಬಟ್ ಒನ್ ಥಿಂಗ್ ನನಗಿತ್ತು, ನಾನು ಚೀಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಯಾರ ಜೊತೆಗೂ. ಮದುವೆ ಅಂದರೆ ಪ್ರೀತಿ ಮುಖ್ಯ. ಆ ಪ್ರೀತಿ ಇಲ್ಲ ಅಂದರೆ ಯಾರ ಜೊತೆಗಾದ್ರೂ ಮದುವೆ ಮಾಡಿದ್ರೆ ಅವ್ರ ಜೀವನ ಹಾಳು ಮಾಡೋ ಜೊತೆಗೆ ನೀವು ನಿಮ್ಮ ಜೀವನನೂ ಹಾಳು ಮಾಡ್ತೀರಾ. ಆ್ಯಂಡ್ ದಾಟ್ ಕ್ಲಿಯರ್ಲಿ ಐ ವಾಸ್ ನಾಟ್ ಓಕೆ ವಿತ್. ಸೊ ಅದೇ ಇದರಿಂದ ಈಸಿ ಇರಲಿಲ್ಲ, ತುಂಬ ವರ್ಷ ಹೋಗ್ತು ಇನ್ ದ ಥಾಟ್ ಪ್ರಾಸೆಸ್, ಇನ್ ಕ್ರೈಯಿಂಗ್, ವೈ ಆಮ್ ಐ ಲೈಕ್ ದಿಸ್, ವೈ ಗಾಡ್ ಮೇಡ್ ಮೀ ದಿಸ್. Because I was a chartered accountant, I was doing everything pretty well in my life, and all of a sudden when I realized my sexuality, and that kind of really hurt me. I was like, because there was a lot of disrespect around it, and as a child I was bullied, and over years I've just made sure that nobody bullies me to be as masculine as possible, to just be in a particular way. ಆ್ಯಂಡ್ ಐ ವಿಲ್ ಟೆಲ್ ಯು, ನೋಬಡಿ ಈಸ್ ಅಥೆಂಟಿಕ್. ಇವಾಗ ನೀವು ನೋಡಿದ್ರೆ ಯಾರೂ ನಿಜವಾಗ್ಲೂ ಅವರ ಅಭಿರೂಪದಲ್ಲಿ ಬದುಕ್ತಾ ಇಲ್ಲ. ಸ್ಟೇಟ್ ಹುಡುಗರೇ ಇರಲಿ, ಯಾರೇ ಇರಲಿ, ಹುಡುಗರಿಗೆ ಒಂದೇ ವಿಷಯ ಹೇಳ್ಕೊಟ್ಟಿದ್ದಾರೆ, ಹುಡುಗಿಯವ್ರ ಥರ ಇರಬಾರ್ದು ಅಂತ. ಹುಡುಗರು ಯಾವ ಥರ ಇರಬೇಕು ಅಂತ ಇಲ್ಲ, ಹುಡುಗಿಯವ್ರ ಥರ ಇರಬಾರ್ದು. ನೀವು ಕಲರ್ಫುಲ್ ಬಟ್ಟೆ ಹಾಕೊಳಂಗಿಲ್ಲ, ನೀವು ರೆಡಿ ಆಗಂಗಿಲ್ಲ, ಯಾವುದೇ ಮೂಮೆಂಟಲ್ಲೂ ಜ್ಯುವೆಲ್ರೀಸ್ ಯೂಸ್ ಮಾಡೋದು ಎಲ್ಲ ಹೇಗೆ ಅಂದರೆ ಎನಿಥಿಂಗ್ ದಟ್ ವಿಮೆನ್ ಡು ನೀವು ಮಾಡಬಾರ್ದು. ಆ ಥರ ಎನ್ವಿರಾನ್ಮೆಂಟಲ್ಲಿ ಇದ್ದಲ್ಲಿ ದೇರ್ ಇಸ್ ಲಾಟ್ ಆಫ್ ಡಿಸ್ರೆಸ್ಪೆಕ್ಟ್. ನೀವು ಹೇಳಿದಾಗ ನಾನು ಹುಡುಗಂಗೆ ಇಷ್ಟಪಡ್ತೀನಿ ಅಂದರೆ ಅಪಹಾಸ್ಯ, ತಮಾಷೆ ಮತ್ತು ನಿಮಗೆ ಹರ್ಟ್ ಆಗುವಂಥ ಎಷ್ಟೋ ಕಾಮೆಂಟ್ಸಲ್ಲಿ ಜನ ಮಾತಾಡ್ತಾರೆ. ಐ ಥಿಂಕ್ ಅದೇ ರೀಸನಿಂದ ಇಷ್ಟು ವರ್ಷದಲ್ಲೂ ಯಾರೂ ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಅಕ್ಸೆಪ್ಟ್ ಮಾಡೋಕ್ಕೂ ಹೋಗಲ್ಲ, ಹೇಳೋಕ್ಕೂ ಹೋಗಲ್ಲ. ಯಾವ ವಯಸ್ಸಿಗೆ ಆಯಿತು ಅಂತ ಸಿಂಪ್ಟಮ್ಸ್ ಆ ಥರ ಶುರುವಾಗ? ಓಕೆ, ಹೇಗೆ ಅಂದರೆ ನಿಮ್ಮ ಜೊತೆಗೆ ಇರೋರಿಗೆ, ನಿಮ್ಮ ಸ್ಕೂಲ್ ಮೇಟ್ಸ್ಗೆ ಒಂಥರ ಐಡಿಯಾ ಇರುತ್ತೆ. ಯಾಕಂದರೆ ನಿಮ್ಮ ಹ್ಯಾಬಿಟ್ಸು, ನಿಮ್ಮ ಬಿಹೇವಿಯರ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನಾಟ್ ಫಾರ್ ಎವ್ರಿಬಡಿ, ಬಟ್ ಫಾರ್ ಸಮ್ ಪೀಪಲ್. ಹೇಗೆ ಅಂದರೆ ಯು ಆರ್ ಲಿಟಲ್ ಸಾಫ್ಟರ್, ಯು ಆರ್ ಮೋರ್ ನೈಸರ್, ಆ್ಯಂಡ್ ಯು ರೆಸ್ಪೆಕ್ಟ್ ವಿಮೆನ್ ಅ ಲಿಟಲ್ ಮಚ್ ಬೆಟರ್ ದೆನ್ ಅದರ್ಸ್. Because you don't see them as sexual objects, while most men after a point, because of the social learning, start looking at them like that. And ಓಕೆ, ಬಟ್ ಅಬೌಟ್ ಕಮಿಂಗ್ ಟು ದ ಪಾಯಿಂಟ್, ನೀವು ಕೇಳಿದ್ದು ನನಗೆ ಯಾವಾಗ ಅರ್ಥ ಆಗುತ್ತೋ ಯಾರಿಗೆ ಹೇಗೆ ಅಂದರೆ ಎಲ್ಲರದ್ದು ಟೈಮ್ ತುಂಬ ಡಿಫ್ರೆಂಟ್ ಇರುತ್ತೆ. ತುಂಬ ಜನಕ್ಕೆ ಅವರು 8 ವರ್ಷ 10 ವರ್ಷ ಅವರಿದ್ದಾಗೆ ಒಂದು ಫೀಲಿಂಗ್ ಇರುತ್ತೆ ಹುಡುಗರ ಕಡೆ ಅಟ್ರಾಕ್ಷನ್ನು, ಪ್ರೀತಿ, ಬಟ್ ಅವ್ರಿಗೆ ವರ್ಡ್ ಗೊತ್ತಿರಲ್ಲ, ಹೇಗೆ ಅವ್ರಿಗೆ ಕ್ಯಾಟಗರೈಸ್ ಮಾಡ್ತಾರೆ ಆ್ಯಂಡ್ ಈಸ್ ಇಟ್ ಎನಿ ಡಿಫ್ರೆಂಟ್ ಅಂತ. ಸೊ ದೇರ್ ಇಸ್ ನೋ ಸ್ಪೆಸಿಫಿಕ್ ಟೈಮ್ ಪೀರಿಯಡ್. ಸ್ವಲ್ಪ ಜನರಿಗೆ 10 ಇಯರ್ಸಲ್ಲೇ ಗೊತ್ತಾಗುತ್ತೆ, 16ಅಲ್ಲಿ ಗೊತ್ತಾಗುತ್ತೆ. ನನಗೆ ಆಲ್ಮೋಸ್ಟ್ 16ಇಂದ ಫೀಲಿಂಗ್ಸ್ ಇತ್ತು, ಬಟ್ ಈ ಥರ ಇದ್ದಾಗ ನೀವು ಹುಡುಗನ ಜೊತೆಗೆ ಮದುವೆ ಆಗುತ್ತೆ, ಹುಡುಗನ ಜೊತೆಗೆ ಸಂಸಾರ ಆಗುತ್ತೆ ಅಂತ ಅರ್ಥ ಆಗಿದ್ದು ನನಗೆ 24ಅಲ್ಲಿ. ಅಲ್ಲಿ ತನಕ ನಾನು ಹೇಗೆ ಅಂದ್ಕೊಂಡಿದ್ದೆ ಅಂದರೆ ಅದೊಂಥರ ಅಟ್ರಾಕ್ಷನು ಅಷ್ಟೇ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿರಲಿಲ್ಲ. ನನಗೆ ಯಾವಾಗ ಹುಡುಗಿಯವ್ರಿಗೆ ಮೀಟ್ ಆಗ್ತಾ ಹೋದೆ, ಅದಾದಮೇಲೆ ಸೆಕ್ಷುವಲ್ ಅಟ್ರಾಕ್ಷನ್ ಇರೋದು ಇಂಪಾರ್ಟೆಂಟ್ ಇದೆ ಮ್ಯಾರೇಜ್ಗೆ, ಆ ವಿಷಯ ಅರ್ಥ ಆದಾಗ ನನಗೆ ಅರ್ಥ ಆಯಿತು, ಓಕೆ ಆ ಥರ ಇದ್ರೆ ನಾನು ಹುಡುಗಿ ಜೊತೆ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಫಸ್ಟ್ ಪ್ರೀತಿ ಇಲ್ಲ ಮತ್ತು ಸೆಕ್ಷುವಲ್ ಅಟ್ರಾಕ್ಷನ್ ಇಲ್ಲ. ಇವೆರಡು ವಿಷಯ ಇಲ್ಲ ಅಂದಮೇಲೆ ನೀವು ಆ ಜೆಂಡರ್ ಜೊತೆ ಹೇಗೆ ಮದುವೆ ಆಗ್ಬೋದು? ಸೊ ದಟ್ ವಾಸ್ ದ ಮೂಮೆಂಟ್ ನನಗೆ ಅರ್ಥ ಆದಾಗ. ದೆನ್ ಐ ಸೆಡ್ ವಾಟ್ ಎವರ್ ಇಟ್ ಈಸ್. ಸೊ ನನಗೆ ಹೇಳಿದಾಗ ಈ ಕಾನ್ಫಿಡೆನ್ಸ್ ಇರಲಿಲ್ಲ. ಫಸ್ಟ್ ನಾನು ನಮ್ಮ ಬ್ರದರ್ ಹತ್ರ ಹೋಗಿ ಹೇಳಿದ್ದು, ಹೌ ಟು ಚೇಂಜ್ ದಿಸ್, ಹೌ ಕ್ಯಾನ್ ಐ ಗೆಟ್ ರಿಡ್ ಆಫ್ ದಿಸ್. ಅಂದರೆ ಫಸ್ಟ್ ನೀವು ನಿಮ್ಮ ಅಣ್ಣನಿಗೆ ಹೇಳಿದ್ರಿ? ಬಟ್ ನಾನು ಅವಾಗ ಹೇಳಿದಾಗ ನನ್ನಲ್ಲಿ ಅಕ್ಸೆಪ್ಟೆನ್ಸ್ ಇರಲಿಲ್ಲ, ನನ್ನಲ್ಲಿ ಏನು ಚೇಂಜ್ ಮಾಡ್ಬೋದು ಅಂತ. ಡಾಕ್ಟರ್ ಹತ್ರ ಹೋಗಿ ನೀವೇ ತಗೊಳಕ್ಕೆ ಒಂದು ಗೇ ಅನ್ನೋದನ್ನ ನೀವೇ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ನಿಮ್ಗೆನೆ? ಅಫ್ಕೋರ್ಸ್ ಯಾರು ಅಕ್ಸೆಪ್ಟ್ ಮಾಡ್ತಾರೆ? ನಿಮಗೆ ಇವಾಗ ಹೇಳ್ತೀನಿ ನಾನು, ನೀವು ಗೇ ಲೈಫ್ ಬದುಕ್ತೀರಾ ಅಂತಂದರೆ ಯಾರು? ಇವಾಗ ನಾನೇ ಯಾರಿಗೂ ಹೇಳೋಕ್ಕಾಗಲ್ಲ. ನೀವು ರೋಡಲ್ಲಿ ಎಲ್ಲರಿಗೂ ಹೇಳಕ್ಕೆ ಹೋದರೆ ಯು ಕ್ಯಾನ್ ಇಮ್ಯಾಜಿನ್ ದ ಕೈಂಡ್ ಆಫ್ ರಿವೋಲ್ಟ್. ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಹೇಟ್ ಬರುತ್ತೆ. ಐ ಥಿಂಕ್ ನಮ್ಮ ಕಮ್ಯುನಿಟಿಯಲ್ಲಿ ಗೇ ವರ್ಡ್ ಬಗ್ಗೆ ಅವೇರ್ನೆಸ್ ಇಲ್ಲ, ಜಾಗೃತಿ ಇಲ್ಲ. ಬರೀ ಹುಡುಗರು ಬರೀ ಜೋಕ್ ಮಾಡೋದು, ತಮಾಷೆ ಮಾಡೋದು, ಹುಡುಗರಿಗೆ ಹೆಸರಿಂದ ಕರೆಯೋದು, ಆ ಥರ ಇದೆ. ಬಟ್ ರಿಯಲ್ ಜಾಗೃತಿ ಇಲ್ಲೇ ಇಲ್ಲ. ಸೊ ಯಾರು ಖುಷಿ ಆಗ್ತಾರೆ ನಾನು ಗೇ ಅಂತ ಗೊತ್ತಾದಾಗ? ನೀವು
ಅಳೋದು, ದೆನ್ ವೆರಿ ಡಿಸಪಾಯಿಂಟೆಡ್ ಇನ್ ಯುವರ್ ಲೈಫ್. ಬಟ್ ಐ ಥಿಂಕ್ ಸಮ್ವೇರ್ ದಟ್ ಹ್ಯಾಸ್ ಟು ಚೇಂಜ್. ಆ್ಯಂಡ್ ಅದೇ ಕಾರಣದಿಂದ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ನಾನು ಗೇ ಇರೋದ್ರ ಬಗ್ಗೆ ನಾನು ತುಂಬ ಮಾತಾಡ್ತೀನಿ. ಯಾಕಂದರೆ ನಾನು ಕಮ್ಔಟ್ ಮಾಡಿದಾಗ ಅವತ್ತು ನನ್ನ ಹತ್ರ ಆಡಿಯನ್ಸ್ ಇರಲಿಲ್ಲ, ನೋಬಡಿ ಯೂಸ್ ಟು ಫಾಲೋ ಮೀ. ಬಟ್ ನಾನು ಕಮ್ಔಟ್ ಮಾಡಿದ್ದು ಏನು ರೀಸನಿಂದ ಅಂದರೆ ನಾನು ದ ಪೇನ್ ವಿಚ್ ಐ ವೆಂಟ್ ಥ್ರೂ ಯಾರು ಹೋಗಬಾರ್ದು ಅಂತ. ಸೊ ನನ್ನನ್ನು ನೋಡಿ ಈವನ್ ಒನ್ ಪರ್ಸನ್ ಇಫ್ ದೇ ಫೀಲ್ ಗುಡ್ ಅಬೌಟ್ ದೆಮ್ಸೆಲ್ವ್ಸ್, ಅದು ನನಗೆ ಸಾಕು. ಯಾಕಂದರೆ ನನಗೆ ಯಾರೂ ಎಕ್ಸಾಂಪಲ್ ಇರಲಿಲ್ಲ. ಇವತ್ತು ದ ಸೇಮ್ ಪ್ರಾಬ್ಲಮ್, ನಾನು ಯಾವಾಗಲೂ ಅದೇ ಹೇಳೋದಂದರೆ ನಮ್ಮಲ್ಲಿ ರೋಲ್ ಮಾಡೆಲ್ಸೇ ಇಲ್ಲ. ಸೊ ಡು ಯು ನೋ ಎನಿಬಡಿ ಇನ್ ಕರ್ನಾಟಕ ಹೂಸ್ ಅ ರೋಲ್ ಮಾಡೆಲ್ ಆ್ಯಂಡ್ ಹೂ ಬಿಲಾಂಗ್ಸ್ ಟು LGBTQI ಕಮ್ಯುನಿಟಿ? ನಿಮಗೆ ಗೊತ್ತಿದ್ದಾರಾ? ನೋ ಐಡಿಯಾ. ಬಟ್ ನಾನು ಹೇಳ್ತೀನಿ, ಕರ್ನಾಟಕದಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ? ಅರೌಂಡ್ 6.9 crores. ಹ್ಯೂಮನ್ ರೈಟ್ಸ್ ಕಮಿಷನ್ ಪ್ರಕಾರ 10% ಪಾಪ್ಯುಲೇಷನ್ ಬಿಲಾಂಗ್ಸ್ ಟು LGBTQI. ಸೊ ನೀವು ಎಕ್ಸ್ಟ್ರಾಪ್ಲೇಟ್ ಮಾಡಿ, ಆಲ್ಮೋಸ್ಟ್ 70 lakh ಪೀಪಲ್. ಸೊ ಇವಾಗ 70 ಲಕ್ಷ ಜನ LGBTQI ಸಮಾಜಕ್ಕೆ ಬಿಲಾಂಗ್ ಮಾಡ್ತಾರೆ, ಬಟ್ ಅವರು ಸ್ಟ್ರೇಟ್ ಲೈಫ್ ಬದುಕ್ತಾ ಇದ್ದಾರೆ. ಅಂದ್ರೆ ಅದು ಆಗಿದ್ರೂ ಕೂಡ ಸಮಾಜಕ್ಕೆ ಹೆದರ್ಕೊಂಡು ಬದುಕ್ತಿದ್ದಾರೆ ಅಂತ. ಡೆಫಿನೆಟ್ಲಿ. ಆ್ಯಂಡ್ ಈ ನಂಬರ್ ತುಂಬ ಹೆಚ್ಚಿಗೆ ಇದೆ. ಇಫ್ ಯು ಸಿ ಟುಡೇ UK US ಅಲ್ಲಿ ಸರ್ವೆ ಆದಾಗ CNN ನಂಬರ್ ಸೇಸ್ ಇಟ್ ಇಸ್ ಆಲ್ಮೋಸ್ಟ್ 28. ಸೊ ಇಫ್ ಐ ಸೇ 28% ಅಂದರೆ 70 lakhs 3 ಪಟ್ಟು. ಹೌದು. ಆ್ಯಂಡ್ ಇಫ್ ಯು ಸ್ಟಿಕ್ ಟು ಹ್ಯೂಮನ್ ರೈಟ್ಸ್ ಕಮಿಷನ್ ಡೇಟಾ, ಅವ್ರು ಹೇಳಿದ ಪ್ರಕಾರ 10% ಅಂದರೆ ಈ 70 lakh ಪಾಪ್ಯುಲೇಷನ್ ಈಸ್ ಗೋನ ಮ್ಯಾರಿ ಸಂಬಡಿ ಎಲ್ಸ್. ಸೊ ಟೋಟಲ್ 1.40 crore ಜನರ ಲೈಫ್ ಹಾಳಾಗ್ತಾ ಇದೆ ಈ ವಿಷಯಕ್ಕೆ. ಆ್ಯಂಡ್ ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಅಪ್ಪ ಅಮ್ಮಂಗೆ ಏನೋ ಮರ್ಯಾದೆ ಹೋಗಿದ್ದ ಥರ ಅನಿಸುತ್ತೆ. ಸೊ ಮೋಸ್ಟ್ಲಿ ಅವರು ಒಬ್ಬರದ್ದೇ ಥಾಟ್ ಅಲ್ಲ, ಇವನ್ ನನಗೂ ಅನಿಸಿತ್ತು. ಅದಕ್ಕೆ ನಾನು ಇಷ್ಟು ಟೈಮ್ ತೊಗೊಂಡಿದ್ದು ಸೆಲ್ಫ್ ಅಕ್ಸೆಪ್ಟೆನ್ಸ್ಗೆ. ಬಟ್ ಪ್ರಾಬ್ಲಮ್, ಈ ಥಾಟ್ ಪ್ರಾಸೆಸ್ ಚೇಂಜ್ ಆಗಬೇಕು. ಹೂ ವುಡ್ ಚೇಂಜ್ ದಿಸ್ ಥಾಟ್ ಪ್ರಾಸೆಸ್ unless there is enough education. So ivaga totally there are 193 countries, and of this I mean India took 30 years to decriminalize homosexuality. Like World Health Organization gave a statement that it is not a mental illness and it is natural. So basically there are 1500 species. So adralli ellarallu homosexuality ide, but humans are the only what do you call species where we had decriminalized it, and now we have decriminalized that, and we are going through so much. I mean having laws for two people loving and them not getting married, I think that's the most stupidest thing which happened in the past, and even today still, because nobody is talking about it. Navella ade challenge inda ade life badukta iddivi. So ivattu tumba marriage divorce irli, ಮ್ಯಾರೇಜಲ್ಲಿ ಹ್ಯಾಪಿನೆಸ್ ಇರದೇ ಇರೋದು ರೀಸನ್ ಏನಂದ್ರೆ ಹೋಮೋಸೆಕ್ಸುಯಾಲಿಟಿ ಬಗ್ಗೆ ಅರ್ಥ ಮಾಡ್ಕೊಂಡಿರೋದು, ಹಾಗೂ ಅದ್ರ ಬಗ್ಗೆ ಒಳ್ಳೆ ರೆಸ್ಪೆಕ್ಟ್ ಅಲ್ಲಿ ಮಾತನಾಡ್ದಿರೋದು. ಸೊ ಇವಾಗ ಒನ್ ಡಿಫ್ರೆನ್ಸ್ ಏನಿದೆ ಅಂದ್ರೆ, ನನ್ನ ಫ್ಯಾಮಿಲಿಯಲ್ಲಿ ನನಗೆ ಗೊತ್ತಿತ್ತು ನಿಜಕ್ಕೆ ಬೆಲೆ ಇದೆ ಅಂತ, ಮರ್ಯಾದೆಗೆ, ನನ್ನ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ತಾರೆ, ಅದಕ್ಕೆ ನಾನು ಹೇಳ್ಬೋದಿತ್ತು. ಬಟ್ ಇವತ್ತು 90% ಜನರಿಗೆ ಅವ್ರ ಪೇರೆಂಟ್ಸ್ ಮೇಲೆ ಭರೋಸೆನೇ ಇಲ್ಲ. ಅವ್ರಿಗೆ ಗೊತ್ತು ಅವ್ರ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಲ್ಲ, ಅವ್ರ ಸರೌಂಡಿಂಗ್ ಜನ ಅಕ್ಸೆಪ್ಟ್ ಮಾಡಲ್ಲ. ಆ ವಿಷಯಕ್ಕೆ ಅವರು ಈ ನಿಜ ಹೇಳಕ್ಕೂ ಹೋಗಲ್ಲ. ಏನೋ ಮದುವೆ ಮಾಡಬೇಕು, ಸಂಸಾರದ ಪ್ರಕಾರ ಮದುವೆ ಆಗ್ತಾರೆ, ಸೊ ದಟ್ ಆರ್ ಸೆಲ್ಫ್ ರೆಸ್ಪೆಕ್ಟ್ ಇರಲಿ ಅಂತ. ಇವಾಗ ನನಗೆ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಡೌಟ್ ಬರ್ತಾ ಇದೆ. ಸೊ ಇತ್ತೀಚೆಗೆ ಟೆಕ್ನಾಲಜಿ ಬೆಳೀತಾ ಇದೆ. ಸೊ ಅದ್ರ ಬಗ್ಗೆ ನಾಲೆಡ್ಜ್ ಅನ್ನೋದು ಹೋಮೋಸೆಕ್ಷುಯಲ್ ಆಗಿರ್ಬೋದು ಅಥವಾ ಇದರ ಕಮ್ಯುನಿಟಿ ಬಗ್ಗೆ ಆಗಿರ್ಬೋದು, ಒಂದಷ್ಟು ಎಜುಕೇಶನ್ ಅಂತ ಅದು ಸಿಗ್ತಾ ಇದೆ. ಇಂಟರ್ನೆಟ್ ಫ್ರೀಯಾಗಿ ಸಿಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಲಕ್ಷಣಗಳೇನು, ಯಾವ ಸಿಂಪ್ಟಮ್ಸ್ ಇದೆ ಅನ್ನುವಂಥದ್ದೆಲ್ಲ ಬರ್ತಾ ಇದೆ. ಮೊದಲೆಲ್ಲನೂ ಕೂಡ ಇದು ಮಾನವ ಸೃಷ್ಟಿಯಾಗಿರುವಂತಹ ಕಾಲದಿಂದ ಕೂಡ ಇದಿದೆ. ಹೌದು. ಬಹುಶಃ ಈಗ ನಾವೇನ್ 90 ಕಿಡ್ಸ್ ಆಗಿದೀವಲ್ಲ, ನಾವು ಚಿಕ್ಕವರಿದ್ದಾಗ ಅಷ್ಟೊಂದು ನಮ್ಗೆ ಕಾಣಿಸ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ನಾವು ಜಾಸ್ತಿ ನೋಡ್ತಾ ಇದ್ವಿ. ಸೊ ಮೊದ್ಲಿಂದಾನು ಇತ್ತು, ಬಟ್ ಆಗೆಲ್ಲಾನು ಕೂಡ ಪೇರೆಂಟ್ಸ್ಗೆಲ್ಲ ಭಯ ಪಟ್ಕೊಂಡು ಇದ್ ಮಾಡ್ಕೊಂತಿದ್ರು ಅಥವಾ ಏನು ಅಂತ ಗೊತ್ತಿರ್ಲಿಲ್ಲ. ಸೊ ಹೇಳ್ಬೇಕಂದ್ರೆ ಇಫ್ ಯು ಸಿ 30-40 ಇಯರ್ಸ್ ಮುಂಚೆ ಮಕ್ಕಳ ಹತ್ರ ರೈಟ್ಸ್ ಇರಲಿಲ್ಲ ಯಾರ ಜೊತೆಗೆ ಮದುವೆ ಆಗಬೇಕು ಅಂತ. ಸಿ ನಾವೆಲ್ಲ ಯಾವ ಕಂಟ್ರಿಯಲ್ಲಿ ಬಂದಿದ್ದೀವಿ ಅಂದ್ರೆ, ಮಕ್ಕಳ ಮದುವೆ 5 ವರ್ಷ 4 ವರ್ಷದಲ್ಲಿ ಆಗ್ತಾ ಇತ್ತು, ಚೈಲ್ಡ್ ಮ್ಯಾರೇಜು. ಐ ಥಿಂಕ್ ದ ಪ್ಲೇಸ್ ವೇರ್ ಐ ಬಿಲಾಂಗ್, ರಾಜಸ್ಥಾನಲ್ಲಿ ಇನ್ನೂ 20 ವರ್ಷ ಮುಂಚೆನೂ ಚೈಲ್ಡ್ ಮ್ಯಾರೇಜಸ್ ಆಗ್ತಾ ಇತ್ತು. ಸೊ ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ನಾಲೆಡ್ಜ್ ಬರೋ ಮುಂಚೆನೆ ಮದುವೆ ಆಗ್ತಾ ಇದೆ ಅಂದರೆ ಏನಾಗೋದು? ಅವಾಗ ಮದುವೆ ಆಗಿರೋದು, ಬಟ್ ದೆನ್ ಜನ ಅದೇ ಜೀವನ ಬದುಕ್ತಾ ಹೋಗ್ತಾರೆ. ಮುಂಚೆ ಏನು ಜನ ಹೇಳ್ತಾರೆ ಕಲಿಯುಗ ಅಂತ, ಬಟ್ ನಿಜ ಹೇಳಿದ್ರೆ ಇವತ್ತಿರೋದು ಸತ್ಯುಗ. ಆಗಿನ ಕಾಲದಲ್ಲಿ ಇದ್ದಿದ್ದು ಕಲಿಯುಗನೇ.
ಆಗಿನ ಕಾಲದಲ್ಲಿ ಬರೇ ಗಂಡು ಮಕ್ಕಳಿಗೆ ರೈಟ್ಸ್ ಇತ್ತು, ಹೆಣ್ಮಕ್ಳ ಜೀವನ ನರ್ಕಕ್ಕಿಂತ ಕಡೆ ಇತ್ತು. ಬಟ್ ಆ ವಿಷಯದ ಬಗ್ಗೆ ಯಾರು ಮಾತಾಡಲ್ಲ, ಎಲ್ಲರಿಗೂ ಹೇಳೋದು ತುಂಬಾ ಇಷ್ಟ. ಈಗಿನ ಕಾಲ ಕಲಿಯುಗ. ನೀವು ನಿಜವಾಗ್ಲೂ ರಿಫ್ಲೆಕ್ಟ್ ಮಾಡಕ್ ಹೋದ್ರೆ ಲೈಫ್ ಇವತ್ತಿಂದಿರೋದೇ ಸತ್ಯಯುಗ, ಆಗಿನ ಕಾಲ ಕಲಿಯುಗ ಇತ್ತು. ಯಾಕಂದ್ರೆ ಯಾರಿಗೂ ಮಾತಾಡೋ ರೈಟ್ಸ್ ಇರ್ಲಿಲ್ಲ. ಆಗಿನ ಕಾಲದಲ್ಲಿ ಅಪ್ಪ ಅಮ್ಮ ಹೇಳಿದ್ದೇ ನಡೀತಾ ಇತ್ತು. ಮಕ್ಕಳು ಆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ವಿಷಯಕ್ಕೆ ತಮ್ಮ ನಿಜಾನ ಇವತ್ತು ಹೇಳ್ತಾ ಇರಲಿಲ್ಲ. ಆ್ಯಂಡ್ ಐ ಥಿಂಕ್ ವರ್ಲ್ಡ್ ಹ್ಯಾಸ್ ಓನ್ಲಿ ಗಾಟ್ ಬೆಟರ್. ಇವತ್ತೆಷ್ಟು ಟ್ರಾನ್ಸ್ಪರೆನ್ಸಿ ಇದೆ, ಪೀಪಲ್ ಎಷ್ಟು ಆನೆಸ್ಟಿ ಇದೆ. ಆಗಿನ ಕಾಲದಲ್ಲಿ ಸತಿ ಸಿಸ್ಟಮ್ ಇತ್ತು, ಹೆಣ್ಮಕ್ಳದ್ದು ಏನು ವ್ಯಾಲ್ಯೂ ಇತ್ತು. ಮಕ್ಕಳು ಮಾಡ್ತಾ ಇರಲಿಲ್ಲ ಅಂದರೆ ಮತ್ತು ಆ ವೈಫ್ ಬಿಟ್ಟು ಇನ್ನೊಂದು ಮದುವೆ ಆಗೋರು. ಹೌದು. ಸೊ ಐ ಥಿಂಕ್ ವರ್ಲ್ಡ್ ಹ್ಯಾಸ್ ಓನ್ಲಿ ಗಾಟ್ ಬೆಟರ್. ವಾಟ್ ಡು ಯು ಥಿಂಕ್? ಇಸ್ ದರ್ ಎನಿ ಲೈವ್ ವೆನ್ ಐ ಸೇ ಇವತ್ತು ಕಲಿಯುಗ ಇಲ್ಲ ಅಂತ ಹೇಳೋದ್ರಲ್ಲಿ? ಸೊ ಬ್ಲಾಂಕ್ ಆಗಿದ್ದೀನಿ. ಓಕೆ, ಸೊ ದಟ್ಸ್ ದ ಫ್ಯಾಕ್ಟ್. ದ ಥಿಂಗ್ ಈಸ್ ಪೀಪಲ್ ಥಿಂಕ್ ದ್ಯಾಟ್ ಆಗಿನ ಕಾಲ ಚೆನ್ನಾಗಿತ್ತು, ಅದು ಬರೀ ಗಂಡಸರಿಗಾಗಿ ಚೆನ್ನಾಗಿತ್ತು, ಹೆಂಗಸರಿಗಲ್ಲ, ಹೆಂಗಸರಿಗಲ್ಲ, ಮಹಿಳೆಯರಿಗಿಲ್ಲ. ಇವತ್ತು ಮಹಿಳೆಯರಿಗೆ ರೈಟ್ಸ್ ಬರ್ತಾ ಇದೆ, ಇವತ್ತು ಇನ್ನೂ ಬಂದಿಲ್ಲ, ಇನ್ನು ಬರ್ತಾ ಇದೆ. ಅಂಡ್ ಅದೇ ಕಾರಣಕ್ಕೆ LGBTQ ರೈಟ್ಸ್ಗೂ ಇನ್ನೂ ಟೈಮ್ ತಗೊಳ್ತಾ ಇದೆ ನಮ್ಮ ದೇಶ. ಸೊ ನಮ್ಮ ದೇಶದಲ್ಲಿ ಇವತ್ತು ಹೆಣ್ಮಕ್ಳು, ಹೇಳ್ತೀನಿ, ನಾವು ಒಳ್ಳೆ ಜನ ಇದ್ರೆ, ಈಗ ನಮ್ಮ ಮನಸ್ಸು ಎಲ್ಲಾರ್ದು ಒಳ್ಳೇದಿದ್ರೆ, ಇವತ್ತು ನಮಗೆ ಸ್ಕ್ಯಾನಿಂಗ್ ಅಲ್ಲಿ ಜೆಂಡರ್ ಐಡೆಂಟಿಫಿಕೇಶನ್ ಹೇಳಲ್ಲ ನಮ್ಮ ಕಂಟ್ರಿಯಲ್ಲಿ. ಯಾಕಂದ್ರೆ ನಮ್ಮ ಕಂಟ್ರಿಯಲ್ಲಿ ಜನ ಎಷ್ಟು ವರ್ಸ್ಟ್ ಅಂದ್ರೆ, ಅವ್ರಿಗೆ ಹೆಣ್ಣು ಮಗು ಆಗುತ್ತೆ ಅಂತ ಗೊತ್ತಾದ್ರೆ ಅವರು ಗರ್ಭಪಾತ ಮಾಡ್ತಾರೆ ಅಂತ. ಅದಕ್ಕೆ ಸ್ಕ್ಯಾನಿಂಗ್ ಅಲ್ಲಿ ಹೇಳಲ್ಲ ಅಲ್ವಾ? ಗೌರ್ಮೆಂಟ್ ಈ ಲಾ ತರೋದಕ್ಕೆ ರೀಸನ್ ಏನು? ಅವ್ರು ನಮ್ಮ ವ್ಯಕ್ತಿತ್ವನ ನೋಡಿದ್ದಾರೆ, ನಮ್ಮ ಬಿಹೇವಿಯರ್ ಯಾವ ಥರ ಇದೆ ಹೆಣ್ಮಕ್ಳ ಪ್ರತಿ ಅಂತ. ಇವತ್ತು ನನ್ನ ನೆಫ್ಯೂ ನನಗೆ ಹೇಳ್ತಾನೆ, DPS ಅಲ್ಲಿ ಇಷ್ಟೊಂದು ಸೆಕ್ಷನ್ ಇದೆ. ಐ ಥಿಂಕ್ ಒಂದು 4th ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ 23 ಸೆಕ್ಷನ್ಸ್ ಇದೆ ಅಂತ DPS ಸೌತಲ್ಲಿ. ಸೊ ಅದರಲ್ಲಿ ಒಂದು ಸೆಕ್ಷನ್ನಲ್ಲೂ ಹುಡುಗರಿಗಿಂತ ಜಾಸ್ತಿ ಇಲ್ಲ ಅಂತೆ. ಅವ್ನು ನನಗೆ ಕೇಳ್ದ ಯಾಕೆ ಅಂತ. ಸೊ ನಾನು ಹೇಳಿದೆ, ಹಾಗೆ ಇರ್ತಾ ಇರಬೇಕು, ದೇರ್ ಇಸ್ ನೋ ಲಾಜಿಕ್. ಬಟ್ ನಿಜ ನಮಗೆ ಗೊತ್ತಿದೆ. ನಿಜ ಏನಂದರೆ, ಇವತ್ತಿನ ಸೋ ಕಾಲ್ಡ್ IT ಕೆಲಸ ಮಾಡೋ ಎಜುಕೇಟೆಡ್ ಪೇರೆಂಟ್ಸ್ ಮೈಂಡ್ಸೆಟ್ ಕೂಡ ನಾನು ನೋಡಿದ್ದೀನಿ. ಹೇಗೆ ಅಂದರೆ, ಮಗ ಹುಟ್ಟುಬಿಟ್ಟಿದ್ರೆ ಸಾಕು, ದೆನ್ ದೇರ್ ಇಸ್ ನೋ ನೀಡ್ ಆಫ್ ಎನಿ ಅದರ್ ಚೈಲ್ಡ್. ಅವು ನಮಗೆ ಒಂದೇ ಬೇಕು ಅಂತಾರೆ. ಮಗಳು ಆದರೆ ನೆಕ್ಸ್ಟ್ ಮಗ ಬೇಕು. ಸೊ ಈಗಿನ ಕಾಲದಲ್ಲೂ ಬುದ್ಧಿ ಜನರು ಚೇಂಜ್ ಆಗಿಲ್ಲ. ಮಗ ಇದ್ರೇನೆ ಅತ್ತೆ ಸೊಸೆಯಿಂದ ಖುಷಿ ಆಗೋದು, ಸೊಸೆಗೂ ಒಂದು ಸಮಾಧಾನ, ಮಗು ಆದ್ರೆ ನಮ್ಮ ಅತ್ತೆ ಖುಷಿ ಆಗ್ತಾರೆ ಅಂತ. ಸೊ ಇಂಥ ಮೈಂಡ್ ಸೆಟ್ ಅಲ್ಲಿ ಬದುಕೋದ್ರಲ್ಲಿ ಸೊ LGBTಗೆ ಹೇಟ್ ಇರೋದು ಅದೇ ರೀಸನ್ನು. ಇವಾಗ ನೀವು ಹೇಳಿದಾಗ ನನಗೆ ಅಂತ ಫಸ್ಟ್ ಹಂಗಾರೆ ನಿನ್ನ ಮಗು ಹೆಂಗಾಗುತ್ತೆ? ಜನರಿಗೆ ಐಡಿಯಾನೇ ಇಲ್ಲ. ಮಗು ಮಾಡೋದೇ ಒಂದು ಜೀವನದ ಹೋಲ್ ಏಮ್ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದೇ ಕಾರಣಕ್ಕೆ ಇವಾಗ ಹುಡುಗಿಯರು ಕೂಡ, ಇವಾಗ ಅತ್ತೆಗಳು ಖುಷಿ ಆಗಲ್ಲ ಅವ್ರ ಸೊಸೆ ಮಗು ಆಗಿಲ್ಲ ಅಂತ. ಸೊ ಆ ಮೈಂಡ್ ಸೆಟ್ಟಿಂದಾನೇ ಇವಾಗ LGBTಗೆ ಹುಡುಗಂಗೆ ಇಷ್ಟಪಟ್ಟರೆ ಓಕೆ, ಇವ್ರಿಗೆ ಮಗು ಆಗಲ್ಲ ಅನ್ನೋ ಕಾರಣಕ್ಕೆ ಪೇರೆಂಟ್ಸ್ಗೆ ಎಷ್ಟೋ ಅದ್ರ ಬಗ್ಗೆ ಹ್ಯಾಪಿನೆಸ್ ಇಲ್ಲ, ಅದ್ರ ಬಗ್ಗೆ ಡಿಸಪಾಯಿಂಟ್ಮೆಂಟ್, ಫ್ಯೂಚರ್ ಏನಿರುತ್ತೆ ಅಂತ. ಸೊ ಐ ಥಿಂಕ್ ಅಲ್ಲಿಂದಾನೆ. ಸೊ ಫಸ್ಟ್ ವಿಮೆನ್ಗೆ ರೈಟ್ ಸಿಗಬೇಕು, ವಿಮೆನ್ ಈಕ್ವಲ್ ಆದಾಗ ಇವೆಲ್ಲ ನಮ್ಮ ಜನರ ಯೋಚನೆ ಚೇಂಜ್ ಆಗುತ್ತೆ. ಮತ್ತು ಸೊ ಇಟ್ಸ್ ಆಲ್ ಪ್ರಾಬ್ಲಮ್ ಹೇಗೆ ಅಂದರೆ, ನಮ್ಮ ಪೇರೆಂಟ್ಸ್ ಮೈಂಡ್ಸೆಟ್ ಚೇಂಜ್ ಆಗಬೇಕು. ಪೇರೆಂಟ್ಸ್ ಶುಡ್ ಸಿ ತಮ್ಮ ಮಕ್ಕಳನ್ನ ಮಕ್ಕಳ ಥರ ರ್ಯಾದರ್ ದೆನ್ ಮಕ್ಕಳು ಮಾಡೋ ಮಷಿನ್, ಮತ್ತು ಅವ್ರ ಮಕ್ಕಳು ಮಾಡಿದ್ರೇ ಅವ್ರ ಜೀವನ ಚೆನ್ನಾಗಾಗುತ್ತೆ. ಆ ಎಲ್ಲ ಮೈಂಡ್ಸೆಟ್ ಚೇಂಜ್ ಆಗಬೇಕು. ಅದಾದ್ರೇ LGBTQI ಟುವರ್ಡ್ಸ್ ರೆಸ್ಪೆಕ್ಟ್, ಆಲ್ಸೋ ಅಕ್ಸೆಪ್ಟೆನ್ಸ್ ಚೇಂಜ್ ಆಗುತ್ತೆ. ಎಸ್, ಇದು ನಂಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೀವು ಆಗಲೇ ಹೇಳಿದ್ರಿ, ನಾನು ನನ್ನ ಫಸ್ಟ್ ಆ ಒಂದು ಫೀಲಿಂಗ್ಸ್ ಅನ್ನ ನನ್ನ ಬ್ರದರ್ ಹತ್ರ ಶೇರ್ ಮಾಡ್ಕೊಳ್ತಿದ್ದೆ. ಹಾಗೇನೆ ಡಾಕ್ಟರ್ ಹತ್ರ ಹೋಗ್ಬೇಕು, ಏನಾದರೂ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದು. ಸೊ ಮನೆಯವರಿಗೆ ನಿಮ್ ಬ್ರದರ್ಗೆ ಹೇಳಿದಾಗ ಯಾವ ರೀತಿ ರೆಸ್ಪಾನ್ಸ್ ಮತ್ತು ಹಾಗೇನೆ ಹೇಳಿದಾಗ ಈ ತರ ನಾನು ಚೇಂಜಸ್ ಮಾಡ್ಕೋಬೇಕು ಅಂದಾಗ ನಿಮ್ ಬ್ರದರ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು, ತಂದೆ ತಾಯಿಗೆ ಗೊತ್ತಾದಾಗ ಪೇರೆಂಟ್ಸ್ ರಿಯಾಕ್ಷನ್ ಯಾವ ರೀತಿ ಇತ್ತು ಅಂತ? ಓಕೆ, ಲೆಟ್ಸ್ ಗೋ ಒನ್ ಬೈ ಒನ್. ಸೊ ಇನಿಷಿಯಲಿ ನಾನು ನನ್ನ ಬ್ರದರ್ಗೆ ಹೋದಾಗ ಇದು ಹೇಗಿತ್ತು ಅಂದರೆ, ಒಂದು ಪ್ರಾಜೆಕ್ಟ್ ಸಿಕ್ಕಂಗೆ ನನಗೆ, ನಮ್ಮ ಅಣ್ಣಂಗೆ. ಸೊ ಇವಾಗ ಈ ಥರ ಫೀಲಿಂಗ್ಸ್ ಇದೆ, ನಾನು ಹೇಗೆ ಚೇಂಜ್ ಮಾಡೋದು ಅಂತ. ಇದು 16 ಏಜ್ ಅಲ್ಲ, 24 ಅಲ್ಲ? ಇದು 24 ಅಲ್ಲಿ. 24, ಓಕೆ. ಸೊ 16, 17, 18 ಹೇಗೆ ಅಂದರೆ, ನಿಮ್ಮಲ್ಲಿ ಆಸಕ್ತಿ ಇರುತ್ತೆ. ಓಕೆ, ಅವ್ರ ಬಾಡಿ ಕಡೆ ಅಟ್ರಾಕ್ಷನ್ನು, ನೀವು ನಿಮ್ಮ ಸೀನಿಯರ್ಸ್ ಎಲ್ಲ ನೋಡಿದಾಗ ಓ ವಾವ್ ಇವ್ರು ಎಷ್ಟು ಚೆನ್ನಾಗಿದ್ದಾರೆ, ಸ್ವಲ್ಪ ಅಡ್ಮಿರೇಷನ್ನು ಆ ಥರ ಇರುತ್ತೆ. ಬಟ್ ನಿಮ್ಗೆ ಅದ್ರ ಬಗ್ಗೆ ಅರ್ಥ ಆಗಿರಲ್ಲ ಏನು. ಇವೆಂಚುಲಿ ಸ್ಲೋಲಿ ಅರ್ಥ ಆಗುತ್ತೆ. ನನಗೆ ಫಸ್ಟ್ ಆ್ಯಕ್ಚುಲಿ ನನ್ನ ಸೆಕ್ಷುಯಾಲಿಟಿ ಹಿಟ್ ಆಗಿದ್ದು ಹೇಗೆ ಅಂದರೆ, ನಾನು ಒಬ್ಬ ಹುಡುಗಿಗೆ ಮದುವೆಗೋಸ್ಕರ ಮೀಟ್ ಆಗಿದ್ದೆ. ಆ ಹುಡುಗಿ ಪಾಪ ಓಪನ್ ಆಗಿ ತನ್ನ ರಿಲೇಷನ್ಶಿಪ್ ಬಗ್ಗೆ, ಪಾಸ್ಟ್ ಬಗ್ಗೆ ಎಲ್ಲ ಹೇಳಿದ್ಲು. ಆಮೇಲೆ ಅವಳು ಹೇಳಿದ್ಲು, ನಿಂದು ಇವತ್ತು ಹುಡುಗಿ ಜೊತೆಗೆ ನಿನ್ಗೆ ಯಾರು ಗರ್ಲ್ ಫ್ರೆಂಡ್ ಇರಲಿಲ್ವಾ ಅಂತ. ನಾನು ಯೋಚನೆ ಮಾಡಿದೆ, ಅಯ್ಯೋ ಯಾರು ಇರಲಿಲ್ವಲ್ಲ. ಸೊ ಅವಳಂದ್ರು,
ಓಕೆ ನೀನು ಸುಳ್ಳು ಹೇಳ್ತಾ ಇದೀಯ ಅಂತ. ಬಟ್ ಅವಾಗ ನನಗೆ ಸ್ಟ್ರೈಕ್ ಆಯ್ತು, ಯಾಕೆ ಇರ್ಲಿಲ್ಲ ಅಂದ್ರೆ ದೇರ್ ವಾಸ್ ಸಮ್ ರೀಸನ್. ಸಿ ನಾನು ಪ್ರಿಟೆಂಡ್ ಮಾಡ್ತಾ ಇದ್ದೆ, ಲೈಕ್ ವೆನ್ ಯು ಆರ್ ಇನ್ ಕಾಲೇಜ್ ಜಸ್ಟ್ ಟು ಲುಕ್ ಕೂಲ್ ದಟ್ ಯು ಹ್ಯಾವ್ ಅ ಗರ್ಲ್ ಫ್ರೆಂಡ್. ಅಂಡ್ even I think while I was studying my CA course, I was just talking about one girl and she was beautiful. So ನನಗೆ ಅನಿಸ್ತಾ ಇತ್ತು, ಓಕೆ ನಾನು ಅವಳಿಗೆ ಇಷ್ಟಪಡ್ತೀನಿ ಅದೇ ಥರ. ಬಟ್ ಇಂಟರ್ನಲಿ ಐ ನೆವರ್ ಹ್ಯಾಡ್ ಅ ಫೀಲಿಂಗ್ ಟುವರ್ಡ್ಸ್ ಗರ್ಲ್ ಆ್ಯಂಡ್ ದಟ್ ರಿಯಲಿ ಸ್ಟ್ರೈಕ್ ಮೀ. ಅವಳು ಕೇಳಿದಾಗ ನನಗೆ ಸ್ಟ್ರೈಕ್ ಆಯಿತು, ಯಾಕಂದರೆ ನನ್ನ ಆಸಕ್ತಿ ಇದ್ದಿದ್ದು ಯಾವಾಗಲೂ ಹುಡುಗರ ಕಡೆ. ಸೊ ಆ ಥರ ಇವೆಂಚುಲಿ ನಿಮಗೆ ಸ್ವಲ್ಪ ಸ್ವಲ್ಪ ಇನ್ಸ್ಟೆನ್ಸ್ ಲೈಫಲ್ಲಿ ಆಗ್ತಾ ಹೋಗುತ್ತೆ. ಅವಾಗ ನಿಮ್ಗೆ ಅನಿಸ್ತಾ ಹೋಗುತ್ತೆ, ಓಕೆ ಏನೋ ಸ್ವಲ್ಪ ಡಿಫ್ರೆಂಟ್ ಇದೆ. ಆ್ಯಂಡ್ ಆ ಫೀಲಿಂಗ್ಸ್ ಬಗ್ಗೆ ಅರ್ಥ ಆದಾಗ ಒಂಥರ ಬೇಜಾರು ಕೂಡ ಆಗುತ್ತೆ. ಲೈಕ್ ನನಗೆ ಫಸ್ಟ್ ಟೈಮ್ ನಾನು ಗೇ ಅಂತ ಗೊತ್ತಾದಾಗ ಒಂಥರ ಖುಷಿನೂ ಇತ್ತು, ಏನೋ ನನ್ನ ಜೀವನದಲ್ಲಿ ಕಳ್ಕೊಂಡಿದ್ದು ಸಿಕ್ಕಿದೆ ಆ ಥರ. ಯಾಕಂದರೆ ಆಫ್ಟರ್ ಸಮ್ ಪಾಯಿಂಟ್ ನಿಮ್ಮ ಬಾಡಿಗೆ ಫಿಸಿಕಲ್ ಅಟೆನ್ಷನ್ ಬೇಕು. ಒಂದು ಫಿಸಿಕಲ್ ಟಚ್ಚಿಂದ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅದು ನಿಮಗೆ ಕಳ್ಕೊಳ್ತಾ ಹೋದಂಗೆ ಫೀಲ್ ಆಗುತ್ತೆ. ಯಾಕಂದರೆ ಆಫ್ಟರ್ 18 ನೀವು ಪುಬರ್ಟಿ ಹಿಟ್ ಮಾಡಿದ್ಮೇಲೆ ನೀವು 24-25 ತನಕ ನಿಮ್ಮಲ್ಲಿ ಯಾರ ಜೊತೆಗೂ ಫಿಸಿಕಲ್ ಕನೆಕ್ಷನ್ ಇಲ್ಲದೆ, ಆ್ಯಂಡ್ ಮೋರ್ ಓವರ್ ನನಗೆ ಹುಡುಗರ ಕಡೆ ಅಟ್ರಾಕ್ಷನ್ ಇದೆ ಅಂತ ಗೊತ್ತು, ಬಟ್ ಹುಡುಗರಿಗೆ ಅಪ್ರೋಚ್ ಮಾಡ್ಬೋದು, ಹುಡುಗರ ಜೊತೆ ಪ್ರೀತಿ ಇರುತ್ತೆ ಅಂತ ಅರ್ಥ ಇರಲಿಲ್ಲ. ಸೊ ತುಂಬ ಟೈಮ್ ತನಕ ನೀವು ಒಂಥರ ಲೋನ್ಲಿ ಫೀಲ್ ಮಾಡ್ತೀರಾ, ಒಂಥರ ಅನಿಸುತ್ತೆ ಯಾಕೆ ಈ ಥರ ಇದೆ ಅಂತ. ಬಟ್ ಒನ್ಸ್ ಅರ್ಥ ಆದಾಗ ಒಂಥರ ಏನೋ ಖುಷಿ ಆಗುತ್ತೆ, ಅಟ್ಲೀಸ್ಟ್ ಐ ಫೌಂಡ್ ಮೈ ಸೆಲ್ಫ್ ಹೂ ಐ ಆಮ್ ಅಂತ. But then second challenge is, how will I make the world understand and will I be able to live my truth? But I think it's a journey where I think a lot of things have helped. ನನಗೆ ಇಂಡಿಯಾದಲ್ಲಂತೂ ರೆಫರೆನ್ಸ್ ಇಲ್ಲ, ಬಟ್ ಇಂಡಿಯನ್ಸ್ ಅಬ್ರಾಡಲ್ಲಿ ಬದುಕೋರು ಇವಾಗ ಆದಿತ್ಯ ಮದಿರಾಜು ಅಂತ ಒಬ್ರು ಇದ್ದಾರೆ. ಅವರು ಮೇಕಪ್ ಆರ್ಟಿಸ್ಟು, ಅವರು ಒಬ್ಬ ಗುಜರಾತಿ ಹುಡುಗಂಗೆ ಮದುವೆ ಆಗಿದ್ದಾರೆ. ಸೊ ನಾನು ನನ್ನ ಸೆಕ್ಷುವಾಲಿಟಿ ಎಕ್ಸೆಪ್ಟ್ ಮಾಡೋಬೇಕಾದ್ರೆ ಅವ್ರ ಜರ್ನಿ ನನಗೆ ತುಂಬ ಹೆಲ್ಪ್ ಆಯಿತು. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಅವ್ರಿಗೆ ಡೈರೆಕ್ಟ್ ಅಂತ ಫಾಲೋ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ ಅಷ್ಟು ಹೆದರಿಕೆ ಜನಗೆ ಗೊತ್ತಾದರೆ ಏನು ಅಂತ. ನಾವು ಜನರ ಬಗ್ಗೆ ತುಂಬ ಯೋಚನೆ ಮಾಡ್ತೀವಿ. ಆ್ಯಂಡ್ ಬಟ್ ಇವೆಂಚುಲಿ ನನಗೆ ಟು ಬಿ ಮೈ ಸೆಲ್ಫ್ ಈಸ್ ದ ಬೆಟರ್ ವೇ ಆಫ್ ಲಿವಿಂಗ್ ಲೈಫ್ ಅಂತ ಅನಿಸಿದಾಗ ನಾನು ಅಂದ್ಕೊಂಡೆ, ಏನಾದರೂ ಆಗಲಿ ಟುಡೇ ಇಸ್ ದ ಪಾಯಿಂಟ್, ವೆದರ್ ವರ್ಲ್ಡ್ ಸೊ ಜನ ಅಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ, ನನ್ನ ರಿಯಾಲಿಟಿ ನಾನು ಬದುಕ್ತೀನಿ. ಇವಾಗ ನಿಮ್ಮ ಚಾಯ್ಸ್ ಇದು, ಇದು ನಿಮಗೆ ರೆಸ್ಪೆಕ್ಟ್ ಕೊಡೋದಿದ್ರೆ ಕೊಡಿ, ಬಿಡೋದಿದ್ರೆ ಬಿಡಿ. ಆ ಪಾಯಿಂಟಲ್ಲಿ ನಾನು ಕಮ್ಔಟ್ ಮಾಡಿದೆ, ಜನರಿಗೆ ಹೇಳಿದೆ. ಬಟ್ ಇಟ್ ವಾಸ್ ವೆರಿ ಹೆವಿ ಫೀಲಿಂಗ್. ನನಗೂ ಕೂಡ ಆ ಕಾನ್ಫಿಡೆನ್ಸ್ ಮತ್ತು ಖುಷಿ ಆ ಮೂಮೆಂಟಲ್ಲಿ ಇರಲಿಲ್ಲ. ಬಟ್ ಒಂದೇ ಇತ್ತು, ನಾನು ನಿಜದ ಲೈಫ್ ಬದುಕ್ತೀನಿ, ಯಾವ ಹುಡುಗಿಗೂ ಮೋಸ ಮಾಡಿ ಮದುವೆ ಅಂತೂ ಆಗಲ್ಲ ಅಂತ. ಅಪ್ಪ ಅಮ್ಮ ಏನು ಹೇಳಿದ್ರು? ಸೊ ಅಪ್ಪ ಅಮ್ಮಂಗೆ ಕಮೌಟ್ ಮಾಡೋ ರೀಸನ್ನು ಮದುವೆನೇ ಇತ್ತು. ಸೊ ಹೇಗೆ ಆಯಿತು ಅಂದರೆ, ಒಬ್ಬ ಹುಡುಗಿದ್ದು ಪ್ರಪೋಸಲ್ ಬಂದಿತ್ತು, ನಾನು ಮೀಟ್ ಕೂಡ ಮಾಡಿ ಬಂದೆ. ಮನಸ್ಸಲ್ಲಿ ಒಂದು ಡೌಟು, ಹೂ ಹೇಳ ಬೇಡ ಅಲ್ಲ ಹೇಳ ಅಂತ. ಹೂ ಹೇಳೋದಕ್ಕೆ ಮನಸ್ಸಲ್ಲಿ ಟೆನ್ಷನ್, ನಾನು ಸುಳ್ಳು ಹೇಳಿ ಮದುವೆ ಆಗ್ತಾ ಇದ್ದೀನಿ ಅಂತ. ನನಗೆ ಆ ಹುಡುಗಿ ಬಗ್ಗೆ ಸೆಕ್ಷುವಲ್ ಇಂಟ್ರೆಸ್ಟ್ ಇಲ್ಲ, ಪ್ರೀತಿನೂ ಇಲ್ಲ. ಸೊ ಈ ಮೂಮೆಂಟಲ್ಲಿ ನಿಮಗೆ ನೀವು ಸೆಲ್ಫ್ ರೆಸ್ಪೆಕ್ಟ್ ಚೂಸ್ ಮಾಡ್ತಿರೋ, ನೀವು ಟ್ರೂತ್ ಚೂಸ್ ಮಾಡ್ತಿರೋ, ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಐ ಥಿಂಕ್ ಆ ಮೂಮೆಂಟಲ್ಲಿ ನನಗೆ ಒಂದು ಇನ್ಸ್ಟೆನ್ಸ್ ಬಂದಿತ್ತು. ಸೊ ಇದು ಹೇಗೆ ಅಂದರೆ ಫ್ಲೈಯಿಂಗ್ ಟರ್ಟಲ್ ಸ್ಟೋರಿ. ಅದರಲ್ಲಿ ಹೇಗಿದೆ ಅಂದರೆ, ದೆರ್ ಈಸ್ ಟಾರ್ಟಾಯ್ಸ್ ಐ ಥಿಂಕ್, ಸೊ ದೆರ್ ಈಸ್ ಅ ಟಾರ್ಟಾಯ್ಸ್ ಆ್ಯಂಡ್ ಇಟ್ ವಾಸ್ ರೆಗ್ರೆಟಿಂಗ್ ದ್ಯಾಟ್ ನಾನು ಫ್ಲೈ ಮಾಡೋಕ್ಕಾಗಲ್ಲ, ಬಟ್ ಬರ್ಡ್ಸ್ ಕ್ಯಾನ್ ಫ್ಲೈ ಅಂತ. ಸೊ ಅದು ತನ್ನ 2 ಬರ್ಡ್ಸ್ ಫ್ರೆಂಡ್ಸ್ ಹತ್ರ ಹೋಗಿ ಹೇಳ್ತು, ನಂಗೆ ತುಂಬ ಬೇಜಾರಾಗ್ತಾ ಇದೆ, ನೀವು ನೋಡಿದ್ರೆ ಎಲ್ಲ ಕಡೆ ಆಕಾಶದಲ್ಲಿ ತಿರುಗ್ತೀರಾ, ವರ್ಲ್ಡ್ ನೋಡ್ತೀರಾ, ನಾನಂದರೆ ಇಲ್ಲೇ ಲ್ಯಾಂಡಲ್ಲಿ ನಡಿಬೇಕು ಅಂತ. ಸೊ ಅವಾಗ ಅವ್ರೇನು ಮಾಡ್ತಾರೆ, ದೇ ಟೇಕ್ ಅ ಸ್ಟಿಕ್ ಆ್ಯಂಡ್ ದ ಬರ್ಡ್ಸ್ ಫ್ಲೈ ಆ್ಯಂಡ್ ದ ಟರ್ಟಲ್ ಕೀಪ್ಸ್ ಇಟ್ ಮೌತ್ ಟು ದ ಸ್ಟಿಕ್ ಆ್ಯಂಡ್ ದೆನ್ ದೇ ಶೋ ಹಿಮ್ ದ ವರ್ಲ್ಡ್ ಆ್ಯಂಡ್ ದೇ ಫ್ಲೈ. ಬಟ್ ಇವೆಂಚುಲಿ ಪೀಪಲ್ ಸ್ಟಾರ್ಟೆಡ್ ಲಾಫಿಂಗ್ ಆ್ಯಂಡ್ ಟು ಟೆಲ್ ದೆಮ್ ದ್ಯಾಟ್ he just opens the mouth and it just drops and it falls. And somewhere ನಾನು ಪ್ರಿಟೆನ್ಷನ್ ಮಾಡಿ ಈ ಥರ ಫಾಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ರಿಯಾಲಿಟಿ ಏನಂದರೆ, ನೀವೆಲ್ಲಿರ್ತೀರಾ ಅದರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ, ನೀವು ಆ ಲೈಫ್ನ ಬದುಕಬೇಕು. ರಾದರ್ ದ್ಯಾನ್ ನನ್ನ ಎಕ್ಸ್ಪೆಕ್ಟೇಷನ್ ಅದೇ ಇತ್ತು. ಓಕೆ CA ಆಯಿತು, ಒಳ್ಳೆ ಲೈಫ್ ಇದೆ, ಇವಾಗ ಮದುವೆ ಒಳ್ಳೆ ಹುಡುಗಿ ಜೊತೆ ಮದುವೆ ಆಗಿ ಸೆಟ್ಲ್ ಆದರೆ ಓಕೆ ಯು ಆರ್ ಸಕ್ಸಸ್ಫುಲ್. ಯಾಕಂದರೆ ಫ್ರೆಂಡ್ಸ್ ಜೊತೆ ಕಾಂಪಿಟೇಷನ್ ಇರುತ್ತಲ್ವಾ, ಲೈಕ್ ನೀವು ಕಾಂಪಿಟೇಷನಲ್ಲಿ ಅವ್ರಿಗಿಂತ ಬೆಟರ್ ಬಾಡಿ ಮಾಡ್ಕೊಳಕ್ಕೆ ಹೋಗ್ತೀರಾ. ಸೊ CA ಕೂಡ ಮುಗೀತು, ದೆನ್ ಓಕೆ ಅವನಕ್ಕಿಂತ ಒಳ್ಳೆ ವೈಫ್ ಇರಬೇಕು, ಜನ ನೋಡಿ ಹೇಳ್ಬೇಕು ಓ ಮೈ ಗಾಡ್ ಎಷ್ಟು ಒಳ್ಳೆ ಜೀವನ ಅಂತ. ಸೊ ಇವಾಗ ನನ್ನ ಹತ್ರ ಚಾಯ್ಸು, ಜನರ ಹತ್ರ ಒಳ್ಳೆ ಜೀವನ ಅಂತ ಅನ್ಸ್ಕೋಬೇಕಾ,
ಏನು ಅವ್ರು ನನ್ನ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಬೇಕಾ. ಸೊ ಎಕ್ಸ್ಪೆಕ್ಟೇಷನ್ ಸಿಂಪಲ್, ಎಲ್ಲರಿಗೂ ಅದೇ ಅನ್ಸುತ್ತೆ, ಮದುವೆ ಆಗಿ ಒಂದು ಮಕ್ಕಳು ಆದರೆ ಓಕೆ ಯು ಆರ್ ದ ಮೋಸ್ಟ್ ಸಕ್ಸಸ್ಫುಲ್. ದಟ್ಸ್ ವಾಟ್ ವಿ ಹವ್ ಸೀನ್. ಐ ಮೀನ್ ವಿರಾಟ್ ಕೊಹ್ಲಿ ಇರಲಿ, ದೀಪಿಕಾ ಪಡ್ಕೋಣೆ, ರಣವೀರ್ ಸಿಂಗ್, ಅದೇ ಎಕ್ಸಾಂಪಲ್ಸ್ ನೋಡಿ ನೀವು ಅದೇ ಲೈಫ್ ನಿಮಗೆ ಬೇಕು ಅಂತ ಅನ್ಕೊಳ್ತೀರಾ. ಬಟ್ ವೆನ್ ಯು ಸ್ಟಾರ್ಟ್ ರಿಯಲೈಸಿಂಗ್ ನಮ್ಮ ಜೀವನ ನಮ್ಮ ಟೈಮ್ ಲೈನ್ ಥರ ಇರುತ್ತೆ, ನಮ್ಮ ಜೀವನದಲ್ಲಿ ನಮ್ಗೆ ಏನು ಲೋಡ್ ಇದೆ ಅದನ್ನೇ ತಗೋಬೇಕು ಅಂತ. ಸೊ ದೆನ್ ಐ ರಿಯಲೈಸ್ಡ್ ಇಫ್ ಗರ್ಲ್ಸ್ ಆರ್ ನಾಟ್ ಫಾರ್ ಮೀ ಐ ವುಡ್ ನಾಟ್ ಗೋ ಫಾರ್ ದಟ್. ಸೊ ಅದೇ ಥರ ಆ ಡಿಸಿಷನ್ ತೊಗೊಂಡೆ. ಇಫ್ ನನಗೆ ಹೆಣ್ಣು ಮಕ್ಕಳ ಕಡೆ ಅಟ್ರಾಕ್ಷನ್ ಇಲ್ಲ ಅಂದರೆ ಐ ವುಡ್ ನಾಟ್ ಮ್ಯಾರಿ ದೆಮ್ ಆ್ಯಂಡ್ ಐ ವುಡ್ ನಾಟ್ ಸ್ಟಿಕ್ ಟು ದ. ಸೊ ಐ ಥಿಂಕ್ ಐ ಡೈಗ್ರೆಸ್ ದ ಟಾಪಿಕ್. ಐ ಡೋಂಟ್ ನೋ ವೇರ್ ವಿ ಆರ್. ಇಲ್ಲ ಈಗ ಹೇಳಿದ್ರಿ ಹೆಣ್ಮಕ್ಳ ಮೇಲೆ ಇಂಟ್ರೆಸ್ಟ್, ಮದುವೆ ಪ್ರಪೋಸಲ್ ಅಂತ ಬಂದಾಗ ಅಪ್ಪ ಅಮ್ಮನ್ಗೆ ಹೇಳಿದೆ ಅಂತ ಹೇಳ್ಬಿಟ್ಟು, ಸೊ ಅವ್ರು ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಟೈಮ್ ಹಿಡಿಯುತ್ತಲ್ಲ. ನನ್ನ ಮಗ ಗೇ ಅಂತಂದಾಗ ಸಮಾಜದಲ್ಲಿ ಏನ್ ಟ್ರೀಟ್ ಮಾಡ್ತಾರೋ, ನಾವು ಒಂದು ಫಂಕ್ಷನ್ಗೆ ಹೋಗ್ತಿರ್ತೀವಿ, ವೆಕೇಶನ್ಸ್ಗೆ ಹೋಗ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಅವ್ರೇನಾದ್ರು ಹೇಳಕ್ ಟ್ರೈ ಮಾಡಿದ್ರ, ಇಲ್ಲ ನಿಮ್ಮನ್ನ ಈಸಿಯಾಗಿ ಆಕ್ಸೆಪ್ಟ್ ಮಾಡ್ಕೊಂಡ್ರ? ಬಿಕಾಸ್ ಯಾಕಂತಂದ್ರೆ ಈಸಿಯಾಗಿ ನನ್ನ ಮಗ ಅಂತ ಹೇಳ್ಬಿಟ್ಟು ಅವ್ರ ಮನ್ಸಲ್ಲಿ ಇದ್ರೂ ಕೂಡ ಸಮಾಜದ ದೃಷ್ಟಿಕೋನದಿಂದ ಅವರು ತಗೊಳ್ಳೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಜರಿತಾರೆ. ಕರೆಕ್ಟು. ಸೊ ಆ್ಯಕ್ಚುಲಿ ಅವರಿಗೂ ಬೇಜಾರಾಗಿತ್ತು. ನಾನು ಕಮ್ಔಟ್ ಮಾಡಿದಾಗ ಅವ್ರಿಗೆ ನನಗೂ ಬೇಜಾರಲ್ಲೇ ಇದ್ದೆ, ನಾನು ಖುಷಿ ಇರಲಿಲ್ಲ. ಬಟ್ ಸಮ್ವೇರ್ ರಿಯಾಲಿಟಿ ಬದುಕಲೇಬೇಕಲ್ವಾ. ಬಿಕಾಸ್ ಇಫ್ ಯು ಓಕೆ ನಾನು ಫೇಕಾಗಿ ಯಾವುದೋ ಹುಡುಗಿಗೆ ಮದುವೆ ಆಗಿ ಅವಳ ಜೀವನ ಹಾಳು, ನನ್ನ ಜೀವನ ಹಾಳು. ಸೊ ಸಮ್ವೇರ್ ಆ ಡಿಸಿಷನ್ ಅಂತೂ ನನಗೆ ಬೇಕಾಗಿರಲಿಲ್ಲ. ಸಮ್ವೇರ್ ಅಬೌಟ್ ರೆಸ್ಪೆಕ್ಟ್ ನಾನು ಅಂದ್ಕೊಂಡಿದ್ದು ಒಂದೇ, ಸುಳ್ಳು ರೆಸ್ಪೆಕ್ಟ್ ತೊಗೊಂಡು ಏನು ಉಪಯೋಗ. ಆ್ಯಂಡ್ ಇಫ್ ದೇ ಡೋಂಟ್ ವಾಂಟ್ ಟು ಗಿವ್ ದ ರೆಸ್ಪೆಕ್ಟ್, ಲೆಟ್ ಇಟ್ ಬಿ, ಐ ವೋಂಟ್ ಗೋ ಫಾರ್ ದ ರೆಸ್ಪೆಕ್ಟ್. ಬಿಕಾಸ್ ಸಮ್ವೇರ್ ಮೆಂಟಲಿ ಡಿಸ್ಟರ್ಬ್ಸ್ ಯು. ಸಿ ನಾನೇನೋ ಈ ಪಾತ್ ತೊಗೋಬೋದು. ಇವಾಗ ಎಷ್ಟೋ ಜನ ಮದುವೆ ಆಗಿದಾರಲ್ವ ಹುಡುಗಿಯವ್ರಿಗೆ, ಅವ್ರು ಖುಷಿ ಇದ್ದಾರಾ? ಇಲ್ಲ, ಅವ್ರು ಖುಷಿಯಾಗಿಲ್ಲ. ಪ್ರತಿ ಮೂಮೆಂಟ್ ನಿಮ್ಮ ಜೀವನ ಯಾರ ಜೊತೆಗೆ ಬದುಕಬೇಕೋ ಅವ್ರ ಕಡೆ ನಿಮ್ಗೆ ಪ್ರೀತಿ ಇಲ್ಲ ಅಂದರೆ ಆ ಜೀವನ ಯಾವ ಥರ ಇರುತ್ತೆ. ಸೊ ಆ್ಯಂಡ್ ನೆವರ್ ಟು ಎಕ್ಸ್ಪೀರಿಯನ್ಸ್ ವಾಟ್ ಟ್ರೂ ಲವ್ ಈಸ್. ಸೊ ಆ ಮಿಸರಿ ಅಂತೂ ಬೇಕಾಗಿರಲಿಲ್ಲ ನನಗೆ. ಓಕೆ, ಸಮ್ವೇರ್ ಐ ಥಿಂಕ್ ಇಟ್ ವಾಸ್ ದ ಮೂಮೆಂಟ್ ಆಫ್ ಕರೇಜ್ ವೇರ್ ಐ ಥಾಟ್ ವಾಟ್ ಎವರ್ ಇಟ್ ಈಸ್ ಐ choose reality instead of whatever what world thinks. ಎಸ್ ಸರ್. ಈಗ ಇನ್ನೊಂದು ವಿಚಾರ, ಈ ಗೇ ಅಂತ ಗೊತ್ತಾದ ಮೇಲೆ ಈಗ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಕಾಲೇಜ್ ಮೇಟ್ಸ್ ಆಗಿರ್ಬೋದು, ಕ್ಲಾಸ್ ಮೇಟ್ಸ್ ಆಗಿರ್ಬೋದು, ಜೊತೆಯಲ್ಲಿ ಈಗ ಫ್ರೆಂಡ್ ಅಂತಂದ್ಮೇಲೆ ಹೆಗಲ ಮೇಲೆ ಕೈ ಹಾಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಇಲ್ಲ ಅಂತಂದ್ರೆ ಹಗ್ ಮಾಡುವಂಥದ್ದೆಲ್ಲ ಇತ್ತೀಚಿನ ದಿನಗಳಲ್ಲಿ ಜೆನ್ಸಿ ಅಂತ ಬಂದಾಗ ಜಾಸ್ತಿ ಆಗ್ತಾ ಇದೆ. ಅಂತ ಒಂದು ಸಂದರ್ಭದಲ್ಲಿ ಆ ಹುಡುಗಿ ಟಚ್ ಮಾಡಿದಾಗ್ಲೂ ಕೂಡ ಆ ಸೆಕ್ಷುಯಲ್ ಫೀಲಿಂಗ್ಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಮ್ಗೆ ಆ ಹೆಣ್ಮಕ್ಳು ಟಚ್ ಮಾಡ್ತಿದೀವಿ ಅನ್ನೋದಾಗಿರ್ಬೋದು, ಬರುತ್ತಾ ಆ ತರ ಇಲ್ವಾ ಅಂತ. ಯಾಕಂತಂದ್ರೆ ಈಗ ಗೇಸ್ ಅಂತ ಹೇಳಿದಾಗ ನೀವೇ ಹೇಳಿದ್ರಿ, ನಮ್ಮ ಸೀನಿಯರ್ಸ್ನೆಲ್ಲ ನಾವು ನೋಡಿದಾಗ ಅಟ್ರಾಕ್ಷನ್ ಆಗ್ತಿದ್ರು ಅಂತ ಹೇಳ್ಬಿಟ್ಟು ಹುಡುಗರನ್ನ ನೋಡಿದಾಗ, ಹುಡುಗಿರ್ ಅಥವಾ ಹಗ್ ಮಾಡಿದಾಗ ಆಯ್ತಾ ನಿಮ್ಮ ಕಸಿನ್ಸ್ ಆಗಿರ್ಬೋದು, ಯಾರೋ ಒಬ್ರು ಬರ್ಸೇ ಇರ್ತಾರಲ್ಲ ಅತ್ತೆ ಮಗಳು ಆತರ, ಇಲ್ಲ ನಿಮ್ ಫ್ರೆಂಡ್ಸ್ ಆತರ ಟಚ್ ಮಾಡಿದಾಗ ನಿಮ್ಗೆ ಆತರ ಫೀಲಿಂಗ್ಸ್ ಬರುತ್ತಾ ಹುಡುಗಿರ ಮೇಲೆ? ಹೆಂಗೆ? ಇಲ್ಲ, ಹುಡುಗಿಯವ್ರ ಮೇಲೆ ಫೀಲಿಂಗ್ಸ್ ಆತರ ಬರೋದೇ ಇಲ್ಲ. ಯಾಕಂದ್ರೆ ನಿಮ್ಮ ಅಟ್ರಾಕ್ಷನ್ ಹುಡುಗರ ಕಡೆನೇ ಇರುತ್ತಲ್ವಾ. ಸೊ ಆ ರೀಸನ್ ಇಂದ ಯು ಆರ್ ಟೋಟ್ಲಿ ಇಮ್ಯೂನ್ ಟು ಗರ್ಲ್ಸ್. ಹೆಣ್ಮಕ್ಳು ಏನೇ ಮಾಡಿದ್ರು ನಿಮಗೆ ಆ ಥರ ಫೀಲಿಂಗ್ಸ್ ಇರಲ್ಲ. ಇನ್ನೊಂದು ಐ ಥಿಂಕ್ ಆ್ಯಸ್ ಅ ಗೇ ಪರ್ಸನ್, ಅಟ್ಲೀಸ್ಟ್ ನನ್ನ ಕೇಸಲ್ಲಿ ಯಾವ ಥರ ಅಂದರೆ, ನನಗೆ ಹುಡುಗರಿಂದನೂ ತುಂಬ ಹೆದರಿಕೆ ಇತ್ತು. ಯಾಕಂದರೆ ನಂದು ಯಾವ ಥರ ಫೀಲಿಂಗ್ ಇದೆ ಆ ಪ್ರೀತಿ ಯಾರೋ ರೆಸಿಪ್ರೊಕೇಟ್ ಮಾಡ್ತಾರಾ. ಸೊ ಮೋಸ್ಟ್ಲಿ ನನ್ನ ಪ್ರಕಾರ ಇದು ಸಾಧ್ಯನೇ ಇರಲಿಲ್ಲ. ಸೊ ನನ್ನ ಪ್ರಕಾರ ಹೇಗೆ ಅನ್ಸೋದು ಅಂದರೆ, ಓಕೆ ಇದೇ ಥರ ಇದೆ, ಬಟ್ ಐ ವುಡ್ ನೆವರ್ ಬಿ ಏಬಲ್ ಟು ಲಿವ್ ವಿತ್ ಅ ಗರ್ಲ್ ನಾರ್ ವಿತ್ ಅ ಬಾಯ್ ಅಂತ. ಬಟ್ ಇವೆಂಚುಲಿ ಐ ಥಿಂಕ್ ಲೈಫ್ ಪ್ರೋಗ್ರೆಸ್ ಆಗ್ತಾ ಗೊತ್ತಾಯಿತು, ತುಂಬ ಜನ ನನ್ನ ಥರನೇ ಇದ್ದಾರೆ. ನಾನಿವತ್ತು ಡೇಟಿಂಗ್ ಆ್ಯಪ್ಸಲ್ಲೆಲ್ಲ ಹೋದಾಗ ಯು ಕ್ಯಾನ್ ಮೀಟ್ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಅ ರಿಯಲ್ ಲೈಫ್. ಆಮೇಲೆ ಪೀಪಲ್ ಇಂಡಿಯನ್ಸ್ ಆರ್ ಲಿವಿಂಗ್ ಔಟ್ಸೈಡ್, ಅವ್ರ ಲೈಫ್ ನೋಡಿ ಒಂದು ಇನ್ಸ್ಪಿರೇಷನ್ ಬಂತು, ನಾವು ನಿಜವಾದ ಜೀವನ ಬದುಕ್ಬೋದು ಅಂತ. ಇಲ್ಲಾಂದರೆ ಎಸ್, ನಮ್ಮ ಸರೌಂಡಿಂಗ್ ಎಲ್ಲ ನೋಡಿ ಯು ಡೋಂಟ್ ಥಿಂಕ್ ದಟ್ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಗುಡ್ ಲೈಫ್ ಅಂತ. ಬಟ್ ಅಟ್ರಾಕ್ಷನ್ ಅಂತೂ ಹೆಣ್ಮಕ್ಳ ಕಡೆ ಇರಲ್ಲ. ಹುಡುಗ ಈ ಸೆಕ್ಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಹುಡುಗಿ ಸೆಕ್ಸ್ ಮಾಡುವಂಥದ್ದಾಗಿರ್ಬೋದು, ಈ ಸಮಾಜಕ್ಕೆ ಒಂದು ಆಪೋಸಿಟ್ ಅನ್ನುವಂಥದ್ದೊಂದು ಮಾತಿದೆ, ನಿಮ್ಗೆ ಅನ್ಯಾಚುರಲ್ ಅಂತ ಈ ವರ್ಡ್ ತುಂಬಾ ಜನ ಯೂಸ್ ಮಾಡ್ತಾರೆ. ಅನ್ಯಾಚುರಲ್ ಅನ್ನುವಂಥದ್ದು ಇದು, ಯಾಕಂತಂದ್ರೆ ಅದು ಸಮಾಜಕ್ಕೆ ಒಂದು ಕೆಟ್ಟ ಪಿಡುಗು ಅಂತಾನೆ ಹೇಳ್ಬೋದು ಅನ್ನುವಂಥದ್ದು. ಸೊ ಆ ಯೋಚನೆ ಇತ್ತು, ಆ ಯೋಚನೆ ಚೇಂಜ್ ಮಾಡಿದ್ದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅದಕ್ಕೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಇದು ಮೆಂಟಲ್ ಇಲ್ನೆಸ್ ಅಲ್ಲ, ಇದು ನ್ಯಾಚುರಲ್ ಅಂತ. ಸೊ ಬೇಸಿಕಲಿ 1500 ಸ್ಪೀಶೀಸಲ್ಲಿ ಹೋಮೋಸೆಕ್ಷುಯಾಲಿಟಿ ಇದೆ. ಡಾಲ್ಫಿನ್ಸ್ ಆಗಿರಲಿ, ಸ್ವ್ಯಾನ್ಸ್ ಆಗಿರಲಿ, ಎಲ್ಲ ಅನಿಮಲ್ಸ್ಗಳಲ್ಲೂ ಕೂಡ ಹೋಮೋಸೆಕ್ಷುಯಾಲಿಟಿ ಇದೆ. ಅದರಲ್ಲೂ ಕೂಡ 1500 ಸ್ಪೀಶೀಸ್ಗೂ ಹೆಚ್ಚು. ಸೊ ಯಾವ್ದು ನ್ಯಾಚುರಲ್ ಇದೆ ನೀವೇ ಹೇಳ್ಬೇಕೀಗ. ಇವಾಗ ಆ್ಯನಿಮಲ್ಸು 1500+ ಸ್ಪೀಶೀಸ್ ಇದ್ದಾರೆ ಅಂದಮೇಲೆ ನೀವು ಓಕೆ ಇವಾಗ ಏನು ಮಾಡ್ಬೇಕು ಹೇಳಿ. ಇವಾಗ ನಾನು
ಹುಟ್ಟಿದೆ, ನನಗೂ ಕೂಡ ಹುಡುಗಿಗೆ ಮದುವೆ ಆಗೋ ಕೂಡ ಡಿಸೈರ್ ಇತ್ತು, ನನಗೂ ಕೂಡ ಮಕ್ಕಳು ಬೇಕಿತ್ತು. ಆದರೆ ಅಟ್ರಾಕ್ಷನ್ ಇಲ್ಲ, ಪ್ರೀತಿ ಇಲ್ಲ. ನೀವೇನು ಹೇಳ್ತೀರಾ, ನಾನು ಹುಡುಗಿಗೆ ಮದುವೆ ಆಗಲ್ಲ? ಓಕೆ, ನಾನೇನೋ ನನ್ನ ಆಸೆ ತೀರಿಸ್ಕೊಳ್ತೀನಿ, ಹುಡುಗಿದೇನೋ ಓಕೆ, ಒಂದೆರಡು ಸತಿ ವಿ ವಿಲ್ ಹ್ಯಾವ್ ಸೆಕ್ಸ್ ಆ್ಯಂಡ್ ವಿ ವಿಲ್ ಮೇಕ್ ಕಿಡ್ಸ್ ಆಲ್ಸೋ. ವಾಟ್ಸ್ ದ ಫ್ಯೂಚರ್? ಪ್ರೀತಿ ಇಲ್ಲ, ಅಟ್ರಾಕ್ಷನ್ ಇಲ್ಲ. ಅದೇ ಲೈಫ್ ತುಂಬ ಜನ ಬದುಕ್ತಾ ಇದ್ದಾರೆ. ಆ ಲೈಫ್ನ ಚೇಂಜ್ ಮಾಡೋದಕ್ಕೆ ನಾನು ಇದ್ರ ಬಗ್ಗೆ ಇಷ್ಟು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ನಮ್ಮ ಪೇರೆಂಟ್ಸ್ಗೆ ಡೆಫಿನೆಟ್ಲಿ ಬ್ಯಾಕ್ಲ್ಯಾಶ್ ಬರುತ್ತೆ. ರೀಸೆಂಟ್ಲಿ ಒಂದು ಇನ್ಸ್ಟೆನ್ಸ್ ಆಯಿತು, ಐ ವಿಲ್ ಕಮ್ ಬ್ಯಾಕ್ ಟು ದ್ಯಾಟ್. ಬಟ್ ಅಬೌಟ್ ದಿಸ್ ಬೀಂಗ್ ಅನ್ಯಾಚುರಲ್, ಓಕೆ, ಯು ಕಾಲ್ ಇಟ್ ಅನ್ಯಾಚುರಲ್, ವಾಟ್ ಆರ್ ಯು ಗೋಯಿಂಗ್ ಟು ಗೇನ್? ನನಗೆ ನಿಮ್ಮ ಮಗಳ ಜೊತೆ ಮದುವೆ ಮಾಡಿಸಿ ನೀವು ಏನು ಗೇನ್ ಮಾಡ್ತೀರಾ? ನನಗೆ ಪ್ರೀತಿ ಇಲ್ಲ, ಅಟ್ರಾಕ್ಷನ್ ಇಲ್ಲ. ಸೊ ಇವಾಗ 1500+ ಸ್ಪೀಶೀಸು ಅವ್ರ ಜೀವನನ ದೇವರು ಯಾವ ಥರ ಮಾಡಿದ್ದಾರೆ ಅದರ ಥರ ಬದುಕ್ತಾ ಇದ್ದಾರೆ. ಅದು ಬಿಟ್ಟು ನಾನು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನ್ಯಾಚುರಲಿ ನನಗೆ ಹುಡುಗರು ಇಷ್ಟ, ಅದನ್ನು ಬಿಟ್ಟು ನಾನು ಹುಡುಗಿಗೆ ಮದುವೆ ಆಗಿ ನಾನು ಇವೆಷ್ಟೆಲ್ಲ ಚಾಲೆಂಜಸ್ ಯಾಕೆ ತೊಗೋಬೇಕು? ವೆನ್ ನ್ಯಾಚುರಲಿ ನನಗೆ ಗೊತ್ತು ನನಗೆ ಯಾರು ಇಷ್ಟ, ನನಗೆ ಇಷ್ಟಪಡೋರು ಕೂಡ ಇದ್ದಾರೆ. ಅದಿದ್ಮೇಲೆ ಐ ಥಿಂಕ್ ಅದ್ರ ಅಗೇನ್ಸ್ಟ್ ಹೋಗೋದು ಅನ್ಯಾಚುರಲ್ ಅಂತ ನಾನು ಹೇಳ್ತೀನಿ, ರಾದರ್ ದ್ಯಾನ್ ಬೀಯಿಂಗ್ ವಾಟ್ ಯು ಆರ್. ಈಗ ನೀವು ಹೇಳಿದ್ರಿ ಗಂಡ ಹೆಂಡತಿ ಸಂಬಂಧ ಅನ್ನುವಂಥದ್ದು ಸಾಕಷ್ಟು ವರ್ಷಗಳ ಕಾಲ ಸರ್ವೈವ್ ಆಗುತ್ತೆ ಅಂತ. ಇತ್ತೀಚೆಗೆ ಏನಂತಂದ್ರೆ ಅವ್ರು ಕ್ಯಾಲ್ಕುಲೇಟಿವ್ ಮೈಂಡ್ ಸೆಟ್ ಆಗಿರೋದ್ರಿಂದ ಕೂಡ ಡಿವೋರ್ಸ್ ಅನ್ನುವಂಥದ್ದು ಆಗ್ತಾ ಇದೆ. ಮೊದಲಿನ ಕಾಲದಲ್ಲಿ ಕೂಡ ಗಂಡ ಹೆಂಡತಿ ಅನ್ನುವಂಥದ್ದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಂತಾನೆ ಹೇಳ್ಬೋದು. ಹೌದು, ಅದ್ರ ಐಡಿಯಾಲಜಿ ಅದೇ ಇತ್ತು. ಸೊ ಆ ಥರ ಇತ್ತು. ಬಟ್ ಈಗ ಮದುವೆ ಆದ್ಮೇಲೆ ಬೇರೊಬ್ಬರನ್ನ ನೋಡೋದಾಗಿರ್ಬೋದು, ಅಥವಾ ಆ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಹೇಳಿ ಮನ್ಸಲ್ಲಿ ಅನ್ಕೋಬಹುದು, ಬಟ್ ಅವ್ರ ಜೊತೆ ಹೋಗ್ಬಿಟ್ಟು ನಾವು ಸಂಸಾರ ನಡೆಸೋದಾಗಿರ್ಬೋದು ಅಥವಾ ರಿಲೇಶನ್ಶಿಪ್ನ ಇಟ್ಕೊಳ್ಳೋವಂಥದ್ದಾಗಿರ್ಬೋದು, ಅದು ಕಡಿಮೆ ಆಗ್ಬಿಡುತ್ತೆ. ಬಟ್ ಈಗ ಗೇಸ್ ಮದುವೆ ಆದಾಗ ಈಗ ಎಲ್ಲೋ ಹೋಗ್ತಿರ್ತೀರ, ಅಟ್ರಾಕ್ಷನ್ ಅನ್ನೋದಾಗುತ್ತೆ ಅಂತ ಹೇಳಿದ್ರಿ ನೀವು. ಕರೆಕ್ಟ್. ಸೊ ಅಂತ ಟೈಮಲ್ಲಿ ಪಾರ್ಟ್ನರ್ಸ್ ಮಧ್ಯೆ ಏನಾದ್ರು ವೈಮನಸ್ ಬರುತ್ತಾ, ಅಥವಾ ಅದು ಹೆಂಗಿರುತ್ತೆ ಅಂತ? ಐ ಥಿಂಕ್ ಈ ಸಿಚುವೇಶನ್ ಸೇಮ್ ಯಾವ ಥರ ಸ್ಟ್ರೇಟ್ ರಿಲೇಶನ್ಶಿಪ್ಪಲ್ಲಿ ಇರುತ್ತೆ. ಎಷ್ಟೋ ಜನರಿಗೆ ಹೆಣ್ಮಕ್ಳಿಗೂ ಕೂಡ ಶಾರುಖ್ ಖಾನ್ ನೋಡಿದ್ರೆ ಅವ್ರ ಗಂಡಂಗಿಂತನೂ ಶಾರುಖ್ ಖಾನ್ ತುಂಬ ಇಷ್ಟ. ಎಷ್ಟೋ ಹುಡುಗರಿಗೆ ಅವರ ತಮ್ಮ ಧರ್ಮ ಪತ್ನಿಗಿಂತ ದೀಪಿಕಾ ಪಡ್ಕೋಡೆ ಜಾಸ್ತಿ ಇಷ್ಟ. ಸೊ ಐ ಥಿಂಕ್ ಆ ಅಟ್ರಾಕ್ಷನ್ ಇರುತ್ತೆ. ಬಟ್ ನಿಮಗೆ ಯಾರು ಪ್ರೀತಿ ಮಾಡ್ತಾರೆ ಅವ್ರ ಜೊತೆನೇ ನಿಮ್ಮ ಜೀವನ ಹೋಗುತ್ತೆ. ಅದು ಯಾರ ಜೊತೆಗೆ ನೀವು ಇರ್ತೀರಾ, ಯಾವ ಥರದ್ದು 101 ಫ್ರೆಂಡ್ಸ್ ಇರ್ತಾರೆ, ಚೆನ್ನಾಗಿ ಕಾಣಿಸೋರು ಇರ್ತಾರೆ, ಡಿಫ್ರೆಂಟ್ ಆಗಿರೋರು. ಬಟ್ ನೀವು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅವ್ರ ಜೊತೆ ನಿಮ್ಮ ಬಾಂಡ್ ಇರುತ್ತೆ. ಅದೇ ಥರ ಈ ಪ್ರೀತಿಯಲ್ಲೂ ಕೂಡ ನೀವು ಯಾರ ಜೊತೆ ಇರ್ತೀರಾ, ಓಕೆ, ಫಾರ್ ಅ ಮೂಮೆಂಟ್ ಯಾರಿಗೂ ನೋಡಿದ್ರೆ ಚೆನ್ನಾಗಿದ್ದಾರೆ ನೀವು ನೋಡಿ, ಓಕೆ. ಬಟ್ ನಿಮ್ಮ ಕನೆಕ್ಷನ್ ಯಾರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ, ಯಾರು ನಿಮ್ಮನ್ನ ಎಲ್ಲ ಮೂಮೆಂಟಲ್ಲಿ ನೋಡಿರ್ತಾರೆ, ನೀವು ಅವ್ರ ಮೂಮೆಂಟ್ಸ್ ಶೇರ್ ಮಾಡಿರ್ತೀರಾ, ಅವ್ರ ಜೊತೆಗೆ ಇರುತ್ತೆ. ಸೊ ಇದು ಸಿಮಿಲರ್ ಸ್ಟ್ರೇಟ್ ರಿಲೇಶನ್ಶಿಪ್ ಇರಲಿ, ಗೇ ರಿಲೇಶನ್ಶಿಪ್ ಇರಲಿ. ಎಸ್, ಸೆಕ್ಸ್ ಅನ್ನುವಂಥದ್ದು ಹುಡುಗ ಮಾಡಿದ್ರೆ ಅಥವಾ ಹುಡುಗಿ ಮಾಡಿದ್ರೆ ಪ್ರಕೃತಿ ವಿರೋಧ ಅಂತ ಮೊದಲಿಂದನೂ ಹೇಳಿರುವಂತ ಮಾತಿದೆ. ಅದಕ್ಕೆ ನಾನು ನಿಮ್ಗೆ ಆನ್ಸರ್ ಕೊಟ್ಟೆ. ಅದು ಪ್ರಕೃತಿ ವಿರೋಧ ಅಲ್ಲ, ಪ್ರಕೃತಿ ನಮಗೆ ಕೊಟ್ಟಿರೋ ಡಿಸೈರ್ಸೇ ಅದು. ನಾನು ಇವಾಗ ಹೆಣ್ಮಕ್ಳ ಜೊತೆ ಮಾಡಿದ್ರೆ ಅದು ಪ್ರಕೃತಿಗೆ ವಿರೋಧ, ಯಾಕಂದ್ರೆ ನಾನು ಮನ್ಸಿಲ್ದೆ ಮಾಡ್ತಾ ಇದ್ದೀನಿ. ಅಂಡ್ ಹೌ ಲಾಂಗ್ ವುಡ್ ಇಟ್ ಗೋ? ಫಾರ್ ಕಪಲ್ ಆಫ್ ಡೇಸ್, ದೆನ್ ಹುಡುಗಿ ಜೀವನನೂ ಹಾಳು, ನನ್ನ ಜೀವನ ಕೂಡ ಹಾಳು. ಸೊ ಡೆಫಿನೆಟ್ಲಿ ಡೋಂಟ್ ಕಾಲ್ ಇಟ್ ಅನ್ಯಾಚುರಲ್. ಅಲ್ಲ, ನಾನು ಹೇಳ್ತಿರುವಂಥದ್ದು ಮೊದಲಿಂದನೂ ಹೇಳ್ಕೊಂಡ್ ಬಂದಿರುವಂಥದ್ದು. ಮೊದಲಿಂದ ಅಲ್ಲ, ಇದಾಗಿದ್ದು ಓನ್ಲಿ ಆಫ್ಟರ್ ಕೊಲೋನಿಯಲ್ ಎರಾ. ಸೊ ಇದು ಬ್ರಿಟಿಷರು ತಂದಿದ್ ಲಾ, ಬಟ್ ಅವ್ರ ಕಂಟ್ರಿಯಲ್ಲಿ ಚೇಂಜ್ ಮಾಡ್ಕೊಂಡು ನಮ್ಮ ಕಂಟ್ರಿಗೆ ಲಾಸ್ ಚೇಂಜ್ ಮಾಡೋದಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ನಾವು ಫೈನಲಿ ಮಾಡಿದೀವಿ. ಫ್ರಮ್ 2018 our country has made it legal. So I don't think anybody has the right to go against Supreme Court and say it is unnatural. Supreme Court has said it is okay and it is not criminal to do that. So dare you go against Supreme Court? ಅಲ್ಲ, ಈಗ ನಮ್ಮ ಮನಸ್ಸಲ್ಲಿ ಈಗ ನಮ್ಗೂ ಆಗಿರ್ಬೋದು ಅಥವಾ ಇಂಡಿಯನ್ಸ್ ಮನಸ್ಥಿತಿ ಹೆಂಗೆ ಅಂತಂದ್ರೆ, ಹುಡುಗ ಸೆಕ್ಸ್ ಮಾಡಿದ್ರೆ ಅದು ಹುಡುಗಿ ಸೆಕ್ಸ್ ಮಾಡಿದ್ರೆ ಪ್ರಕೃತಿ ವಿರೋಧ ಹೇಗಾಗಿದೆ ಅಂದ್ರೆ, ನಿಮ್ ಜನರ ಮೈಂಡ್ ಸೆಟ್ ಹೆಂಗೆ ಅಂದ್ರೆ, ಹುಡುಗಂಗೆ ಅವನೇನ್ ದೇವ್ರ ಕಾರ್ಯ ಮಾಡ್ತಾ ಇದ್ದಾನ ಹುಡುಗಿಗೆ ಇಷ್ಟಪಟ್ಟು. ನಾನು ಕೇಳೋದು, ಓಕೆ, ನಿಮ್ಗೆ ಹುಡುಗಿ ಇಷ್ಟಪಡ್ತಿದ್ದೀರಾ, ನೀವು ಹುಡುಗಿ ಜೊತೆಗೆ ಪ್ರೀತಿ ಮಾಡ್ತೀರಾ, ಅದೇ ದೇವ್ರ ಕಾರ್ಯನಾ? ಇಲ್ಲ. ಯೋಗದ ಪ್ರಕಾರನು ಯಾವುದೇ ಸಂಬಂಧ ಮಗು ಮಾಡಲ್, ಇಫ್ ಯು ಆರ್ ನಾಟ್ procreating, if it is not for the kid, if you are having sex, that's not right. Then what is this condom industry surviving on? ಸೊ ನಿಮಗೆ ಅಟ್ರಾಕ್ಷನ್ ಇರೋದ್ರಿಂದ ನೀವು ಕ್ಯಾಶುವಲ್ ಸೆಕ್ಸ್ನ ನಾರ್ಮಲ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನಿಮಗೋಸ್ಕರ. ಇವಾಗ ಹುಡುಗ ಅವ್ರನ್ನ ಇಷ್ಟಪಡ್ತಾರೆ ಅಂದರೆ ಅದು ನಿಮಗೆ ಅನ್ಯಾಚುರಲ್ ಅನಿಸುತ್ತೆ. ಐ ಥಿಂಕ್ ಯಾವ ವಿಷಯದಲ್ಲಿ ನಿಮಗೆ ಇಂಟ್ರೆಸ್ಟ್ ಇರಲ್ಲ ಆ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತಾನೆ ನಾನು ಜನರಿಗೆ ಕೋರ್ಕೊಳ್ತೀನಿ. ಇವಾಗ ನಿಮಗೆ ಹೆಣ್ಮಕ್ಳ ಜೊತೆಗೆ ಇಷ್ಟ, ನೀವು ಹೆಣ್ಮಕ್ಳ ಜೊತೆಗೆ ಇರ್ತೀರಾ, ಇರಿ. ಅದೇ ಎಕ್ಸ್ಪೆಕ್ಟೇಷನ್ ಎಲ್ಲರ ಮೇಲೆ ಇಟ್ಕೊಳಕ್ಕೆ ಹೋಗಬೇಡಿ. ಏನಾಗುತ್ತೆ, ನೀವು ಆ ಹೆಣ್ಮಕ್ಳು ನಿಮ್ಮ ಮಗಳದ್ದೇ ಜೀವನ ಹಾಳು ಮಾಡ್ತೀರಾ, ನಂದಲ್ಲ.
ಇವಾಗ ಸೊಸೈಟಿ ಹೇಳಿದ್ರೆ ಗೇಸ್ ಇರಬಾರ್ದು, ನಾವು ಗೇಸ್ಗೆ ರೆಸ್ಪೆಕ್ಟ್ ಮಾಡ್ತೀವಿ, ನನ್ಗೆ ಹೇಳ್ತೀರಾ ನೀವು ನಾನು ಕಲ್ಲು ಹೊಡೆದು ಇದು ಮಾಡ್ತೀವಿ, ಈ ಥರ ಶಿಕ್ಷೆ ಕೂಡ ಇತ್ತು ಮುಂಚೆ. ಸೊ ಏನಾಗುತ್ತೆ, ನಾನು ಹೇಳ್ತೀನಿ ಓಕೆ ಸರ್ ನಿಮ್ಮ ಮಗಳ ಜೊತೆ ಮದುವೆ ಮಾಡಿ, ಗೇ ಆ ಥರ ಇರಂಗೇ ಇಲ್ಲ, ನಾನು ಸ್ಟ್ರೇಟ್ ಹುಡುಗ ರೀ, ಒಳ್ಳೆ ಹುಡುಗ, ಬಂದು ಮದುವೆ ಮಾಡಿಸಿ, ನೀವು ಏನೇನು ಕೊಡ್ತೀರೋ ನಾನು ತೊಗೊಳ್ತೀನಿ, ಏನಾಗುತ್ತೆ, ನಿಮ್ಮ ಮಗಳ ಜೀವನ ಹಾಳಾಗುತ್ತೆ, ನನ್ನ ಜೀವನ ಹಾಳಾಗುತ್ತೆ. ಬಟ್ ಮೇ ಬಿ ಹೆಣ್ಮಕ್ಳಕ್ಕಿಂತ ಹೆಣ್ಮಕ್ಳ ಜೀವನ ಮೋರ್ ಲೈಕ್ಲಿ ಹಾಳು ಜಾಸ್ತಿ ಆಗುತ್ತೆ. ನಾನು ಬಿಸ್ನೆಸ್ ಟ್ರಾವೆಲ್ ಅಂತ ಹೋಗ್ತೀನಿ, ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀನಿ. ಹುಡುಗಿಯವ್ರಿಗೆ ನಾವು ಮನೆಯಿಂದ ಜಾಸ್ತಿ ಹೊರಗೆ ಹೋಗೋಕ್ಕೆ ಬಿಡಲ್ಲ. ಜಾಬ್ ಹೋಗೋದು ಇವತ್ತು ಸ್ಟಾರ್ಟ್ ಆಗಿದೆ, ಬಟ್ ಅಪ್ಪ ಅಮ್ಮ ಹುಡುಗಿಯವ್ರ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡಿ ಓದ್ಸಂಗೂ ಇಲ್ಲ. ಇದು ನಮ್ಮ ರಿಯಾಲಿಟಿ. ತುಂಬ ಜನ ಹೇಳೋಕ್ಕೆ ಹಿಂದೆ ಕೋರ್ತಾರೆ, ಅಪ್ಪ ಹೇಳ್ತಾರೆ ನನಗೆ ಹುಡುಗಿ ಮೇಲೆ ಜಾಸ್ತಿ ಪ್ರೀತಿ ಅಂತ, ಹುಡುಗಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಿಷ್ಟೇ. ಸೊ ಹುಡುಗಿಗೆ ಆಸ್ತಿಯಲ್ಲೂ ಕೊಡಲ್ಲ ಪೇರೆಂಟ್ಸು, ಮತ್ತು ಎಜುಕೇಷನ್ ಡೆಫಿನೆಟ್ಲಿ ಕೊಡಲ್ಲ, ಮತ್ತು ಅವ್ರು ಇಷ್ಟಪಟ್ಟಂಗೆ ಅವ್ರಿಗೆ ಮದುವೆ ಆಗೋಕ್ಕೂ ಏನೂ ರೈಟ್ ಇಲ್ಲ. ಅಪ್ಪ ಅಮ್ಮ ಅವ್ರಿಗೆ ಏನು ಕರೆಕ್ಟ್ ಅನಿಸ್ತೋ ಅದರಲ್ಲೇ ನಡ್ಕೊಂಡ್ರೆ ಹುಡುಗಿ ಒಳ್ಳೆ, ಹುಡುಗಿ ಮೇಲೆ ಪ್ರೀತಿ. ಅವ್ರು ಹುಡುಗಿನೂ ಕೂಡ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳಿದ್ರೆ ಹುಡುಗಿ ಮೇಲೂ ಪ್ರೀತಿ ಇಲ್ಲ. ಸೊ ಓಕೆ, ಕಮಿಂಗ್ ಟು ದ ಪಾಯಿಂಟ್, ಚೇಂಜಸ್ ಎಷ್ಟು 10-20%. ನಾವೇನು ಮೇಲ್ಗಡೆ ನೋಡ್ತೀವಿ, ಇವತ್ತು ರೂರಲ್ ಇಂಡಿಯಾದಲ್ಲಿ ಹೋಗಿ 50%. ನಾನು ನಮ್ಮ ಫ್ಯಾಮ್ಲೀಸಲ್ಲೇ ನೋಡ್ತೀನಿ ಹೆಣ್ಮಕ್ಳು ಇನ್ನೂ, ಐ ಥಿಂಕ್ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ನಮ್ಮ ಸಿಸ್ಟರ್ ಒಬ್ಬರೇ ವರ್ಕ್ ಮಾಡೋದು, ಎಲ್ಲರೂ ವರ್ಕಿಂಗ್ ಡಾಕ್ಟರ್ ಎಲ್ಲ ಇದ್ದವರು ಕೂಡ ಮನೇಲಿ ಕುಂತಿದ್ದಾರೆ, ಡಾಕ್ಟರ್ ಆಗಿದ್ದಂತವ್ರು ಕೂಡ. ಎಕ್ಸಾಕ್ಟ್ಲಿ. ಹುಡುಗಿಯೋರ್ ಜೀವನ ನಾವು ಹೇಳೋಷ್ಟೆಲ್ಲ ಏನು ಚೆನ್ನಾಗಿಲ್ಲ ಇಂದು ಕೂಡ. ನಾವು ಬರೇ ಒಂದು ಬಬಲಲ್ಲಿ ಬದುಕ್ತಾ ಇದೀವಿ. ಗಂಡು ಮಗು ಮಾಡಲ್ಲ ಅಂದ್ರೆ ಸೊಸೆ ಇವತ್ತು ಅತ್ತಿಗೆ ಇಷ್ಟ ಇಲ್ಲ. ಸೊ ನಮ್ಮ ಮೈಂಡ್ ಸೆಟ್ ಇನ್ನೂ ಅಲ್ಲೇ ಇದೆ. ಆ್ಯಂಡ್ ಇಟ್ ಈಸ್ ಜಸ್ಟ್ ನಾವು ಸ್ವಲ್ಪ ಜನರನ್ನ ನೋಡ್ತೀವಿ, ಹುಡುಗಿಯವ್ರು ಸ್ವಲ್ಪ ಜನರು ಲೈಫ್ ಇಂಡಿಪೆಂಡೆಂಟ್ ಆಗಿದ್ದಾರೆ, ಅದನ್ನ ನಂಬ್ಕೊಂಡು ಹುಡುಗಿಯವ್ರು ಇವಾಗ ಚೇಂಜ್ ಆಗಿದ್ದಾರೆ. ಏನು ಚೇಂಜ್ ಆಗಿಲ್ಲ, ಹುಡುಗಿಯವ್ರ ಜೀವನ ಅಲ್ಲೇ ಇದೆ. ಆ್ಯಂಡ್ ಅದೇ ಥರ ಇವಾಗ ಗೇ ಹುಡುಗರು ಯಾಕೆ ಇಷ್ಟು ವರ್ಷದಿಂದ ಸರ್ವೈವ್ ಆಗ್ತಾ ಇದ್ದಾರೆ, ದೇರ್ ಆರ್ ಬಿಸ್ನೆಸ್ ಮೀಟಿಂಗ್ಸ್, ದೇರ್ ಆರ್ ಬೆಸ್ಟ್ ಫ್ರೆಂಡ್ಸ್, ಯುವರ್ ಬಾಯ್ಸ್ ಟ್ರಿಪ್. ಸೊ ಅವರೆಲ್ಲ ಎಲ್ಲ ಕಡೆ ಬದುಕ್ಬಿಡ್ತಾರೆ. ಹೆಣ್ಮಕ್ಳು ಮನೆಯಲ್ಲೇ ಇರ್ತಾರೆ, ಅವ್ರು ಯಾರು ಜಾಬ್ ಹೋಗಲ್ಲ, ಬಿಸ್ನೆಸ್ ಟ್ರಾವೆಲ್ ಆಗಲ್ಲ. ಸೊ ಸಮ್ವೇರ್ ವಿಮೆನ್ ವುಡ್ ಆಲ್ವೇಸ್ ಲೂಸ್. ಓಕೆ, ಈಗ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡೋಕ್ಕೆ ಅಥವಾ ಕೇಳಕ್ಕೆ ಇಷ್ಟಪಡ್ತೀನಿ. ಹುಡುಗ ಹುಡುಗಿ ಸೆಕ್ಸ್ ಅನ್ನೋದು ಅನ್ಯಾಚುರಲ್ ಅನ್ನೋಂಥ ನಮ್ಮ ಇಂಡಿಯನ್ ಮನಸ್ಥಿತಿ. ಇನ್ನೊಂದು ಏನಂತಂದ್ರೆ ಈ ಹುಡುಗ ಸೆಕ್ಸ್ ಮಾಡೋದ್ರಿಂದ, ಹುಡುಗಿ ಸೆಕ್ಸ್ ಮಾಡೋದ್ರಿಂದ ಹೆಲ್ತ್ ಇಶ್ಯೂಸ್ ಅಥವಾ ಹೆಲ್ತ್ ಪ್ರಾಬ್ಲಮ್ ಏನಾದ್ರು ಬರುತ್ತಾ ಅಂತ? ನೋ, ಡೆಫಿನೆಟ್ಲಿ ನಾಟ್. ಅಟ್ಲೀಸ್ಟ್ ನನಗೆ ಎಷ್ಟು ವರ್ಷ ಆಯಿತು, 6 ವರ್ಷ ಆಯಿತು. ದೇರ್ ಇಸ್ ಬಿನ್ ನೋ ಹೆಲ್ತ್ ಇಶ್ಯೂಸ್. ಸೊ ನೋಬಡಿ ಗೆಟ್ಸ್ ಎನಿ ಹೆಲ್ತ್ ಇಶ್ಯೂಸ್ ಥ್ರೂ ದ್ಯಾಟ್. ಸೊ ಬೇಸಿಕಲಿ that's not a thing that ever happens. ಆ ಥರ ಏನಿರಲ್ಲ. ಅಲ್ಲ, ಇದು ಪ್ರಕೃತಿ ವಿರೋಧಿ ಅಂತಾರಲ್ಲ, ಅದಕ್ಕೆ ಇಲ್ಲ ಅದರಲ್ಲಿ ಏನು ಲಾಜಿಕೇ ಇಲ್ಲ. ಏನೂ ಆಗೋದಿಲ್ಲ, ಏನೂ ಆಗಲ್ಲ. ಈಗ ಸೊ ಎಷ್ಟೋ ವರ್ಷದಿಂದ, ಸೊ ಬೇಸಿಕಲಿ ಇವಾಗ ನನ್ನ ವಿಷಯ ನಾನು ಹೇಳ್ತಾ ಇರೋದು 5-6 years. ಬಟ್ ಡಚ್ ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ, ಮತ್ತೆ ಮಾನ್ವೇಂದ್ರ ಸಿಂಗ್ ಗೋಹಿಲ್ ಅಂತ ರಾಜಸ್ಥಾನಲ್ಲಿ ಇರೋ ಕಿಂಗು, ಇಂಡಿಯಾ ಓಲ್ಡೆಸ್ಟ್, ಅವ್ರು ಇವಾಗ 60 ವರ್ಷ ಆಗಿರ್ಬೋದು, ಅವರು ಗೇನೆ, ಅವರು ಫಾರಿನ್ ಪಾರ್ಟ್ನರ್ ಇದ್ದಾರೆ. ಸೊ ಎಷ್ಟು ವರ್ಷದಿಂದ ಹೆಲ್ದಿ ಆಗಿದ್ದಾರೆ, ಒಳ್ಳೆ ಸೆಕ್ಸ್ ಲೈಫ್ ಬದುಕ್ತಾ ಇದ್ದಾರೆ. ಸೊ ದೇರ್ ಇಸ್ ನೋ ಹೆಲ್ತ್ ರಿಸ್ಕ್ ಡ್ಯೂ ಟು ದ್ಯಾಟ್. ಓಕೆ, ಈಗ ಮನೆಯವರು ನಿಮ್ ಗೇ ಸರ್ಕಲ್ ಅವ್ರ ಮನೆಗೆ ಬರ್ತಾ ಇರ್ತಾರ, ಹೋಗ್ತಿರ್ತಾರ? ಹೌದು, ನಮ್ಮ ಫ್ಯಾಮಿಲಿ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂತ? ನಮ್ಮ ಮನೆಯಲ್ಲಿ ದೇರ್ ಇಸ್ ವೆರಿ ವೆಲ್ ಅಕ್ಸೆಪ್ಟೆನ್ಸ್. ಅಂಡ್ ಯಾಕಂದ್ರೆ ಏನು ಡಿಫ್ರೆನ್ಸ್ ಅನ್ಸಲ್ಲ ಅಲ್ವಾ. ಇವಾಗ ನಾನು ನಿಮಗೆ ಮೀಟ್ ಆಗ್ತಾ ಇದ್ದೆ, ನಿಮಗೇನು ಅನಿಸ್ತಾ ಇದೆ, ನಾವು ಆಸ್ ಅ ಗೇ ಪರ್ಸನ್ ನೀವು ಮೀಟ್ ಆಗ್ತಾ ಇದ್ದೀರಾ, ಇಟ್ ಇಸ್ ಆಸ್ ಯೂಶುವಲ್ ಆಸ್ ಯು ಮೀಟ್ ಎನಿಬಡಿ. ಆ ಥರನೇ. ಸೊ ನನ್ನ ಮನೆಯಲ್ಲಿ ಐ ಥಿಂಕ್ ಐ ಹ್ಯಾವ್ ಓನ್ಲಿ ಗೇ ಫ್ರೆಂಡ್ಸ್. ಮೋಸ್ಟ್ಲಿ ಅ ಲಾಟ್ ಆಫ್ ಗೇ ಫ್ರೆಂಡ್ಸ್ ಓನ್ಲಿ ಮೀಟ್ ಮೀ, ಬಿಕಾಸ್ ಬೇರೆಯವರೆಲ್ಲ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ನನ್ನ ಜೊತೆ ಟೈಮ್ ಪಾಸ್ ಮಾಡೋದೆಲ್ಲ ನನ್ನ ಗೇ ಫ್ರೆಂಡ್ಸೇ. ಓಕೆ, ನಿಮ್ಮ ಜೊತೆ? ಹೌದು. ಓಕೆ. ಸೊ ಮನೇಲಿ ಬರ್ತಾರೆ, ನಮ್ಮ ಪೇರೆಂಟ್ಸ್ ಕೂಡ ತುಂಬಾ ಕಂಫರ್ಟೇಬಲ್ ಇದ್ದಾರೆ. ತುಂಬಾ ಜನ ನನ್ಕಿಂತ ಜಾಸ್ತಿ ನಮ್ಮ ಅಮ್ಮನ ಜೊತೆ ಮಾತಾಡೋರು ಇದ್ದಾರೆ. ಸೊ ನೀವು ಗೇ ಅಂತ ಗೊತ್ತಾದ್ಮೇಲೆ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಂಥವ್ರು ಅಥವಾ ಫ್ರೆಂಡ್ಸ್ ತುಂಬಾ ಕ್ಲೋಸ್ ಆಗಿದ್ದಂಥವ್ರು ಯಾರಾದ್ರು ಬಿಟ್ಟೋಗಿದ್ದುಂಟಾ ಅಂತ? ಓ ಇಲ್ಲ, ದಟ್ಸ್ ದ ಬೆಸ್ಟ್ ಥಿಂಗ್. ಐ ಥಿಂಕ್ ನನ್ನ ಫ್ರೆಂಡ್ಸ್ ಅಲ್ಲಿ ಎಲ್ಲರದಲ್ಲೂ ಮೆಚುರಿಟಿ ಇದೆ, ಪ್ರೀತಿ ಕೂಡ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇದೆ. ಆ್ಯಂಡ್ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ, ಆಸ್ ಅ ಗೇ ಪರ್ಸನ್ ಇದು ಕೂಡ ನಿಜ, ನೀವು ನಿಮ್ಮ ಸರ್ಕಲ್ನ ಬೇಸಿಕ್ ಜನರಿಗಿಂತ ಸ್ವಲ್ಪ ಅಪ್ ಮಾಡ್ಕೊಳ್ಳೇಬೇಕಾಗತ್ತೆ. ಅಂದರೆ ನನಗೆ ಆ ತೊಂದರೆ ಆಗಲಿಲ್ಲ, ಯಾಕಂದ್ರೆ ನನ್ನ ಮೋಸ್ಟ್ ಫ್ರೆಂಡ್ಸ್ ಚಾರ್ಟರ್ಡ್ ಅಕೌಂಟೆಂಟ್ಸು, ಅವರೆಲ್ಲ ಕಾರ್ಪೊರೇಟ್ಸಲ್ಲಿ ಕೆಲಸ ಮಾಡೋದು. ನೀವು ಇನ್ಫೋಸಿಸ್ ಇರಲಿ, TCS ಇರಲಿ, ಆಕ್ಸೆಂಚರ್, ಎಷ್ಟೋ ಹಲವಾರು ಕಂಪ್ನಿ, ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಿ ಇದ್ರ ಬಗ್ಗೆ ಎಜುಕೇಷನ್ ಇದೆ. ಇದ್ರ ಬಗ್ಗೆ ಯಾರಾದರೂ ಭೇದ ಭಾವ ಮಾಡೋದು, ಒಳ್ಳೆತನದಲ್ಲಿ ಮಾತಾಡಲ್ಲ ಅಂದರೆ ಅದ್ರ ಬಗ್ಗೆ ರೂಲ್ಸ್ ಇದೆ ಆಫೀಸಲ್ಲಿ. ಸೊ ಅದ್ರ ಪ್ರಕಾರದಿಂದ ಆಫೀಸಲ್ಲಿ ಎಜುಕೇಷನ್ ಇದೆ, ರೆಸ್ಪೆಕ್ಟ್ ಇದೆ. ಪೀಪಲ್ ಹ್ಯಾವ್ ಟು ಟ್ರೀಟ್ ಯು ರೈಟ್. ಇಫ್ ದೇ ಡಿಸ್ರೆಸ್ಪೆಕ್ಟ್ ಯು, ದೇರ್ ವಿಲ್ ಬಿ ಆಕ್ಷನ್ಸ್ ಅಗೇನ್ಸ್ಟ್ ದೆಮ್.
ಓಕೆ. ಈ ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಟೆಕ್ನಾಲಜಿ ದಿನೇ ದಿನೇ ಬೆಳೀತಾ ಇರೋದ್ರಿಂದ ಸೋಷಿಯಲ್ ಮೀಡಿಯಾನು ಕೂಡ ಟ್ರೆಂಡ್ ಅನ್ನು ಪಡ್ಕೊಳ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್, ಫೇಸ್ಬುಕ್ ತರಾನೇ ಒಂದಷ್ಟು ಡೇಟಿಂಗ್ ಆ್ಯಪ್ಸ್ ಕೂಡ ಬರುತ್ತೆ. ಸೊ ನಿಮ್ಗೆ ಆ ಥರದ್ದು ಏನಾದ್ರು ಡೇಟಿಂಗ್ ಆ್ಯಪ್ಸ್ ಏನಾದ್ರು ನಾಲೆಡ್ಜ್ ಇದೆಯಾ ಅಂತ? ತುಂಬಾ ಇವಾಗ ಎಲ್ಲ ಡೇಟಿಂಗ್ ಆ್ಯಪ್ಸಲ್ಲಿ ಹುಡುಗ ಇಷ್ಟಪಡೋದು ಇದ್ದೇ ಇದೆ. ನೀವು ಟಿಂಡರ್ ಆ್ಯಡ್ ನೋಡಿ, ಬಂಬಲ್ ಆ್ಯಡ್ ನೋಡಿ, ಎಲ್ಲ ಆ್ಯಡಲ್ಲಿ ಕೂಡ LGBTQI ಬಗ್ಗೆ ರೆಪ್ರೆಸೆಂಟೇಷನ್ ಇದ್ದೇ ಇರುತ್ತೆ. ಸೊ ಎಲ್ಲ ಡೇಟಿಂಗ್ ಆ್ಯಪ್ಸ್ ವಿಚ್ ಆರ್ ಅವೈಲೇಬಲ್ ಫಾರ್ ಸ್ಟ್ರೇಟ್ಸ್ ಆರ್ ಅವೈಲೇಬಲ್ ಫಾರ್ ಗೇ ಪೀಪಲ್, ಲೆಸ್ಬಿಯನ್ಸ್, ಎವ್ರಿವನ್. ಅದಕ್ಕೆ ಸಪ್ರೇಟ್ ಇರುತ್ತೆ. ಸೆಪರೇಟ್ ಅಂದ್ರೆ ನೀವು ಟಿಂಡರ್ ಅಲ್ಲಿ ಹೋದಾಗ ಐ ಆಮ್ ಇಂಟ್ರೆಸ್ಟೆಡ್ ಇನ್ ವಿಮೆನ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಾನು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಮ್ಯಾನ್ ಅಂತ ಕ್ಲಿಕ್ ಮಾಡ್ತೀನಿ ಅಷ್ಟೇ. ಅದ್ರಲ್ಲಿ ನೀವು ಡಿಪೆಂಡ್ಸ್ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಹೌದು. ಸೊ ಟಿಂಡರ್, ಬಂಬಲ್, ಹಿಂಜ್ ಎಲ್ಲದ್ರಲ್ಲೂ, ಹಿಂಜ್ ಗೊತ್ತಿಲ್ಲ, ಟಿಂಡರ್, ಬಂಬಲ್ ಅಂತ ಫಾರ್ ಶೋರ್. ಹೌದು. ಸೊ ನೆಕ್ಸ್ಟ್ ಏನು ಬೇಕು ನಿಮಗೆ ಅಂತ? I think a better world where I don't have to give this interview just because I'm gay, where I see people are respected for their accomplishments, for their kind behavior, instead of them liking a man or a woman. ಇವಾಗ ನಾವು ಸ್ಟ್ರೇಟ್ ಹುಡುಗರಿಗೆ ನಾರ್ಮಲ್ ರೆಸ್ಪೆಕ್ಟ್ ಇದೆ, ಯಾಕೆ ಅವ್ನಿಗೆ ಹುಡುಗಿಯವ್ರು ಇಷ್ಟ ಅಂತ. ಸೊ ನಿಮ್ಮ ಹತ್ರ ಒಂದೇ ರೀಸನ್ ಇರೋದು ನನಗೆ ಹುಡುಗರು ಇಷ್ಟ ಅಂತ ಇಲ್ಲ ಅಂತ ನೀವು ಡಿಸ್ರೆಸ್ಪೆಕ್ಟ್ ಮಾಡ್ತೀರಾ. ನನಗೆ ಆ ಯೋಚನೆ ಚೇಂಜ್ ಆಗಬೇಕು ವರ್ಲ್ಡಲ್ಲಿ. ಐ ಥಿಂಕ್ ಅದೇ ನನ್ನ ಕೋರಿಕೆ ಜನರಿಂದ ಕೂಡ. ಜನರನ್ನ ಮನಸ್ಸು ನೋಡಿ ಅವ್ರು ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ ಅದನ್ನ ನೋಡಿ, ಜಸ್ಟ್ ಬಿಕಾಸ್ ಅವರಿಗೆ ಹುಡುಗ ಇಷ್ಟನೋ ಹುಡುಗಿ ಇಷ್ಟ ಅದ್ರ ಬೇಸಿಸ್ ನೀವು ಅವ್ರ ಬಗ್ಗೆ ಯಾವುದೇ ಥರ ಯೋಚನೆ ಮಾಡೋದು, ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡೋದು, ಈ ಯೋಚನೆ ಚೇಂಜ್ ಆಗಬೇಕು. ಈ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಸಾಕಷ್ಟು ದಿನಗಳಿಂದನೂ ಕೂಡ ಟ್ರಾನ್ಸ್ಜೆಂಡರು ಕೂಡ ಕೇಳ್ಕೊಂತಾನೆ ಬಂದಿದ್ದಾರೆ. ನಮಗೂ ಕೂಡ ಸಮಾಜದಲ್ಲಿ ಸಾಕಷ್ಟು ಸವಲತ್ತುಗಳು ಬೇಕು ಅನ್ನೋವಂಥದ್ದಾಗಿರ್ಬೋದು, ಟೀಕೆಗೆ ಒಳಗಾಗ್ತಿದ್ದೀವಿ ಅನ್ನೋವಂಥದ್ದಾಗಿರ್ಬೋದು ಕೇಳಿಬರ್ತಾನೆ ಇದೆ. ಸೊ ನಿಮ್ಗಳಿಗೂ ಕೂಡ ಆ ಥರದ್ದೇನಾದರೂ ಫೆಸಿಲಿಟೀಸ್ ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಬೇಡಿಕೆ ಇಡುವಂಥದ್ದು ಏನಾದರೂ ಇದೆಯಾ ಅಂತ? ಇಲ್ಲ. ಸೊ ಇವಾಗ ಹೇಗಿದೆ ಅಂದರೆ ಇದರಲ್ಲಿ ಎರಡು ವಿಷಯ ಇದೆ. LGBTQI ಅಲ್ಲಿ ಒಂದು ಜೆಂಡರ್, ಲೈಂಗಿಕತೆ ಬೇಲೆ, ಇನ್ನೊಂದು ಭಾಗ ಇರೋದು ಸೆಕ್ಷುವಾಲಿಟಿ ಅಂದರೆ ಅಟ್ರಾಕ್ಷನ್ ಬೇಸ್ಡು. ಸೊ ಟ್ರಾನ್ಸ್ಜೆಂಡರ್, ಇಂಟರ್ಸೆಕ್ಸ್ ಇವೆಲ್ಲ ಕೇಸಲ್ಲಿ ದೀಸ್ ಆರ್ ಮ್ಯಾಟರ್ ಆಫ್ ಜೆಂಡರ್. ಇವ್ರನ್ನ ಹೋಮೋಸೆಕ್ಷುವಲ್ ಹೇಳೋದು ತುಂಬ ರಾಂಗ್. ಯಾಕಂದರೆ ಇದು ಜಸ್ಟ್ ಬಯೋಲಾಜಿಕಲ್ ಏನು ಅಂದರೆ ದೇ ಆರ್ ಬಾರ್ನ್ ವಿತ್ ಅ ಮೇಲ್ ಜೆನಿಟಲ್ ವೇರ್ ದೇ ಆರ್ ವಿಮೆನ್ ಆ್ಯಕ್ಚುಲಿ, ಆ್ಯಂಡ್ ದೇ ಆರ್ ಪ್ರಿಟಿ ಮಚ್ ಲೈಕ್ ಹೆಟ್ರೋಸೆಕ್ಷುವಲ್ಸ್ ಬಿಕಾಸ್ our transgender women likes a man. So women liking a man is as good as a straight relationship. But yes, so our identity related ತುಂಬಾ ಜನ ಇಶ್ಯೂಸ್ ಮಾಡ್ತಾರೆ, ಅವ್ರಿಗೆ ತುಂಬಾ ರೀತಿಯ ಡಿಫಿಕಲ್ಟಿ ಇರುತ್ತೆ. ಆ ಸಿಮಿಲರ್ ಡಿಫಿಕಲ್ಟೀಸ್ ಗೇಸ್ ಆ್ಯಂಡ್ ಲೆಸ್ಬಿಯನ್ಸ್ಗೆ ಇರಲ್ಲ, ಯಾಕಂದರೆ ನಾವು ನಮ್ಮ ರೆಗ್ಯುಲರ್ ಲೈಫಲ್ಲಿ ಆ ಥರ ಚಾಲೆಂಜಸ್ ಫೇಸ್ ಮಾಡಲ್ಲ. ಸೊ ಟ್ರಾನ್ಸ್ಜೆಂಡರ್ ಲೈಫ್ ತುಂಬ ಡಿಫಿಕಲ್ಟ್ ಇರುತ್ತೆ. ಆ್ಯಂಡ್ ಅದಕ್ಕೂ ಕಾರಣ ಪೇರೆಂಟ್ಸ್ ನಾನ್ ಅಕ್ಸೆಪ್ಟೆನ್ಸ್. ಇವಾಗ ಎಷ್ಟೋ ಟ್ರಾನ್ಸ್ಜೆಂಡರ್ ಇದ್ದಾರೆ. ತ್ರಿನೇತ್ರ ಹಾಲ್ದಾರ್ ಅಂತ ಹೆಸರು ಕೇಳಿದ್ದೀರಾ? ಅವರು ನಮ್ಮ ಮಂಗಳೂರು ಹತ್ರ ಯಾವುದೂರಿದೆ, ಮಣಿಪಾಲಲ್ಲಿ ಸರ್ಜನ್ ಆಗಿದ್ದಾರೆ. ಅವರು ಅವರ ಟೀನೇಜ್ ಲೈಫ್ ತನಕ ಹುಡುಗನ ಬದುಕಿದ್ರು, ಬಟ್ ಅವರ ಮನಸ್ಸು ಹುಡುಗಿದಿತ್ತು. ಅವರ ಪೇರೆಂಟ್ಸ್ ಸಪೋರ್ಟಿವ್ ಇರೋದ್ರಿಂದ ಇವತ್ತು ಅವರು ವೆಬ್ ಸೀರೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಕ್ಸಸ್ಫುಲ್ ಸರ್ಜನ್ ಆ್ಯಂಡ್ ಶಿ ಲುಕ್ಸ್ ಅ ಬ್ಯೂಟಿಫುಲ್ ವಿಮೆನ್. ಇಟ್ ವಾಸ್ ಆಲ್ ಪಾಸಿಬಲ್ ಯಾಕಂದರೆ ಅವ್ರ ಪೇರೆಂಟ್ಸ್ ಸಪೋರ್ಟಿವ್ ಇದ್ದಾರೆ. ತುಂಬ ಜನ ಟ್ರಾನ್ಸ್ಜೆಂಡರ್ ಪೇರೆಂಟ್ಸು ಮಕ್ಕಳನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ, ಅವ್ರಿಗೆ ಎಜುಕೇಷನ್ ಕೊಡಲ್ಲ. ಅವಾಗ ಅವ್ರ ಪಾಪ ಸಿಗ್ನಲಲ್ಲಿ ಬೇಡ್ಕೊಳೋದು. ಎಷ್ಟೋ ಶ್ರೀಮಂತರುಗಳ ಮನೆಯಿಂದ ಬರ್ತಾರೆ, ಆದರೆ ನನಗೆ ಅವರಂಥ ಅಪ್ಪ ಅಮ್ಮನ ಮೇಲೆ ಚೂರು ರೆಸ್ಪೆಕ್ಟ್ ಇಲ್ಲ ನನಗೆ ಅಂತ ಅಪ್ಪ ಅಮ್ಮನ ಮೇಲೆ. ಅವರು ತಮ್ಮ ಮಕ್ಕಳು ಟ್ರಾನ್ಸ್ಜೆಂಡರ್ ಆಗಿ ಹುಟ್ಟಿರೋದ್ರಿಂದ ಅವ್ರನ್ನ ಬಿಟ್ಟೇ ಬಿಡ್ತಾರೆ. ಅವ್ರಿಗೆ ಆಸ್ತಿ ಇರಲಿ, ಅವ್ರಿಗೆ ಎಜುಕೇಷನ್ ಇರಲಿ, ಮನೇಲಿ ಇಟ್ಕೊಡಲ್ಲ. ಜಸ್ಟ್ ಬಿಕಾಸ್ ನಿಮ್ಮ ಮಗನಿಗೆ ಅವನು ಒಳಗಿಂದ ಹೆಣ್ಣು ಥರ ಫೀಲ್ ಮಾಡ್ತಾನೆ ಅಂತ ನೀವು ಅವ್ರನ್ನ ತೆಗ್ದೇ ಬಿಡ್ತೀರಾ. ಸೊ ಇಂಥ ಸಮಾಜ ನಮ್ಮದು. ಹೇಳ್ಕೊಳಕ್ಕೆ ಒಳ್ಳೆ ಜನ ಹೇಳ್ಕೊಳಕ್ಕೆ ಹೇಳ್ತಾರೆ ಕಲಿಯುಗ ಮುಂಚೆ ಇತ್ತು ಅಂತ. ಸೊ ಅದೇ ಪ್ರಾಬ್ಲಮ್ಮು. ಕಲಿಯುಗ ಇವತ್ತು ಇದೆ ಇಫ್ ಪೇರೆಂಟ್ಸ್ ಆರ್ ನಾಟ್ ಗುಡ್. ಓಕೆ, ಈಗ ಮಿಸ್ಟರ್ ವರ್ಲ್ಡ್ ಗೇ ಇಂಡಿಯಾ ಆದ್ರಿ. ಸೊ ಇದು ಕಾಂಪಿಟೇಷನ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು, ಎಷ್ಟು ರೌಂಡ್ಸ್ ಇತ್ತು, ಯಾವ ಥರ ಇತ್ತು, ಏನೆಲ್ಲ ಚೇಂಜಸ್ಸನ್ನು ಫೇಸ್ ಮಾಡ್ಕೊಂಡ್ರಿ, ನಿಮ್ಮಲ್ಲಿ ನೀವು ಕಾಣ್ಕೊಂಡ್ರಿ ಅಂತ? ಓಕೆ, ಸೊ ಯಾವುದೇ ಪ್ಯಾಜೆಂಟ್ದು ಮುಖ್ಯ ಎಲಿಮೆಂಟ್ ಏನಿರುತ್ತೆ ಅಂದರೆ ನಿಮ್ಮ ಅಡ್ವೊಕೆಸಿ. ನೀವು ಯಾವ ರೀತಿಯ ಚೇಂಜ್ ಸಮಾಜಕ್ಕೆ ತರ್ಬೋದು, ನೀವು ಸಮಾಜಕ್ಕೆ ಒಂದು ಲೀಡರ್ ಆಗ್ಬಹುದಾ ಅಂತ. ಸೊ ಅದಕ್ಕೆ ಯಾವ್ಯಾವ ಕ್ವಾಲಿಟೀಸ್ ಬೇಕು. ಒಂದು, ನಿಮ್ಮ ಹತ್ರ ವಿಷನ್ ಇರಬೇಕು, ನೀವು ಸಮಾಜಕ್ಕೆ ಏನು ಮಾಡಬಹುದು.
ಸೆಕೆಂಡ್ ಒಂದು ಸೆಲ್ಫ್ ಡಿಸಿಪ್ಲಿನ್. ನೀವು ಯಾರಿಗಾದ್ರೂ ರೆಪ್ರೆಸೆಂಟೇಟಿವ್ ಆಗಬೇಕಂದ್ರೆ ನಿಮ್ಮಲ್ಲಿ ಸ್ವಲ್ಪ ಕ್ವಾಲಿಟೀಸ್ ಇರಬೇಕು. ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ ನಿಮ್ಮ ಹೆಲ್ತ್, ಫಿಟ್ನೆಸ್ಸು ನೀವು ನೋಡ್ಕೊಳೋದು. ಬಾಕಿ ನಮ್ಮ LGBTQI ಸಮಾಜಕ್ಕೆ ಇರೋದು ರೈಟ್ಸು ನಿಮಗೆ ಗೊತ್ತಿದೆ, ಅದ್ರ ಬಗ್ಗೆ ನೀವು ಪ್ರಮೋಷನ್ ಇರಲಿ, ಅದ್ರ ಬಗ್ಗೆ ಮಾತಾಡೋದಿರಲಿ. ಸೊ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಪ್ಯಾಜೆಂಟ್ ಜರ್ನಿಯಲ್ಲಿ ಫಸ್ಟ್ ನಾನು ಮಾಡಿದ್ದು ಫಿಟ್ನೆಸ್ ಬಗ್ಗೆ ನೋಡಿಕೊಂಡೆ. ಸೆಕೆಂಡ್, ಯಾಕಂದರೆ ಸ್ವಿಮ್ವೇರ್ ರೌಂಡ್ ಇರುತ್ತೆ, ಸೊ ಅದರಲ್ಲಿ ಯು ಹ್ಯಾವ್ ಟು ಲುಕ್ ಇನ್ ಅ ಸರ್ಟನ್ ವೇ ಸೊ ದಟ್ ಯು ಆರ್ ಪ್ರೆಸೆಂಟಬಲ್ ಆ್ಯಂಡ್ ಆಲ್ಸೋ ಯು ಆರ್ ರೆಪ್ರೆಸೆಂಟಿಂಗ್ ಯುವರ್ ಕಂಟ್ರಿ. ಸೊ ಯು ಬೆಟರ್ ಬಿ ವೆಲ್ ಪ್ರೆಸೆಂಟೆಡ್ ಸೊ ದಟ್ ದೇ ಲುಕ್ ಅಟ್ ಯುವರ್ ಕಂಟ್ರೀಸ್ ಪೀಪಲ್ ಥ್ರೂ ಯುವರ್ ಬಿಹೇವಿಯರ್ಸ್ ಆ್ಯಂಡ್ ಯುವರ್ ಅಪಿಯರೆನ್ಸ್. ಅದೇ ರೀತಿ ಫಾರ್ಮಲ್ ವೇರ್ ರೌಂಡ್ ಅಂತ ಇರುತ್ತೆ, Q&A ರೌಂಡ್ ಇರುತ್ತೆ. Q&A ರೌಂಡ್ಗೋಸ್ಕರ ನೀವು ಪ್ರಿಪೇರ್ ಆಗಬೇಕಾಗ ಕ್ವಿಜ್ ರೌಂಡ್ ಕೂಡ ಇರುತ್ತೆ. ಸೊ ಅದರಲ್ಲಿ ನಿಮ್ಮ ನಾಲೆಡ್ಜ್ ಚೆಕ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ರೌಂಡ್ ಕೂಡ ಇರುತ್ತೆ. ಸೊ ಇಂಡಿಯಾಗೆ ಬೆಸ್ಟ್ ಇನ್ ಸೋಷಿಯಲ್ ಮೀಡಿಯಾ ಅವಾರ್ಡ್ ಕೂಡ ಬಂತು. ಬಿಕಾಸ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ LGBTQI ಜಾಗೃತಿ ಬಗ್ಗೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಆದ್ದರಿಂದ ಅದರ ಬೇಸಿಸ್ ನಮಗೆ ಅವಾರ್ಡ್ ಕೂಡ ಬಂದಿತ್ತು. ಸೊ ಇದೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ. ಸೊ ಬೇಸಿಕಲಿ ಇಟ್ಸ್ ಅ ಗುಡ್ ಜರ್ನಿ. ಐ ಫೀಲ್ ಒಂಥರ ನಿಮಗೆ ಒಂದು ಶಾರ್ಟ್ ಟೈಮಲ್ಲಿ ಸೆಲ್ಫ್ ಗ್ರೂಮಿಂಗ್ ಮತ್ತು ಪ್ರಿಪ್ರೇಷನ್ಗೆ ಪ್ರೆಷರ್ ಕೊಡುತ್ತೆ. ಅದರಲ್ಲಿ ನೀವು ತುಂಬ ಥಿಂಗ್ಸ್ನ ಕಲಿತೀರಾ. ಹಾಗೆ ಬೇರೆ ಕಂಟ್ರೀಸಿಂದ ಅವರ LGBTQI ರೈಟ್ಸ್, ನನಗೆ ನೆದರ್ಲ್ಯಾಂಡ್ಸ್ ಅವ್ರಿಗೆ ನೋಡಿ ಅದೇ ಅನಿಸ್ತು. ನೆದರ್ಲ್ಯಾಂಡ್ಸಲ್ಲಿ ಎಷ್ಟು LGBTQI ಡೆವಲಪ್ಮೆಂಟ್ ಇದೆ ಅಂದರೆ, ಇವಾಗ ಡಚ್ ಪ್ರೈಮ್ ಮಿನಿಸ್ಟರ್ ಅವ್ರು ಗೇ ಇದ್ದಾರೆ, ಅವ್ರ ಪಾರ್ಟ್ನರ್ ಇದ್ದಾರೆ, ಅವ್ರ ಪ್ರೈಮ್ ಮಿನಿಸ್ಟರ್, ದೇಶದ ಪ್ರೈಮ್ ಮಿನಿಸ್ಟರ್. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ರೆಪ್ರೆಸೆಂಟೇಟಿವ್ ಇಲ್ಲ. ಸೊ ನೆದರ್ಲ್ಯಾಂಡ್ಸಲ್ಲಿ 2001 ಮ್ಯಾರೇಜ್ ಈಕ್ವಾಲಿಟಿ ರೈಟ್ಸ್ ಬಂತು. ನಮ್ಮಲ್ಲಿ 2025 ಸುಪ್ರೀಂ ಕೋರ್ಟಲ್ಲಿ ಡಿಸ್ಕಷನ್ ಆಯಿತು ಮ್ಯಾರೇಜ್ ಈಕ್ವಾಲಿಟಿ ರೈಟ್ಸ್ ಬಗ್ಗೆ. ಜಡ್ಜಸ್ಗೆಲ್ಲ ಕನ್ವಿನ್ಸ್ ಮಾಡಿದ್ಮೇಲೆ ಜಡ್ಜಸ್ ಏನು ವಿಷಯಕ್ಕೆ ಆ ಕೇಸ್ನ ಬಿಟ್ಟರು ಗೊತ್ತಾ? ಏನು ಹೇಳಿದರು, ಈ ವಿಷಯನ ನಾವು ಪಾರ್ಲಿಮೆಂಟ್ಗೆ ಬಿಡ್ತೀವಿ, ಯಾಕಂದರೆ ಇದರಲ್ಲಿ ಜನರ ಎಮೋಷನ್ಸ್ ಇನ್ವಾಲ್ವ್ ಆಗಿದೆ. ಮ್ಯಾಟರ್ ಏನಾಗಿದೆ ಅಂದರೆ ನಮ್ಮ ಜನ ರೆಡಿಯಾಗಿಲ್ಲ ಅಂದರೆ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ. ಎಕ್ಸಾಕ್ಟ್ಲಿ. ಎಲ್ಲರೂ ಏನೋ ಒಂದು ಫೇಕ್ ರೆಸ್ಪೆಕ್ಟ್ಗೋಸ್ಕರ ಬದುಕ್ತಾ ಇದ್ದಾರೆ, ಜನರ ಐಡಿಯಾಲಜಿ ಮೇಲೆ ಬದುಕ್ತಾ ಇದ್ದಾರೆ. ಸೊ ಐ ಥಿಂಕ್ ಅದು ಚೇಂಜ್ ಆಗಲ್ಲ ಅಲ್ಲಿ ತನಕ. ಹ್ಯಾಪಿ ಲೈಫ್ಸ್ ಆರ್ ವೆರಿ ಫಾರ್. ಸೊ ಐ ಥಿಂಕ್ ಅದೇ. ಸೊ ಪ್ಯಾಜೆಂಟ್ ಗಿವ್ಸ್ ಯು ಅ ಗುಡ್ ಎಕ್ಸ್ಪೋಜರ್, or give a good opportunity to you yourself to become better in a short duration, and also gives you an opportunity to meet people across the globe with different LGBTQI rights and different challenges. ಅವ್ರ ಕಂಟ್ರಿಗೆ ಇರೋ ರೆಸ್ಪೆಕ್ಟಿವ್ ರೈಟ್ಸ್ ಮತ್ತು ಚಾಲೆಂಜಸ್ ಎರಡನ್ನ ಅರ್ಥ ಮಾಡ್ಕೊಳ್ಳೋ ಆಪರ್ಚುನಿಟಿ ಕೊಡುತ್ತೆ. ಬಟ್ ನನಗೆ ಒಂದೇ ಬೇಜಾರಾಗಿತ್ತು, ನಮ್ಮ ಇಂಡಿಯಾ ಇನ್ನೂ ತುಂಬ ಹಿಂದೆ ಇದೆ. ಆಲ್ರೆಡಿ ನಾವು 30 ವರ್ಷ ರೈಟ್ಸಲ್ಲಿ ಹಿಂದೆ ಇದ್ದೀವಿ ಅಂದರೆ ನಮ್ಮ ದೇಶದಲ್ಲಿ ಚೇಂಜಸ್ ಬರೋದಕ್ಕೆ ಇನ್ನು ಎಷ್ಟು ಟೈಮ್ ಆಗುತ್ತೆ. ಇದರಿಂದ ಇನ್ನೊಂದು ಏನು ಲಾಸ್ ಆಗುತ್ತೆ ಅಂದರೆ, ನಮ್ಮ ದೇಶದಲ್ಲಿ ಇರೋ ಎಜುಕೇಟೆಡ್ ಹುಡುಗರು ಫಾರಿನ್ ಕಂಟ್ರೀಸಲ್ಲಿ ಹೋಗಿ ವರ್ಕ್ ಮಾಡ್ತಾರೆ. ಯಾಕೆ? ರೀಸನ್ ಏನು? ಯಾಕಂದರೆ ಇಲ್ಲಿ ನಮ್ಮಲ್ಲಿ ರೈಟ್ಸ್ ಇಲ್ಲ, ಮದುವೆ ಇಲ್ಲ. ತುಂಬ ಜನ ಮಕ್ಕಳು ಮಾಡೋದಕ್ಕೂ ಕ್ಯಾನಡಾ, ನೆದರ್ಲ್ಯಾಂಡ್ಸ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ಕ್ಯಾನಡಾದಲ್ಲಿ ಬಿಗ್ಗೆಸ್ಟ್, ಇಂಡಿಯಾದಲ್ಲಿರೋ ಮೋಸ್ಟ್ ಗೇಸ್ ಕ್ಯಾನಡಾದಲ್ಲಿ ಇರ್ತಾರೆ, US ಅಲ್ಲಿ ಇರ್ತಾರೆ. ಯಾಕೆ ಅಂದರೆ ಅಲ್ಲಿ ರೈಟ್ಸ್ ಇದೆ. ಏನಾಗ್ತಾ ಇದೆ, ನಮ್ಮ ದೇಶದ ಟ್ಯಾಲೆಂಟ್ ಬೇರೆ ಕಂಟ್ರಿಗೋಸ್ಕರ ಕೆಲಸ ಮಾಡ್ತಾ ಇದೆ, ಜಸ್ಟ್ ಬಿಕಾಸ್ ಅವ್ರಿಗೆ ಹುಡುಗರು ಇಷ್ಟ, ನಮ್ಮ ದೇಶದಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ, ಮತ್ತೆ ಅಟ್ಮಾಸ್ಫಿಯರ್ ಇಲ್ಲ ಅಂತ. ಈಗ ನಿಮ್ಗೆ ಬಹುಶಃ ಇದೊಂದು ಆಗಿರಲ್ಲ ಅನ್ಸುತ್ತೆ. ಈ ಕೇಸ್ ಅಂತ ಬಂದಾಗ ಎಲ್ಲ ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಅಥವಾ ಮೊದಲಿಂದನೂ ಕೂಡ ನಮ್ಮ ಭಾರತದಲ್ಲಾಗಿರ್ಬೋದು, ನಮ್ಮ ಈ ಕರ್ನಾಟಕದಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆ ಈ ಜಾತಿ ಪದ್ಧತಿ ಅನ್ನುವಂಥದ್ದು ಬಂದೇ ಬಂದಿದೆ. ಸೊ ಅದೇ ಥರನೇ ಇದು ಕೂಡ ನಿಮ್ಮದು ಕೂಡ ಅಂತಾನೆ ಅನ್ಕೋಬಹುದು. ಬಿಕಾಸ್ ಯಾಕೆ ಅಂತಂದ್ರೆ, ಟ್ರಾನ್ಸ್ಜೆಂಡರ್ ಅಂತಂದ್ರೆ ಬಾಡಿಗೆ ಮನೆ ಕೊಡಲ್ಲ, ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಬಾಡಿಗೆಗೆ ಮನೆ ಕೊಡಲ್ಲ. ಸೊ ನಿಮ್ಮಲ್ಲಿ ಏನಾದ್ರು ವ್ಯತ್ಯಾಸ ಕಾಣಿಸ್ತಿದೆ ಅಂತಂದ್ರೆ, ನೀವು ಮಾತಾಡುವಂತ ಶೈಲಿ, ಗೇಸ್ ಅಂದ ತಕ್ಷಣ ಒಂದಷ್ಟು ಹೆಣ್ಣು ಹುಡುಗ ಮಹಿಳೆಯರ ತರ ವರ್ತನೆ ಮಾಡ್ತಾರೆ. ಆಕ್ಚುಲಿ ಇದರಲ್ಲೂ ತುಂಬಾ ಪ್ರಾಬ್ಲಮ್ ಇದೆ. ಏನಾಗಿದೆ ಅಂದ್ರೆ, ಈ ತರ ಅಸಂಪ್ಷನ್ ಮಾಡ್ಕೊಳೋದ್ರಿಂದ ತುಂಬಾ ಸ್ಟ್ರೇಟ್ ಹುಡುಗರು ಕೂಡ ತುಂಬಾ ಬುಲಿಂಗ್ ಗೆ ಫೇಸ್ ಆಗ್ತಾರೆ. ಅಂದ್ರೆ ಇವಾಗ ಹೆಣ್ಮಕ್ಳ ತರ ಆಚರಣೆ ಇರೋದಕ್ಕೆ ಮತ್ತೆ ನಿಮ್ ಸೆಕ್ಸುವಾಲಿಟಿ ಟೋಟಲಿ ಡಿಫ್ರೆಂಟ್ ಥಿಂಗ್ಸ್. ನಿಮಗೆ ಮ್ಯಾಸ್ಕ್ಯುಲಿನ್ ಟು ಮ್ಯಾಸ್ಕ್ಯುಲಿನ್ ಗಾಯ್ ಹೂ ವುಡ್ ಬಿ ಗೇ, ಐ ವಿಲ್ ಶೋ ಯು. ನೀವು ನೋಡಿದ್ರೆ ಅಕ್ರಾಸ್ ದ ವರ್ಲ್ಡ್. ಸೊ ನಿಮ್ಮ ಮ್ಯಾಸ್ಕ್ಯುಲಿನಿಟಿ ಮತ್ತು ಫೆಮಿನಿಟಿ ಮೇಲೆ ನಿಮ್ಮ ಸೆಕ್ಸುವಾಲಿಟಿ ಡಿಸೈಡ್ ಆಗಲ್ಲ. ಬಟ್ ಇವಾಗ ಏನಾಗುತ್ತೆ ಅಂದರೆ, ತುಂಬ ಜನರು ಇದರಲ್ಲಿ ಟೆಲಿವಿಷನ್ದು ತುಂಬ ದೊಡ್ಡ ಪಾತ್ರ ಇದೆ. ಮೀಡಿಯಾ ಗೇ ಜನರನ್ನ ತಮಾಷೆ ಅಂತ ಮಾಡಿಬಿಟ್ಟಿದ್ದಾರೆ. ಅವರು ನಮ್ಮ ಬದುಕಿಗೆ ರೆಸ್ಪೆಕ್ಟ್ ಕೊಟ್ಟೇ ಇಲ್ಲ.
ಯಾವುದೇ ಫಿಲ್ಮಲ್ಲಿ ಏನಾದರೂ ಕಾಮಿಡಿ ಮಾಡ್ಬೇಕಂದ್ರೆ ಯಾವುದೋ ಒಂದು ಅಂತ ಮ್ಯೂಸಿಕ್ ಹಾಕಿ ಹುಡುಗನ್ನ ಆ ಕಡೆ ಈ ಕಡೆಗೆ ಕೈ ಅಲ್ಲಾಡ್ಸ್ಕೊಂತ ತೋರಿಸಿ ಅವ್ರಿಗೆ ಗೇ ಅಂತ ತಮಾಷೆ ಮಾಡೋದು. ಬಟ್ ರಿಯಾಲಿಟಿ ಹೇಗೆ ಅಂದರೆ ಆ ಥರ ಸ್ಟ್ರೇಟ್ ಹುಡುಗ ಕೂಡ ಇರ್ಬೋದು, ಹುಡುಗಿನ ಇಷ್ಟಪಡೋ ಹುಡುಗ ಕೂಡ ಹುಡುಗಿ ಥರ ಆಚರಣೆಯನ್ನು ಇರ್ತಾರೆ, ಇರಲ್ಲ ಅಂತ ಇಲ್ಲ. ಬಟ್ ಆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಏನು ಮಾಡಿದ್ದಾರೆ, ತಮಗೆ ಯಾವ ಆಚರಣೆ ಇಷ್ಟ ಆಗಲ್ಲ ಅದನ್ನ ಕೀಳಾಗಿ ನೋಡೋದು, ಅದನ್ನೆಲ್ಲದನ್ನು ಗೇ ಅಂತ ಕರೆಯೋದು, ಅದು ಸ್ಟ್ರೇಟ್ ಸಮಾಜ ಮಾಡೋ ಅಟ್ಯಾಕು. ಸೊ ರಿಯಾಲಿಟಿ ಏನು ಅಂದರೆ, ನಿಮ್ಮ ಅಟ್ರಾಕ್ಷನ್ ಯಾರ ಕಡೆ ಇರುತ್ತೆ ಅದು ನಿಮ್ಮ ಸೆಕ್ಷುವಾಲಿಟಿ ಡಿಟರ್ಮೈನ್ ಮಾಡುತ್ತೆ, ನಿಮ್ಮ ಹಾವಭಾವ, ನಿಮ್ಮ ಆಚರಣೆ ಅಲ್ಲ. ಅಲ್ಲ, ಈ ತರ ಬಾಡಿಗೆ ಮನೆ ಕೊಡುವಂತ ನಿಮ್ ಫ್ರೆಂಡ್ ಅದು ಸರ್ಕಲ್ ಅದು ನಿಜ, ಆ ಪ್ರಾಬ್ಲಮ್ ಇದೆ. ಸೊ ಬಾಡಿಗೆ ಮನೆ ಸಿಕ್ಕಿಲ್ಲ ಅಂತ ಹೇಳೋದು ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೋ ಒಬ್ರು ಇರ್ತಾರಲ್ಲ, ಯಾಕಂತಂದ್ರೆ ನೀವು ಹೇಳಿದ್ರಿ ಈ ಗೇ ಅಂತ ಗೊತ್ತಾದ್ಮೇಲೆ ನಮ್ಮ ಮನೆಗೂ ಕೂಡ ಬರ್ತಾರೆ ಎಷ್ಟೋ ಜನ, ಆತ ಫ್ರೆಂಡ್ ಸರ್ಕಲ್ ಎಲ್ಲ ನನ್ ಜೊತೆ ಟೈಮ್ ಬಟ್ ಇವಾಗ ಇನ್ನೊಂದು ಏನ್ ಗೊತ್ತಾ ಅಡ್ವಾಂಟೇಜ್, ನಾನು ಹೇಳಲ್ಲ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಸೊ ಇವಾಗ ಎಷ್ಟೋ ಹುಡುಗರು ಇವಾಗ ಬೆಂಗಳೂರಲ್ಲಿ ಆರಾಮ್ಸೆ 100 ಗೇ ಪಾರ್ಟ್ನರ್ಸ್ ಇರ್ತಾರೆ, ಹುಡುಗನ ಜೊತೆ ಇರೋರು ಈಸಿಲಿ. ದಟ್ಸ್ ಅ ವೆರಿ ಶಾರ್ಟ್ ನಂಬರ್. ಸೊ ಇಂಡಿಯಾದಲ್ಲಿ ಇನ್ನೊಂದು ಬೆಂಗಳೂರಲ್ಲಿ 2 ಕಪಲ್ ಇದೆ, ಅವ್ರ ಮದುವೆ ಕೂಡ ಆಗಿದೆ ವಿತ್ ಫುಲ್ ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆ ಅದ್ರ ಬಗ್ಗೆ ಇತ್ತು. ಒಬ್ಬ ಪಾರ್ಟ್ನರ್ ಕೂಡ ಇದ್ದಾರೆ, ಅವರು 2 ಮಕ್ಕಳು ಸರೋಗೇಸಿಂದ ಮಾಡ್ಕೊಂಡಿದ್ದಾರೆ, ಒಳ್ಳೆ ಲೈಫ್ ಬದುಕ್ತಾ ಇದ್ದಾರೆ ಬೆಂಗಳೂರಲ್ಲಿ. ಅಲ್ಲ, ಈಗ ಸೆರೆಗೋಸಿ ಅಂತಂದ್ರೆ ಗೇಗೆ ಹೊಟ್ಟೆ ಬರುತ್ತಾ ಅಥವಾ ಇಲ್ಲ. ಸೊ ಅವಾಗ ಏನಾಗುತ್ತೆ, ನಾವು ನಮ್ಮ ಸ್ಪರ್ಮ್ ಕೊಡ್ಬೋದು, ಬಟ್ ಎಗ್ ನಾವು ಫೀಮೇಲ್ ಡೋನರ್ ಇಂದ ಎಗ್ ತಗೊಂತೀವಿ. ಅಂಡ್ ಸೆರೋಗೇಟ್ ಮದರ್ ಸ್ಟ್ರೇಟ್ ಅಲ್ಲೂ ಕೂಡ ಸರೋಗೇಸಿ ಇದ್ದಾಗ ಹೆಣ್ಮಕ್ಳು ತಮ್ಮ ಊಂಬಲ್ಲಿ ಮಗುನ ಇಟ್ಕೊಳಕ್ ಆಗದಾಗ ಸರೋಗೇಟ್ ಮದರ್ ಹತ್ರ ಹೋಗ್ತಾರೆ. ಅದೇ ತರ ನಾವು ನಮ್ಮ ಓನ್ ಸ್ಪರ್ಮ್ ಇಂದ ಡೋನರ್ ವೂಮ್ ಇಂದ ಸರೋಗೇಸಿ ಮಾಡಿಸ್ಕೋಬಹುದು. ಬಟ್ ಇವಾಗ ಲಾಸ್ ಚೇಂಜ್ ಆಗಿದೆ, ಇವತ್ತಾಗಿಲ್ಲ. ಅವರು 2021 ಮುಂಚೆನೆ ಮಾಡಿಸ್ಕೊಂಡ್ಬಿಟ್ಟಿದ್ರು. ಸೊ ಅವರು ಸಂಸಾರ ಮಾಡ್ತಾ ಇದ್ದಾರೆ, ತುಂಬಾ ಒಳ್ಳೆ ಲೈಫ್ ಇದೆ, ಅವರು ಕೂಡ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಅದು ಮಕ್ಕಳ ಮೇಲೆ ಪರಿಣಾಮ ಬೀರಲ್ವಾ ಅಂತ? ಏನ್ ಪರಿಣಾಮ ಬೀಳುತ್ತೆ? ಪ್ರೀತಿ ಮಾಡಿ ಜೊತೆಗಿರೋದು, ಅದ್ರಲ್ಲಿ ಏನ್ ಪರಿಣಾಮ? ಈಗ ಮಕ್ಕಳು ಮಾಡ್ಕೊಂಡ್ರು ಅದೇನೋ ಸೆರೆಗೋಸಿ ಮೂಲಕ ಓಕೆ. ಈಗ ಬೇರೆಯವ್ರ ಸ್ಕೂಲಲ್ಲೆಲ್ಲ ಬಂದಾಗ ಪೇರೆಂಟ್ಸ್ ಮೀಟಿಂಗ್ ಅಂದಾಗ ತಂದೆ ತಾಯಿ ಬರ್ತಾರೆ, ಇವರಿಬ್ರು ಮೆನ್ಸೆ ಹೋದಾಗ ಅಥವಾ ಗೇಸ್ ಅಂತ ಹೇಳ್ಬಿಟ್ಟು ಹೋದಾಗ ಜನ ಆ ಸ್ಕೂಲ್ ಮಕ್ಕಳ ಆಡ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಅವ್ರನ್ನ ಟೀಸ್ ಮಾಡುವಂಥದ್ದಾಗಿರ್ಬೋದು, ಈ ತರ ಆಗುತ್ತಲ್ಲ. ಸೊ ನಂದು ಅದ್ರ ಬಗ್ಗೆ ಹೇಗೆ ಅಂದ್ರೆ, ಮಕ್ಳಿಗೆ ಇದೆಲ್ಲ ಹೇಳ್ಕೊಡೋದು ಯಾರು? ಮಕ್ಕಳು ಹುಟ್ಟಿದಾಗ ಅವ್ರಿಗೆ ಏನು ಐಡಿಯಾ ಇರಲ್ಲ. ಇವಾಗ ಐ ಆಮ್ ಶೋರ್ ಅವ್ರ ಮಕ್ಕಳಿಗೆ ಆ ಥರ ಏನೂ ಇಲ್ಲ, ಯಾಕಂದ್ರೆ ಅವ್ರ ಫ್ರೆಂಡ್ ಸರ್ಕಲ್ ಇದ್ದಾರೆ, ಜನರಿಗೆ ಮೀಟ್ ಆಗ್ತಾರೆ. ಬಟ್ ಓಕೆ, ಐ ಡಿಡ್ಂಟ್ ಗೆಟ್ ಇಟ್, ಸಾರಿ. ಮಕ್ಕಳು ಇವಾಗ ಹೋದಾಗ ನಿಮ್ಮಪ್ಪ, ಈಗ ನಾವಿರುವಂತ ಸಿಚುವೇಶನ್ ಹೆಂಗಿದೆ ಅಂತಂದ್ರೆ, ಗೇಸ್ ಅಂದ್ರೆ ಅವ್ರೇನೋ ಅಪರಾಧ ಮಾಡಿದ್ದಾರೆ, ಟ್ರಾನ್ಸ್ಜೆಂಡರ್ ಅಂದ್ರೆ ಏನೋ ಅಪರಾಧ ಮಾಡಿದ್ದಾರೆ. ಐ ಥಿಂಕ್ ಆ ಯೋಚನೆ ಮಕ್ಕಳಲ್ಲಿ ಇರಲ್ಲ. ಹೇಗೆ ಅಂದ್ರೆ, ಮಕ್ಕಳ ಪ್ರಕಾರ ಅವ್ರ ಅಪ್ಪ ಅಷ್ಟೇ, ಅವ್ರ ಲೈಫಲ್ಲಿ ಅಮ್ಮ ಇಲ್ಲ, ಅಪ್ಪ ರಿಲೇಶನ್. ಅಲ್ಲ, ಅಪ್ಪ ಅಂತಾನೆ ಇಬ್ರು ಅಪ್ಪ ಅಂತಾನೆ ಕರೆಯುವಂತದ್ದ ಅಂತ. ಇವಾಗ ಈ ಚಾಲೆಂಜ್ ನೀವು ನೋಡಿದ್ರೆ ಆ ಪ್ರಕಾರ ಎಷ್ಟೋ ಜನ ಸಿಂಗಲ್ ಮದರ್ಸ್ ಇರ್ತಾರೆ. ಇವಾಗ ಸುಷ್ಮಿತಾ ಸೇನು, ಅವ್ರ ಮಗಳಿಗೂ ಕೇಳ್ತಾರೆ ನಿಂಗೆ ಅಪ್ಪ ಇಲ್ಲ, ಅದ್ರದ್ದು ಅಪಹಾಸ್ಯ ಮಾಡ್ತಾರೆ. ಜನ ಮಕ್ಕಳು, ದೇರ್ ವುಡ್ ಆಲ್ವೇಸ್ ಬಿ ಸಮಥಿಂಗ್. ಏನಂದ್ರೆ, ನಮ್ ರೆಸ್ಪಾನ್ಸಿಬಿಲಿಟಿ ಆಸ್ ಅ ಸೊಸೈಟಿ, ನಾವು ಮಕ್ಕಳಲ್ಲಿ ಒಳ್ಳೆ ಭಾವನೆ ಹಾಕೋದು, ಈ ತರ ಯಾರ ಬಗ್ಗೆನೂ ಮಾತಾಡಬಾರ್ದು ಅಂತ ಹೇಳ್ಕೊಡ್ಬೇಕು. ಸೊ ಆ ಚಾಲೆಂಜಸ್ ಅಂತೂ ಇದ್ದೇ ಇದೆ, ಎಲ್ಲರ ಲೈಫಲ್ಲೂ ಇದೆ. ಇವಾಗ ಡೈವೋರ್ಸ್ ಆದ್ಮೇಲೆ ನಿಮ್ಮ ಅಪ್ಪ ಎಲ್ಲೋದ್ರು, ನಿಮ್ಮ ಅಪ್ಪಂಗೆ ಇನ್ನೊಂದು ಹೆಂಡತಿ ಇದ್ದಾರಾ, ನಿಮ್ಮ ಅಮ್ಮಂಗೆ ಇನ್ನೊಂದು ಗಂಡ ಇದ್ದಾರೆ, ಇವೆಲ್ಲ ನ್ಯಾಚುರಲ್ ಚೇಂಜಸ್ ಆಗುತ್ತೆ ಲೈಫಲ್ಲಿ. ಈ ಸಿಚುವೇಶನ್ ಅಲ್ಲಿ ನಾವು ನಮ್ಮ ಮಕ್ಕಳಿಗೆ ಇಂಥ ವ್ಯವಹಾರ ಹೇಳ್ಕೊಡ್ತೀವಿ, ಅಂಥ ವ್ಯವಹಾರದಲ್ಲಿ ನಾವೆಲ್ಲ ಬದುಕೋಕ್ಕಾಗುತ್ತೆ. ಇವತ್ತು ಗೇ ಜನರಿಗೆ ಕಷ್ಟ ಆಗಿರೋದು ಬದುಕೋದಕ್ಕೆ ಯಾಕೆ ಅಂದ್ರೆ, ನೀವು ನಿಮ್ಮ ಮಕ್ಕಳಲ್ಲಿ ಪ್ರೀತಿ ಕೊಟ್ಟಿಲ್ಲ, ಅವರು ಜನರ ಬಗ್ಗೆ ತಮಾಷೆ ಮಾಡೋದು, ಯಾರಿಗೋ ಕಾಡ್ಸೋದು, ಅದೆಲ್ಲ ಕಲ್ತಿರೋದು ಯಾಕೆ, ನೀವು ಒಳ್ಳೆ ಆಚರಣೆ ಅವರಲ್ಲಿ ಹಾಕಿಲ್ಲ ಅಂತ. ಇಲ್ಲಾಂದ್ರೆ ಗೇ ಬದುಕು ಏನ್ ಕಷ್ಟ ಇದೆ? ನಿಮ್ಮ ಮಕ್ಕಳಿಂದಾನೇ ಬೇರೆಯವ್ರ ಜೀವನ ಕಷ್ಟ ಆಗ್ತಾ ಇರೋದು. ಯಾಕಂದ್ರೆ ನೀವು ನಿಮ್ಮ ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಕೊಟ್ಟಿಲ್ಲ, ಅದಕ್ಕೆ ಗೇ ಇರ್ಲಿ ಟ್ರಾನ್ಸ್ಜೆಂಡರ್ ಆಗ್ಲಿ ಅವ್ರಿಗೆ ಕಷ್ಟ ಆಗ್ತಾ ಇರೋದು. ಅಲ್ಲ, ಈಗ ಸುಮ್ನೆ ಗೊತ್ತಾಗ್ಬಿಟ್ರೆ ಪೇರೆಂಟ್ಸ್ ಮೀಟಿಂಗ್ ಬಂದಾಗ ಅವ್ರ ಒಪ್ಪ ಗೇ ಅಂತೆ, ಆ ತರ ಈ ತರ ಅಂತೆ, ಹಂಗೆ ಅಂತ ಬಂದಾಗ ಅದು ಮಕ್ಕಳ ಮೇಲೆ, ಯಾಕಂದ್ರೆ ಆ ಮಕ್ಕಳಿಗೆ ಅಷ್ಟೊಂದು ಥಿಂಕ್ ಮಾಡುವಂತಹ ಯೋಚನಾ ಶಕ್ತಿ ಇರೋದಿಲ್ಲ, ಕೇಪಬಿಲಿಟೀಸ್ ಇರಲ್ಲ. ಸಡನ್ ಆಗಿ ಏನೋ ಯಾರೋ ಒಬ್ರು ಬಂದ್ರು ಅಂದ್ರೆ ನಗಾಡ್ತಿರ್ತಾರೆ, ಆ ಕ್ಷಣಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದನ್ನ ಯೋಚನೆ ಮಾಡಿದ್ರೆ ಕರೆಕ್ಟಾ ರಾಂಗಾ, ನಾನು ಹೇಳೋಂಥ ಮಾತು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಗೊತ್ತಲ್ಲ. ಆ ಕ್ಷಣಕ್ಕೆ ಏನ್ ಅನ್ಸುತ್ತೋ ಅದನ್ನ ಮಾಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಬೇರೆ ತರನೇ ಪರಿಣಾಮ ಬೀರಲ್ವಾ ಅಂತ? ಇಲ್ಲ, ಐ ಥಿಂಕ್ ನೀವು ಯೋಚನೆ ಮಾಡ್ತಾ ಇರೋದು ಬರೇ ಆ ಅಸಂಪ್ಷನ್ ಅಲ್ಲಿ ಈ ತರ ಆಗ್ತಾ ಇರುತ್ತೆ ಅಂತ. ಬಟ್ ಪ್ರಾಕ್ಟಿಕಲಿ ಇವಾಗ ಎನ್ವಿರಾನ್ಮೆಂಟಲ್ ಅವ್ರು ನೋಡಿದ್ರೆ ಅವ್ರಿಗೆ ಆ ಲರ್ನಿಂಗ್ ಬಂದ್ಬಿಡುತ್ತೆ. ಓಕೆ, ಇವಳಿಗೆ ಇಬ್ರು ಅಪ್ಪ ಇದ್ದಾರೆ, ಈ ತರ ಇರುತ್ತೆ ಅಂತ. ಇವಾಗ ಮಕ್ಕಳಿಗೆ ಎಕ್ಸಾಂಪಲ್ಸ್ ಇಲ್ಲ ಅಂದಾಗೆ ಪ್ರಾಬ್ಲಮ್ ಆಗುತ್ತೆ. ಇದೇ ತರ ನಾರ್ಮಲೈಸ್ ಆಗ್ಬಿಟ್ರೆ ಅವ್ರಿಗೆ ಅನ್ಸುತ್ತೆ, ಹೌದು ನಮ್ಮ ಅಂಕಲ್ಲು ಇದೇ ತರ, ನಮ್ಮ ಭಾವ ಯಾರೇ ಇರಲಿ
ಅವ್ರಿಗೆ ನ್ಯಾಚುರಲ್ ಆಗ್ತಾ ಹೋಗುತ್ತೆ. ಅದಕ್ಕೆ ರೆಪ್ರೆಸೆಂಟೇಷನ್ ಬೇಕಾಗಿರೋದು. ಈ ವಿಷಯ ಇದೆ, ಯಾರು ಹೇಳ್ಕೊಳ್ತಾ ಇಲ್ಲ, ಅದರಿಂದಾನೇ ಜನರಿಗೆ ಸ್ವಲ್ಪ ಡಿಫ್ರೆನ್ಸ್ ಆಗಿ ಇಶ್ಯೂ ಬರ್ತಾ ಇದೆ. ಇಫ್ ಎವ್ರಿಬಡಿ ಸ್ಟಾರ್ಟ್ಸ್ ಬಿಲೀವಿಂಗ್, ಪಾಪ್ಯುಲೇಷನ್ ಎಷ್ಟಂತ ಹೇಳಿದೆ, 1,70 lakh ಪೀಪಲ್. ಇಫ್ 70 lakh ಎಕ್ಸಾಂಪಲ್ಸ್ ಆದ್ರೆ ಕಿಡ್ಸ್ ವುಡ್ ನಾಟ್ ಥಿಂಕ್ ಇದೇನೋ ಡಿಫ್ರೆಂಟ್ ಇದೆ ಅಂತ. ಎಸ್, ಈಗ ಗೇಸ್ ಅಂತ ಗೊತ್ತಾದ್ಮೇಲೆ ಫ್ಯಾಮಿಲಿಯವರಂತೂ ನಿಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ರು, ಅದ್ರ ಕಡೆಯಿಂದ ತೊಂದರೆ ಇಲ್ಲ. ಫ್ರೆಂಡ್ಸು ಕೂಡ ಒಂದಷ್ಟು ಜನ ಎಜುಕೇಶನ್ ಪಡ್ಕೊಂಡಿರೋದ್ರಿಂದ ಅಥವಾ ನಿಮ್ಮ ಒಂದು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಸ್ವಲ್ಪ ಅವರು ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಅದರಲ್ಲೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಇರೋದ್ರಿಂದ ಆಕ್ಸೆಪ್ಟ್ ಮಾಡ್ಕೊಂಡ್ರು. ಈ ಫ್ಯಾಮಿಲಿ ಫಂಕ್ಷನ್ಸ್ ಅಂತ ಹೋದಾಗ, ಮದುವೆ ಕಾರ್ಯಗಳು ಅಂತ ಹೋದಾಗ ನಿಮ್ಮ ರಿಲೇಷನ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಯಾವ ರೀತಿ ಟ್ರೀಟ್ ಮಾಡ್ತಿದ್ರು? ಮುಂಚೆ ಥರನೇ ನೀವು ಗೇ ಅಂತ ಗೊತ್ತಾಗೋದಕ್ಕಿಂತ ಮುಂಚೆ ಯಾವ ತೀರಿ ಲೈಕ್ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರು, ಈಗಲೂ ಅದೇ ಥರ ಮಾತಾಡ್ತಾರ ಅಂತ? ಹೌದು, 99% ಕೇಸ್ ಇದೆ. ಸೊ ನಾನು ಫಸ್ಟ್ ಇಮಿಡಿಯೇಟ್ ಆಗಿ ಕಮ್ಔಟ್ ಮಾಡಿದಾಗ ನಮ್ಮ ಒಬ್ಬ ರಿಲೇಟಿವ್ ತುಂಬ ಅಪ್ಸೆಟ್ ಆಗಿದ್ರು. ನಾನು ಹೇಳ್ದಲ್ಲ, ಈ ಥರ ಮಗ ಗಂಡಸಿಲ್ಲ ಅಂದರೆ ಊರಲ್ಲೆಲ್ಲ ಹೇಳೋದಿರುತ್ತಾ ಆ ಥರ. ಸೊ ಆ ಥರ ಒಂದು ಕೇಸ್ ಆಗಿತ್ತು. ಬಟ್ ಅದಾದಮೇಲೆ ಅವರು ಕೂಡ ಓಕೆ ಆದರು. ಬಟ್ ರೀಸೆಂಟ್ಲಿ ಒಂದು ಕೇಸ್ ಆಯಿತು. ಐ ಥಿಂಕ್ ಅವ್ರಿಗೆ ನಾನು ಕಾಂಟೆಂಟ್ ಹಾಕೋದು ಇಷ್ಟ ಇರಲಿಲ್ಲ LGBTQ ಅಲ್ಲಿ. ಸೊ ಅವ್ರು ನಮ್ಮ ಅಪ್ಪಂಗೆ ಟ್ರೈ ಮಾಡಿದ್ರು. ಬಟ್ ನಮ್ಮ ಅಪ್ಪ ನಂಗೆ ಸಪೋರ್ಟ್ ಮಾಡ್ತಾರೆ. ಅವ್ರು ಹೇಳಿದ್ರು ಅವ್ನಿಗೆ ಇಷ್ಟ ಅವ್ನು ಮಾಡ್ತಾನೆ, ಮತ್ತು ಅವನೇನು ತಪ್ಪು ಕೆಲಸ ಮಾಡ್ತಾಯಿಲ್ಲ, ಜನರಿಗೆ ಅದ್ರ ಬಗ್ಗೆ ಜಾಗೃತಿ ಮಾಡ್ತಿದ್ರೆ. ಅವರು ಇದೇನು ಹೇಳ್ಕೊಳೋಂಥ ವಿಷಯನ ಜನರಿಗೆ ಜಾಗೃತಿ ಮಾಡೋದು ಅದು ಇದು. ಅವ್ರ ಮನೇಲಿ ಮದುವೆ ಇದ್ದಾಗ ಫೋನ್ ಮಾಡಿ ನಮ್ಮ ಅಮ್ಮಂಗೆ ಹೇಳಿದ್ರು, ನಿಮ್ಮ ಮಗಂಗೆ ಕರ್ಕೊಂಡ್ಬಿಡ್ಬೇಡಿ ಅಂತ. ಸೊ ಆ ವಿಷಯ ನಮ್ಮಮ್ಮ ಡೈರೆಕ್ಟಾಗಿ ಹೇಳೋಕ್ಕಾಗಲಿಲ್ಲ, ಅಳೋಕ್ಕೆ ಶುರು ಮಾಡಿದ್ರು. ನಾವು ಪ್ಯಾಕಿಂಗ್ ಎಲ್ಲ ಮಾಡಿದ್ವಿ. ಸೊ ನಮ್ಮಮ್ಮ ಅಂದರು ಟಿಕೆಟ್ ಕ್ಯಾನ್ಸಲ್ ಮಾಡು. ನಾನು ಅಂದೆ ಯಾಕೆ, ಏನಾಯಿತು ಅಂತ. ಅವರು ಅಳ್ತಾನೆ ಇದ್ರು. ಆ್ಯಂಡ್ ಆಲ್ಮೋಸ್ಟ್ ನಾನು ಕಮ್ಔಟ್ ಮಾಡಿ 5-6 ವರ್ಷ ಆಯಿತು. ಇವತ್ತು ನಮ್ಮ ಮನೇಲಿ ಈ ವಿಷಯದ ಬಗ್ಗೆ ಈ ಎಮೋಷನ್ ಬಂದಿರಲಿಲ್ಲ. ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಾದಾಗ ಒಂಥರ ಒಳ್ಳೆ ಖುಷಿ ಆಯಿತು. ಯಾಕಂದರೆ ಏನಾಯ್ತಂದರೆ ಅವ್ರು ಹೇಳಿದ್ರು, ನಿಮ್ಮ ಮಗನ ಕರ್ಕೊಂಬರ್ಬೇಡಿ. ಸೊ ನಮ್ಮಮ್ಮ ಉತ್ತರ ಕೊಟ್ಟಿದ್ದೇನೆಂದರೆ, ನಮ್ಮ ಮಗ ಬರಲ್ಲ ಅಂದರೆ ನಮ್ಮ ಮನೆಯಿಂದ ಯಾರೂ ಬರಲ್ಲ ಅಂತ ಹೇಳಿ ನಮ್ಮಮ್ಮ ಫೋನ್ ಇಟ್ಟರು. ಅದರಲ್ಲಿ ಹೇಳ್ಕೊಳೋ ವಿಷಯ ಏನಂದರೆ, ಐ ಥಿಂಕ್ ಈ ಥರ ಸೆಲ್ಫ್ ರೆಸ್ಪೆಕ್ಟ್ ಪೇರೆಂಟ್ಸ್ಗೆ ತಮ್ಮ ಮಕ್ಕಳ ಮೇಲೆ ಇರಬೇಕು. ನಮ್ಮಮ್ಮ ಅವ್ರಿಗೆ ಆ ರಿಲೇಷನ್ ತುಂಬ ಮ್ಯಾಟರ್ ಆಗುತ್ತೆ. ಆದರೂ ಕೂಡ ಆ ಮನೆಯಲ್ಲಿ ನನಗೋಸ್ಕರ ರೆಸ್ಪೆಕ್ಟ್ ಇಲ್ಲ ಅಂತ ನಮ್ಮಮ್ಮ ಆ ಮನೆ ಬಿಟ್ಕೊಟ್ರು. ಅವ್ರು ಹೇಳಿದ್ರು, ನನ್ನ ಮಗಂಗೆ ನಿಮ್ಮ ಮನೇಲಿ ರೆಸ್ಪೆಕ್ಟ್ ಇಲ್ಲ ಅಂದರೆ ನಾವು ನಿಮ್ಮ ಮನೇಲಿ ಬರಲ್ಲ ಅಂತ. ಆ್ಯಂಡ್ ಐ ಥಿಂಕ್ ಇಂಥ ಸಪೋರ್ಟ್ LGBTQI ಮಕ್ಕಳಿಗೆ ಅವ್ರ ಪೇರೆಂಟ್ಸಿಂದ ಬೇಕು. ಆಗ ಅವರು ಥ್ರೈವ್ ಮಾಡ್ಬೋದು. ಐ ಥಿಂಕ್ ಸೆಲ್ಫ್ ರೆಸ್ಪೆಕ್ಟ್ ಬರೋದು ಪೇರೆಂಟ್ಸಿಂದಾನೆ. ಆ್ಯಂಡ್ ಐ ಥಿಂಕ್ ಇವತ್ತು ನಾನು ಜೀವನ ನಿಜವಾಗಿ ಇರೋ ಥರ ಬದುಕೋಕೆ ಕಾರಣನೂ ಏನು ಅಂದರೆ, ನಮ್ಮ ಪೇರೆಂಟ್ಸಲ್ಲಿ ಜನರಿಗಿಂತ ಜಾಸ್ತಿ ನಿಜ ಏನು ಇದೆ ಅದನ್ನು ಸಪೋರ್ಟ್ ಮಾಡೋ ಸ್ಟ್ರೆಂತ್ ಕೂಡ ಇದೆ, ಮತ್ತು ಆ ವ್ಯಾಲ್ಯೂಸ್ ಕೂಡ ಇದೆ. ನಿಮ್ಮಲ್ಲಿ ವ್ಯಾಲ್ಯೂಸ್ ಇರಬೇಕು. ಒಳ್ಳೆ ವ್ಯಾಲ್ಯೂಸ್ ಯಾವ ಥರ ಅಂದರೆ, ಜನರು ಏನು ಹೇಳ್ತಾರೆ ಅದ್ರ ಪ್ರಕಾರ ಚೇಂಜ್ ಆಗಬಾರ್ದು. ನಿಮ್ಮಲ್ಲಿ ನಿಮಗೇನು ಕರೆಕ್ಟ್ ಅನಿಸುತ್ತೆ ಅದಕ್ಕೆ ನೀವು ಸ್ಟ್ಯಾಂಡ್ ಆಗಿ ಬದುಕಬೇಕು. ಆ್ಯಂಡ್ ಐ ಥಿಂಕ್ ಆ ವಿಷಯದಿಂದ ನನಗೆ ನಮ್ಮ ಅಮ್ಮನ ಮೇಲೆ ಇನ್ನೂ ರೆಸ್ಪೆಕ್ಟ್ ನನಗೆ ಇನ್ಕ್ರೀಸ್ ಆಗಿಬಿಡ್ತು. ಆ್ಯಂಡ್ 101 ರಿಲೇಟಿವ್ಸ್ ಇದ್ದಾರೆ, ಒಬ್ಬರು ಕಡಿಮೆ ಆದರೆ ಏನಾಗುತ್ತೆ. ಆ್ಯಂಡ್ ಒಳ್ಳೆ ವಿಷಯ ಏನಂದರೆ, ನನ್ನ ಬೇರೆ ಯಾವ ರಿಲೇಟಿವ್ಸಲ್ಲೂ ನಾನು ಇಷ್ಟು ಮದುವೆಗೆ ಹೋಗ್ತೀನಿ ಎಲ್ಲ ಕಡೆ. ಆ್ಯಂಡ್ ತುಂಬ ಜನ ನನ್ನ ಪ್ಯಾಜೆಂಟ್ ಜರ್ನಿನ ಫಾಲೋ ಮಾಡಿದ್ದಾರೆ. ನಮ್ಮ ಎಷ್ಟೋ ವಯಸ್ಸಾದವರೆಲ್ಲ, ನಾನು ನಿನ್ನ ಕಾಂಪಿಟೇಷನ್ ನೋಡಿದೆ, ಚೆನ್ನಾಗಿ ಮಾಡಿದೆ, ನೀನು ಇಂಟರ್ವ್ಯೂಲ್ಲಿ ಚೆನ್ನಾಗಿ ಮಾತಾಡಿದೆ, ಆ ಥರ ಹೇಳೋರು ಎಷ್ಟೋ ರಿಲೇಟಿವ್ಸ್ ಇದ್ದಾರೆ. ಮತ್ತು ಎಲ್ಲೋ ಒಂದು ಕಡೆ ತುಂಬ ಪೇರೆಂಟ್ಸ್ಗೂ ಕೂಡ ಗೊತ್ತು. ನಾನು ಹೇಳಿದಾಗ ನನ್ನ ಒಬ್ಬ ಫ್ರೆಂಡಿನ ತಾಯಿ ಕೂಡ ಅವನಿಗೆ ಕಮ್ಔಟ್ ಮಾಡಿದ್ದಾರೆ. ಅಂದರೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋದಾಗ ಅವರು ಕೇಳಿದ್ರು, ಮದುವೆ ಆಗಿಲ್ವಾ ಅಂತ. ಎಲ್ಲರೂ ಮದುವೆ ಆಗಿದ್ದಾರೆ, ನೀನು ಯಾಕೆ ಆಗಿಲ್ಲ ಅಂತ. ಸೊ ನಾನು ಅವ್ರಿಗೆ ಹೇಳಿದೆ, ಇಲ್ಲ ಆಂಟಿ, ನನಗೆ ಹುಡುಗಿಯವ್ರ ಮೇಲೆ ಆಸಕ್ತಿ ಇಲ್ಲ, ಹುಡುಗರು ನೋಡ್ತಾ ಇದ್ದೀನಿ, ಹುಡುಗರು ಹಂಗೂ ಪೇರೆಂಟ್ಸ್ ಅಂತ ಹುಡುಕ್ತಾ ಇಲ್ಲ, ನಾನೇ ಹುಡುಕ್ಬೇಕಾಗುತ್ತೆ, ಸ್ವಲ್ಪ ಟೈಮ್ ಆಗುತ್ತೆ ಅಂತ ಅಂದೆ. ಅವಾಗ ಅವರು ಓಕೆ ಅಂತಂದು ಹೋದರು. ಆಮೇಲೆ ಹೋದ್ರೆ ಅಂದರೆ ನಾನು ಹೋದೆ. ಬಟ್ ಅವರು ಅದಾದಮೇಲೆ ಅವನ ತಾಯಿ ಅವ್ನಿಗೆ ಹೇಳಿದರು, ನಾನು ನಿನ್ನ ಅಪ್ಪನ ಜೊತೆಗೆ ಯಾವತ್ತೂ ಖುಷಿಯಾಗಿ ಇರೋಕ್ಕಾಗಲಿಲ್ಲ. ಯಾಕಂದರೆ ನಾನು ಕೂಡ ಆ ಕಾಲದಲ್ಲಿ ಒಬ್ಬ ಹುಡುಗಿಗೆ ಪ್ರೀತಿ ಮಾಡ್ತಾ ಇದ್ದೆ. ಆದರೆ ನಮ್ಮ ಮನೇಲಿ ಯಾರೂ ನನಗೆ ಸಪೋರ್ಟ್ ಮಾಡಲಿಲ್ಲ, ಅವಳ ಜೊತೆ ಇರೋಕ್ಕೆ ಬಿಡಲೇ ಇಲ್ಲ. ಮತ್ತು ಆವಾಗಿನ ಕಾಲದಲ್ಲಿ ನಮಗೆ ಅಷ್ಟು ಬುದ್ಧಿನೂ ಇರಲಿಲ್ಲ. ನಿನ್ನ ಫ್ರೆಂಡ್ ನೋಡಿ ನನಗೆ ಒಂಥರ ಖುಷಿ ಆಯಿತು, ಮತ್ತು ಅವ್ರ ಜೀವನದ ಬಗ್ಗೆ ಅವರಿಗೆ ಒಂಥರ ಬೇಜಾರು ಕೂಡ ಆಯಿತು. ಸೊ ಈ ವಿಷಯ ಇವಾಗ ಅವ್ರ ವಯಸ್ಸು ಇಷ್ಟಿರಬೇಕು, 60-65 ವರ್ಷ ಇರಬೇಕು ಇಂಥ ಒಂದು ಸಂದರ್ಭದಲ್ಲಿ. ಸೊ ಇವಾಗ ನಾನು ಹೇಳ್ತಾ ಇರೋದು ಹೇಗೆ ಅಂದರೆ, ನಮ್ಮ ಇಂಡಿಯಾದಲ್ಲಿ 13 crore ಪೀಪಲ್ ಇಫ್ ದೇ ಬಿಲಾಂಗ್ ಟು LGBTQI. ಹಾಗಾದರೆ ಇವತ್ತು ಎಷ್ಟೋ ತಂದೆ ತಾಯಿಗಳು, ಎಷ್ಟೋ ಜನ ಇದೇ ಬದುಕ್ತಾ ಇದ್ದಾರೆ. ಅವ್ರ ರಿಯಾಲಿಟಿನ ಬಿಟ್ಟು ಕಾಂಪ್ರಮೈಸ್ಡ್ ಮ್ಯಾರೇಜಸ್ಸಲ್ಲಿ ಇದ್ದಾರೆ.
ಆ್ಯಂಡ್ ಈ ಕಾಂಪ್ರಮೈಸ್ ಎಷ್ಟು ದೊಡ್ಡದಾಗುತ್ತೆ ನೋಡಿ. ಇವಾಗ ಗಂಡು ಮಕ್ಕಳು ಏನೋ ಓಕೆ ಸಮ್ವೇರ್ ಅವರ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರೆ. ಇವಾಗ ಹೆಣ್ಣು ಮಗು ಒಬ್ಬ ಲೆಸ್ಬಿಯನ್ ಹುಡುಗಿ ಮದುವೆ ಆದಾಗ ಯಾವುದೋ ಹುಡುಗ ಅವಳಿಗೆ ಇಷ್ಟ ಇಲ್ದಂಗೆ ಅವಳಿಗೆ ಮುಟ್ತಾನೆ ದಿನ, ಅವಳಿಗೆ ಹುಡುಗರ ಮೇಲೆ ಆಸಕ್ತಿ ಇಲ್ಲ, ಅದರಲ್ಲಿ ಯಾವುದೋ ಹುಡುಗ ಅವಳಿಗೆ ಮುಟ್ತಾನೆ ಅಂದರೆ ಅವಳ ಮನ್ಸ್ ಮೇಲೆ ದಿನ ಏನಾಗ್ತಾ ಇರಬೇಕು ಅದು ಯೋಚನೆ ಮಾಡಿ. ಇವಾಗ ಇರೋ ಹುಡುಗಿಯರಲ್ಲಿ 10% ಮದುವೆ ಆದ ಹುಡುಗಿಯರು ಲೆಸ್ಬಿಯನ್ಸು, ಅವ್ರಿಗೆ ಗಂಡಸರ ಮೇಲೆ ಆಸಕ್ತಿ ಇಲ್ಲ, ಅದರಲ್ಲಿ ಅವ್ರಿಗೆ ವಿತೌಟ್ ಅವ್ರ ಇಷ್ಟ somebody would touch them every night. Can you imagine that pain? And that is what I feel every parent is guilty about. ನೀವು ಆ್ಯಸ್ ಅ ಪೇರೆಂಟ್ ನಿಮ್ಮ ಮಗಳಿಗೆ ಕೇಳದೆ ಅವಳ ಆಸಕ್ತಿ, ಅವಳಿಗೆ ಗಂಡಸ್ರ ಮೇಲೆ ಪ್ರೀತಿ ಇದೇನೋ ಇಲ್ಲೋ, ಅವರ ಡಿಸಿಷನ್ ಇಲ್ಲದೆ ಅವ್ರಿಗೆ ಮದುವೆ ಮಾಡಿಸಿದ್ರೆ ನೀವು ಎಂಥ ಸಿಚುವೇಶನ್ ನಿಮ್ಮ ಮಗಳಿಗೆ ದಿನ ಹಾಕ್ತಾ ಇದ್ದೀರಾ. ಸೊ ನಿಮ್ಮ ಅಣ್ಣನ ಮದುವೆ ಆಗಿದೆಯಾ? ಹೌದು. ಅಕ್ಕಂಗೂ ಕೂಡ ಆಗಿದೆ. ಈ ನಿಮ್ಮ ಅತ್ತಿಗೆ ಮನೆಯವರಾಗಿರ್ಬೋದು, ನಿಮ್ಮ ಅಕ್ಕನ ಗಂಡ, ನಿಮ್ಮ ಭಾವನ ಮನೆಯವರಾಗಿರ್ಬೋದು, ನಿಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ? ನಮ್ಮ ಅತ್ತಿಗೆ, ನಮ್ಮ ಅಕ್ಕನ ಸೊಸೆ, ಅವ್ರಿಗಂತೂ ನಾನು ತುಂಬಾ ಇಷ್ಟ. ನಿಮ್ಮ ಅಕ್ಕನ ಸೊಸೆ? ಸೊಸೆ, ನನ್ ಕನ್ನಡ ಸ್ವಲ್ಪ. ನಮ್ಮ ಅಕ್ಕನ ಅತ್ತಿಗೆಗೆ, ಅತ್ತೆ ಮದರ್ ಇನ್ ಲಾಗೆ ನಾನು ತುಂಬಾ ಇಷ್ಟ. ಯಾಕಂದ್ರೆ ಅವ್ರು ಇದ್ರ ಬಗ್ಗೆ ಎಲ್ಲ ಅಷ್ಟು ತಲೆ ಹಾಕಲ್ಲ, ಅವ್ರು ತುಂಬಾ ಮೆಚೂರ್ ಆಗಿದ್ದಾರೆ. ಅವ್ರಿಗೆ ನೀವು ಮದ್ವೆ ಆಗಿದ್ದೀರೋ ಆಗಿಲ್ಲೋ ಏನ್ ಮಾಡ್ತೀರ ಅದ್ರ ಬಗ್ಗೆ ಇಲ್ಲ. ಅವ್ರಿಗೆ ನಾನು ಸಿಕ್ಕಾಗ ಚೆನ್ನಾಗಿ ಮಾತಾಡ್ತೀನಿ, ಅವ್ರು ನನ್ನ ಜೊತೆಗೆ ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ವ್ಯವಹಾರ ನೋಡಿ ಅವ್ರು ಖುಷಿ ಆಗ್ತಾರೆ. ಅವರು ನಾನು ಕಾಂಪಿಟೇಷನ್ ಹೋಗಿದ್ದು ಕೂಡ ಅವ್ರಿಗೆ ಗೊತ್ತಿದೆ. ಅವರು ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಶನ್ ನೋಡೋದು ಕೂಡ ಎಷ್ಟು ಖುಷಿ ಆಯಿದ್ರು. ಅವ್ರು ನನ್ನ ಡಯಟ್ ಫಾಲೋ ಮಾಡೋದು ನೋಡಿ ಹೇಳಿದ್ರು, ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ, ನಮಗಂತೂ ಇದಿಲ್ಲದೆ ಸಕ್ಕರೆ ಇಲ್ಲದೆ ತಿನ್ನೋಕ್ಕಾಗಲ್ಲ, ಅದು ಆಗಲ್ಲ. ಸೊ ಐ ಥಿಂಕ್ ಇದು ಜನರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ತುಂಬ ಸತಿ ಏನಾಗುತ್ತೆ ಅಂದರೆ, ಇವಾಗ ನನಗೂ ನಾನು ಕಮೌಟ್ ಮಾಡಿದಾಗ ಗೊತ್ತಿರಲಿಲ್ಲ ನನ್ನ ಪೇರೆಂಟ್ಸ್ ಇದೇ ಥರ ರಿಯಾಕ್ಟ್ ಮಾಡ್ತಾರೆ. ಇನ್ನೊಂದು ಹೇಗೆ ಅಂದರೆ, ತುಂಬ ಜನ ಒಳ್ಳೆಯವ್ರು ಇದ್ದಾರೆ. ಏನಾಗಿದೆ ಅಂದರೆ ನಮಗೆ ಕೂಡ ಒಂಥರ ಹೆದರಿಕೆ ಇದೆ, ಇವರು ಬೇರೆಯವ್ರ ಥರ ಇದ್ದರೆ ಹೇಗೆ ಅಂತ. ಬಟ್ ಥ್ಯಾಂಕ್ಫುಲಿ ನಮ್ಮ ಅತ್ತಿಗೆ ಮನೆಯಲ್ಲೂ ಕೂಡ ಅವರ ಅತ್ತಿಗೆ ಇದ್ದಾರಲ್ಲ, ನಮ್ಮ ಅತ್ತಿಗೆ ಅಣ್ಣನ ಹೆಂಡತಿ ಅವರೆಲ್ಲ ನನ್ನ ಕಾಂಪಿಟೇಷನ್ ಬಗ್ಗೆ ತುಂಬ ಖುಷಿ ಆಗ್ತಾರೆ, ನನ್ನ ಕಾಂಟೆಂಟ್ ಕೂಡ ನೋಡ್ತಾರೆ. ಸೊ ಐ ಥಿಂಕ್ ಇದರಲ್ಲಿ ಒಳ್ಳೆ ಜನ ಇದ್ದರೆ ಅವ್ರ ಎಜುಕೇಷನ್ ಲೆವೆಲ್ ಮ್ಯಾಟ್ರ್ ಆಗಲ್ಲ. ಅವರು ನಿಮ್ಮನ್ನ ನೋಡಿ ಖುಷಿ ಆಗ್ತಾರೆ, ನಿಮ್ಮ ಸಕ್ಸಸ್ ಕೂಡ ನೋಡಿ ಖುಷಿ ಆಗ್ತಾರೆ. ಐ ಥಿಂಕ್ ಈ ಪ್ರಾಬ್ಲಮ್ ಇರೋದು ಎಲ್ಲಿ ಅಂದರೆ, ಒಂದು ಪೇರೆಂಟ್ಸು ಯಾರು ಜನರ ಮೇಲೆ ತುಂಬ ಜನ ಚೆನ್ನಾಗಂದ್ರೆ ಮನೇಲಿ ಖುಷಿ ಹೇಳ್ತಾರೆ, ಜನ ಏನಾದ್ರು ಅಂದ್ಬಿಟ್ಟು ಅವ್ರ ಮಕ್ಕಳಿಂದ ಬೇಜಾರಾಗ್ತಾರೆ, ಅಂಥವ್ರು ಯಾವಾಗಲೂ ಬೇಜಾರಾಗೇ ಇರ್ತಾರೆ. ಸೊ ಮೋಸ್ಟ್ಲಿ ಅಂಥ ಕೇಸಸಲ್ಲೇ ಪ್ರಾಬ್ಲಮ್ ಆಗೋದು. ಓಕೆ, ಈಗ ಜಾಬ್ ಮಾಡ್ತಿರ್ಬೇಕಾದ್ರೆ ಆಫೀಸ್ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ ಅಥವಾ ಏನಾದರೂ ತೊಂದರೆಗಳಾಗುತ್ತಾ ನಿಮಗೆ ಅಂತ? ಓಕೆ, ಇದರಲ್ಲಿ ಹೇಗಿದೆ ಅಂದರೆ, ನನಗೆ ಬೇಸಿಕ್ಲಿ ಆಗಿರಲಿಲ್ಲ, ಆಗ್ತಾ ಇಲ್ಲ. ಮತ್ತು ಬಟ್ ಇನ್ನೊಂದು ಏನಿದೆ ಅಂದರೆ, ಕಾರ್ಪೊರೇಟ್ಸಲ್ಲಿ ತುಂಬ LGBTQI ಬಗ್ಗೆ ಎಜುಕೇಷನ್ ಇದೆ. ನಿಮಗೆ ಸ್ಪೆಸಿಫಿಕಲಿ ಟ್ರೈನಿಂಗ್ ಕೂಡ ಆಗುತ್ತೆ. ನೀವು ಇನ್ಫೋಸಿಸ್, TCS, ಆಕ್ಸೆಂಚರ್ ಇವೆಲ್ಲ ಕಂಪ್ನೀಸಲ್ಲಿ ಹೋದಾಗ ನಿಮಗೆ LGBTQI ಬಗ್ಗೆ ಫಸ್ಟ್ ಟ್ರೈನಿಂಗ್ ಇರುತ್ತೆ. ಹಾಗೂ ಅವ್ರಿಗೆ ಅಪಮಾನದಿಂದ ಮಾತಾಡೋದು ಏನೋ ಇದು ಮಾಡಿದ್ರೆ ಅದ್ರ ಅಗೇನ್ಸ್ಟ್ ಆಕ್ಷನ್ ಕೂಡ ತಗೊಳ್ತಾರೆ. ಸೊ ಆದ್ರಿಂದ ಕಾರ್ಪೊರೇಟ್ಸ್ ಅಲ್ಲಿ ತುಂಬಾ ಲೆವೆಲ್ಗೆ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ. ಬಟ್ ಸ್ವಲ್ಪ ಜನ ಇದ್ದೇ ಇರ್ತಾರೆ, ಯಾರಾದ್ರೂ ಏನಾದ್ರು ಹೇಳೋದು. ಯಾವ ತರ ಅಂದ್ರೆ, ಸ್ಪೆಸಿಫಿಕಲಿ ನೀವು ಕಂಪ್ಲೇಂಟ್ ಮಾಡಲ್ಲ, ಬಟ್ ಒಂಥರ ಏನೋ ನೋಡ್ಕೊಳ್ಳೋದು, ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡದೇ ಇರೋದು. ಬಟ್ ಅಂತ ಜನ ದೂರ ಇದ್ದಷ್ಟೇ ಒಳ್ಳೇದು. ಅಷ್ಟೇ. ಈ ಕೆಲವೊಂದ್ಸಲ ಈ ಗೇಸ್ ಆಗಿರ್ಬೋದು, ಈ ಟ್ರಾನ್ಸ್ಜೆಂಡರ್ ಹುಚ್ಚರು, ಅದಕ್ಕೆ ಮಾನಸಿಕ ಒಂದು ಅವ್ರಿಗೆ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹೇಳ್ತಿರ್ತಾರೆ. ಹೌದು, ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕಮೆಂಟ್ ಬರುತ್ತೆ, ಮೆಂಟಲಿ ಇಲ್, ಮೆಂಟಲಿ ಸಿಕ್. ಹೌದಪ್ಪ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೂಡ ಮೆಂಟಲಿ ಸಿಕ್ ಅಂದ್ರೆ ಯಾರು ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾರೆ. ಇವಾಗ ನಮ್ಮ ಚಾಟ್ GPT ಇದು CEO ಯಾರು, ಸ್ಯಾಮ್ ಆಲ್ಟ್ಮನ್, ಅವರು ಕೂಡ ಗೇ. ನೆಕ್ಸ್ಟ್ ಆಪಲ್ CEO, ಎಲ್ಲರೂ ಯೂಸ್ ಮಾಡೋ ಐಫೋನ್, ಅದು ಕೂಡ ಗೇನೇ ಮಾಡಿರೋದು. ನಿಮ್ಗೆ ಗೇ ಕಂಡ್ರೆ ಇಷ್ಟ ಇಲ್ಲ ಅಂದ್ರೆ ಈ ಐಫೋನ್ ಯೂಸ್ ಮಾಡೋದು ಬಿಟ್ಬಿಡಿ. ಎಷ್ಟೋ ಸರ್ಜನ್ಸ್ ಆಗಲಿ, ಎಷ್ಟೋ ಡಾಕ್ಟರ್ಸ್ ಆಗಲಿ, ಇವತ್ತು ಪೊಲಿಟಿಷಿಯನ್ಸು, ಮೇನಕಾ ಗುರುಸ್ವಾಮಿ ಅಂತ ಲೆಸ್ಬಿಯನ್ ಲೇಡಿ ಹೂಸ್ ಆಲ್ಸೋ ಲಾಯರ್, ಅವರು ಇವಾಗ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ TMC ಇಂದ, ಅವ್ರಿಗೆ ಟಿಕೆಟ್ ಸಿಕ್ಕಿದೆ. ನೆಕ್ಸ್ಟ್ ಅನೀಶ್ ಗವಾಂಡೆ ಅಂತ ಇದ್ದಾರೆ, ಅವರು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯ ಸ್ಪೋಕ್ಸ್ ಪರ್ಸನ್, ಅವರು ಕೂಡ ಗೇ ಇದ್ದಾರೆ. ಇವತ್ತು ಲಲಿತ್ ಅಶೋಕ್ ಹೋಟೆಲ್ಲು, ಅವರ ಮಗ ಕೇಶವ್ ಸುರಿ, ಅವರು ಕೂಡ ಗೇ ಇದ್ದಾರೆ. ಅವ್ರದ್ದು ಫೌಂಡೇಶನ್ ಕೂಡ ಇದೆ, ಕೇಶವ್ ಸುರಿ ಫೌಂಡೇಶನ್. ಅವರು ಎಲ್ಲ ಗೇಸ್, ಲೆಸ್ಬಿಯನ್ಸ್, ಟ್ರಾನ್ಸ್ಜೆಂಡರ್ಸ್ ಎಲ್ಲರಿಗೂ ಜಾಬ್ ಕೂಡ ಕೊಡ್ತಾರೆ. ಸೊ ಯಾ, ಇಫ್ ವಿ ಆರ್ ಮೆಂಟಲಿ ಇಲ್, ದೆನ್ ಯು ಹ್ಯಾವ್ ಟು ಸಿ ದ ವರ್ಲ್ಡ್ ಅರೌಂಡ್. ದ ಪ್ರೈಮ್ ಮಿನಿಸ್ಟರ್ ಆಫ್ ಡಚ್, ಹಿ ಈಸ್ ಆಲ್ಸೋ ಗೇ. ಸೊ ಇವಾಗ ಇಫ್ ಹಿ ಈಸ್ ಮೆಂಟಲಿ ಇಲ್, ದೆನ್ ಯು ಹ್ಯಾವ್ ಟು ರಿಯಲಿ ಥಿಂಕ್ ಹೂ ಇಸ್ ರಿಯಲಿ ಮೆಂಟಲಿ ಇಲ್.
ನನಗೀಗ ಇಷ್ಟೆಲ್ಲ ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ಮೇಲೆ ನನಗೆ ಕೊನೆಯದಾಗಿ ಏನಂತಂದ್ರೆ ಒಂದು ಕ್ವಶನ್ ಕಾಡ್ತಾ ಇರುವಂಥದ್ದು ಏನಂತಂದ್ರೆ ಸೆಕ್ಸ್ ಅಂತ ಹೋದಾಗ ಹುಡುಗರು ಅಥವಾ ಹುಡುಗಿರು ಲೆಸ್ಬಿಯನ್ಸ್ ಅಥವಾ ಗೇಸ್ ಮಾಡಿದಾಗ ಆ ಫೀಲ್ ಅನ್ನೋದು ಫುಲ್ಫಿಲ್ ಆಗುತ್ತಾ ಅನ್ನುವಂಥದ್ದು. ಯಾಕಂತಂದ್ರೆ ಹುಡುಗಿ ಅನ್ನುವಂಥದ್ದು ಈಗ ಅದ್ರ ಗೊತ್ತಿರುವಂಥದ್ದು ಅವರ ಪಾರ್ಟ್ಸೇ ಬೇರೆ ಇರುತ್ತೆ, ನಮ್ಮ ಪಾರ್ಟ್ಸೇ ಬೇರೆ ಇರುತ್ತೆ. ಅದರಲ್ಲಿ ಎರಡು ಮರ್ಜ್ ಆದಾಗ ಆ ಒಂದು ಬೇರೆ ತರ ಫೀಲ್ ಬರುತ್ತೆ. ಬಟ್ ಹುಡುಗ ಸೇಮ್ ಇರುತ್ತೆ, ಬಾಡಿ ಆಗಿರ್ಬೋದು, ಪಾರ್ಟ್ಸ್ ಆಗಿರ್ಬೋದು. ಹುಡುಗಿನೂ ಸೇಮ್ ಪಾರ್ಟ್ಸ್ ಇರುತ್ತೆ. ಬಟ್ ಅದೆಲ್ಲ ಅದ್ ಹೆಂಗ್ ಆಗುತ್ತೆ, ಫುಲ್ಫಿಲ್ ಆಗುತ್ತಾ ಫುಲ್ ಫ್ಲೆಡ್ಜ್ ಆಗಿ? ಸೊ ಡೆಫಿನೆಟ್ಲಿ ಪಾಯಿಂಟ್ ಅದು ಇರೋದಲ್ವಾ. ಇವಾಗ ಇಫ್ ಸಂಬಡಿ ಸೇಯಿಂಗ್ ಐ ಆಮ್ ಗೇ, ನನಗೆ ಹುಡುಗಿ ಮೇಲೆ ಆಸಕ್ತಿ ಇಲ್ಲ, ಅದರ ರೀಸನ್ ಏನಂದ್ರೆ ಅವ್ರಿಗೆ ಹುಡುಗನ ಜೊತೆಗೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮೇಜರ್ ಪಾಯಿಂಟ್ ಏನಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿ ಬಿಡ್ಲಿ, ವಾಟ್ ಈಸ್ ಇಂಪಾರ್ಟೆಂಟ್, ಇವಾಗ ನಾನು ಹೇಳ್ತಾ ಇದ್ದೀನಿ ನನಗೆ ಹುಡುಗ ಇಷ್ಟ ಅಂದ್ರೆ ಅದ್ರ ಬಗ್ಗೆ ನಿಮಗೆ ರೈಟ್ಸ್ ಇಲ್ಲ ಟು ಸಿ ಮಿ ಎನಿ ಡಿಫ್ರೆಂಟ್ಲಿ. ವೆದರ್ ಐ ಫೀಲ್ ಸ್ಯಾಟಿಸ್ಫೈಡ್, ದಟ್ ಮೈ ಲುಕ್ ಔಟ್, and definitely I feel satisfied, and that's why I choose who I am, and that's what I am, and that's what God has chosen me to be. So I don't think adralli I think ನಿಮಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ನಮಗೂ ಆಗುತ್ತೆ. And there are different ways of making love. Some people can just kiss each other, and for them that's what sex is. Some people can just cuddle each other, and that's what sex is. So ಆ ಪ್ರಕ್ರಿಯೆಯಲ್ಲಿ ಹಂಗೆ ಇರುತ್ತಾ, ಹಿಂಗಿರುತ್ತೆ ಅಂತ? ಸೊ ಪ್ರಕ್ರಿಯೆ ಎಲ್ಲ ಸೇಮೇ ಇರುತ್ತೆ. there is no difference. I mean, there are different ways of loving each other, and they find their own ways of love. ಹೆಂಗ್ ಸಾಧ್ಯ? ಯಾಕಂದ್ರೆ ಹುಡುಗಿ ಸೆಕ್ಸ್ ಮಾಡುವಂತ ಪ್ರಕ್ರಿಯೆನೇ ಬೇರೆ, ಹುಡುಗ ಸೆಕ್ಸ್ ಮಾಡುವಂತ ಪ್ರಕ್ರಿಯೆನೇ ಬೇರೆ ತರ ಇರುತ್ತಲ್ಲ, ಬೇರೆ ತರ ಇರುತ್ತಾ ಅಂತ? ಅಂದ್ರೆ ಸೆಕ್ಸ್ ಅಲ್ಲಿ ಒಂದೇ ವಿಷಯ ಇರಲ್ಲ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಪೆನಿಟ್ರೇಷನ್. ಸಿ ಹುಡುಗದಲ್ಲಿ ಪೆನಿಟ್ರೇಷನ್ ಆಗುತ್ತೆ, ದಟ್ಸ್ ಏನಲ್ ಸೆಕ್ಸ್, ಅಂಡ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಸೋಡೋಮಿ. ಸೊ ಹುಡುಗರಲ್ಲಿ ಸೆಕ್ಸ್ ಎಷ್ಟೋ ವರ್ಷದಿಂದ ಆಗ್ತದೆ, ಲೆಸ್ಬಿಯನ್ಸ್ ಅಲ್ಲಿ ಕೂಡ ಅದೇ ಥರ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಯಾವ ಥರ ಸ್ಟ್ರೇಟ್ ಪೀಪಲ್ ಫೀಲ್ ಕಂಫರ್ಟೇಬಲ್ ಇನ್ ದ ಸೆಕ್ಸ್, ಆ್ಯಂಡ್ ಯು ಡೋಂಟ್ ಗೆಟ್ ಸ್ಯಾಟಿಸ್ಫೈಡ್ ವಿತ್ ಎವ್ರಿ ಪರ್ಸನ್, ರೈಟ್? ಈವನ್ ಆ ಸ್ಟ್ರೇಟ್ ಮ್ಯಾನ್ ಆ್ಯಂಡ್ ಸ್ಟ್ರೇಟ್ ವಿಮೆನ್ ಅವ್ರ ರಿಲೇಷನ್ಶಿಪ್ಪಲ್ಲಿದ್ದಾಗ ಎಲ್ಲ ಮದುವೆಯಲ್ಲೂ ಒಳ್ಳೆ ಸೆಕ್ಸ್, ಒಳ್ಳೆ ಸಂಪೂರ್ತಿ ಸೆಕ್ಷುವಲ್ ಡಿಸೈರ್ಸ್ ಆಗಲ್ಲ. ಸೊ ಅದೇ ಥರ ಎಲ್ಲರ ಜೊತೆ ಎಲ್ಲರಿಗೂ ಆಗಲ್ಲ. ಸೊ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಯಾವ ಥರ ಕಂಫರ್ಟ್ ಫೀಲ್ ಮಾಡ್ತೀರಾ, ಅವ್ರ ಜೊತೆ ಯಾವ ಥರ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ ಥರ. ಆ್ಯಂಡ್ ರಿಲೇಷನ್ಶಿಪ್ ಯಾವಾಗಲೂ ತುಂಬ ಫಿಸಿಕಲ್ ಅಷ್ಟೇ ಇರಲ್ಲ, ಅದು ಎಮೋಷ್ನಲ್ ಕೂಡ ಇರುತ್ತೆ. ಬಟ್ ಆ ಎಮೋಷನ್ ನಿಮಗೆ ಸ್ವಲ್ಪ ಫಿಸಿಕಲ್ ಅಟ್ರಾಕ್ಷನ್ ಜೊತೆಗೆ ಬರುತ್ತೆ. ಸೊ ಅದನ್ನ ಹೇಳೋಕೆ ಇಷ್ಟಪಡ್ತೀನಿ. ಎಸ್, ಫೈನಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈಗ ದಾವಣಗೆರೆಯವರು ಅಂತ ಗೊತ್ತಾಯ್ತು. ಹೌದು. ಸೊ ಈ ತರ ನೆಗೆಟಿವ್ ಕಮೆಂಟ್ಸ್ ಅಂತ ಬಂದಾಗ ಯಾವ ರೀತಿ ತಗೊಳ್ತೀರಾ? ಬಿಕಾಸ್ ಯಾಕೆಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕೊಂಡಿದ್ರ ನಿಮ್ಮ ನಡಿಗೆ ಆಗಿರ್ಬೋದು, ನೀವು ಮಿಸ್ಟರ್ ಗೆ ಅಂತ ಹಾಕೊಂಡ್ರು ಕೂಡ ನೆಗೆಟಿವ್ ಕಮೆಂಟ್ಸ್, ನನ್ನ ಮಗ ಗೆ, ನನ್ ಮಗ ಅಂತೆಲ್ಲಾನು ಕೂಡ ನೆಗೆಟಿವ್ ಬರುತ್ತೆ. ಓ ಇವನ ಹೆಣ್ಗ ಅಂತಾರೆ, ಇವನು ಹುಡುಗಿ ಹಂಗೆ ಹಿಂಗೆ ಹೇಳ್ತಾರೆ. ಆ ನೆಗೆಟಿವ್ ಕಮೆಂಟ್ಸ್ ಅಂತ ಬಂದಾಗ ನೀವ್ ಯಾವ ರೀತಿ ತಗೊಳ್ತೀರಾ? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಮೆಂಟ್ಸ್ ಅನ್ನ ಚೆಕ್ ಮಾಡಿದಾಗ ನಿಮ್ಮ ಮಧ್ಯೆ ಏನೆಲ್ಲ ಡಿಸ್ಕಷನ್ ಆಗುತ್ತೆ ಅಂತ? ಓಕೆ, ಪರ್ಸನಲಿ ನನಗೆ ಏನು ಡಿಫ್ರೆನ್ಸೇ ಫೀಲ್ ಆಗಲ್ಲ. ಬಿಕಾಸ್ ದ ಫ್ಯಾಕ್ಟ್ ಈಸ್ ಐ ಹ್ಯಾವ್ ಗಾನ್ ಬಿಯಾಂಡ್ ಇಟ್. ನನಗೆ ಇವೆಲ್ಲ ಯಾರು ಏನು ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿ ನನ್ನ ಜೀವನ ಬದುಕ್ತಾ ಇಲ್ಲ. ನಾನು ನನ್ನ ಲೈಫಲ್ಲಿ ಚಾಯ್ಸ್ ಮಾಡ್ಕೊಂಡಿರೋದು ಬೇಸಿಸ್ ನನಗೆ ಯಾವ ಥರ ಫೀಲ್ ಆಗಿದೆ ಆ್ಯಂಡ್ ವಾಟ್ ಈಸ್ ಬೆಸ್ಟ್ ಫಾರ್ ಮೀ. ಸೊ ಜಸ್ಟ್ ಬಿಕಾಸ್ ಸಂಬಡಿ ವುಡ್ ಪುಟ್ ಅ ಹೇಟ್ ಕಾಮೆಂಟ್, ಐ ವಿಲ್ ಬಿ ಲೈಕ್ ಗೋ ಗೆಟ್ ಅ ಲೈಫ್. ನನಗೆ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಅಷ್ಟು ಮೈಂಡ್ ಹಾಕಲ್ಲ. ಬಟ್ ಅದು ಮೆಂಟಲಿ ತುಂಬ ಜನಕ್ಕೆ ಎಫೆಕ್ಟ್ ಮಾಡುತ್ತೆ. ಯಾಕಂದರೆ ಎಲ್ಲರಿಗೂ ಈ ಥರ ನನಗೆ ಯಾವ ಥರ ಸಪೋರ್ಟ್ ಸಿಸ್ಟಮ್ ಇದೆ, ಆ ಥರ ಸಪೋರ್ಟ್ ಸಿಸ್ಟಮ್ ಇರಲ್ಲ. ಅಂಥ ಸಿಚುವೇಶನಲ್ಲಿ ಹೇಟ್ ಕಾಮೆಂಟ್ಸ್ ಡಸ್ ಎಫೆಕ್ಟ್ ಅ ಲಾಟ್ ಆಫ್ ಪೀಪಲ್. ನಾನು ಜನರಿಗೆ ಕೊಡ್ತೀನಿ, ನಿಮ್ಮ ಲೈಫ್ ನೋಡ್ಕೊಳ್ಳಿ, ಬೇರೆಯವ್ರ ಲೈಫ್ ಬಗ್ಗೆ ಮಾತಾಡೋಕೆ ಹೋಗಬೇಡಿ. ನಿಮಗೇನು ಇಷ್ಟ ಇದೆ ಅದು ನೀವು ಮಾಡಿ, ಬೇರೆಯವ್ರಿಗೆ ಏನು ಇಷ್ಟ ಇದೆ ಅದು ಮಾಡೋಕ್ಕೆ ಬಿಡಿ. ಸೊ ಹೇಟರ್ಸ್ಗೆ ಒಂದೇ ಹೇಳೋದು, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಎಸ್, ಫೈನಲಿ ಕರ್ನಾಟಕದ ಸರ್ಕಾರಕ್ಕೆ ಮಿಸ್ಟರ್ ಗೆ ವರ್ಲ್ಡ್ ಇಂಡಿಯಾ ಆಗಿದ್ದೀರಾ. ಸೊ ಕರ್ನಾಟಕ ಸರ್ಕಾರಕ್ಕೆ ಏನಾದ್ರು ಬೇಡಿಕೆಗಳನ್ನ ಇಡ್ತೀರಾ ನಿಮ್ಮ ಒಂದು ಕಮ್ಯುನಿಟಿಗೆ? ಡೆಫಿನೆಟ್ಲಿ. ಇವತ್ತು ಮಹಾರಾಷ್ಟ್ರ ಗೌರ್ಮೆಂಟ್ ಇನಿಷಿಯೇಟಿವ್ ತೊಗೊಂಡಿದೆ. ಮಹಾರಾಷ್ಟ್ರದಲ್ಲಿ ಸ್ಕೂಲ್ ಎಜುಕೇಷನ್ ಸಿಸ್ಟಮಲ್ಲಿ ಗೇಸ್ ಅಂದರೆ ಏನು, ಲೆಸ್ಬಿಯನ್ ಅಂದ್ರೇನು, ಆ ಫ್ಯಾಮಿಲಿ ಡೆಫಿನೇಷನಲ್ಲಿ 2 fathers 1 child, 2 mothers 1 child, ಅದ್ರ ಬಗ್ಗೆ ಅವೇರ್ನೆಸ್ ಎಜುಕೇಷನ್ ಇದೆ. ನಮ್ಮ ಕರ್ನಾಟಕ ಸಿಲೆಬಸ್ಸಲ್ಲಿ ಕೂಡ ಮಕ್ಕಳಲ್ಲಿ ಈ ಎಜುಕೇಷನ್ ಇರಬೇಕು. ಸೊ ದ್ಯಾಟ್ ಆಲ್ಸೋ ಟೀಚರ್ಸ್ ಕೂಡ ಯಾರು ಟ್ರಾನ್ಸ್ಜೆಂಡರ್ ಇರಲಿ, ಗೇಸ್ ಇರಲಿ, ಲೆಸ್ಬಿಯನ್ಸ್ ಇರಲಿ, ಆ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು. ಸ್ಕೂಲಲ್ಲಿ ಬುಲಿಂಗ್ ಆಗಬಾರ್ದು, ಹ್ಯಾರಾಸ್ಮೆಂಟ್ ಆಗಬಾರ್ದು. ಇವತ್ತು ಒಂದು ಕೇಸ್ ಇದೆ ಡೆಲ್ಲಿಯಲ್ಲಿ, RV ಅಂತ. ಆ ಹುಡುಗ ನೇಲ್ ಪಾಲಿಶ್ ಹಚ್ಕೊಂಡು ಹೋಗಿರೋದಕ್ಕೆ ಹುಡುಗರು ಅವನಿಗೆ ಬುಲಿ ಮಾಡೋದಕ್ಕೆ ಅವ್ನು ಸೂಸೈಡ್ ಮಾಡ್ಕೊಂಡಿದ್ದಾನೆ. ಎಷ್ಟೋ ಕೇಸಸ್ ಇಂಡಿಯಾದಲ್ಲಿ ಮಕ್ಕಳು ಸೂಸೈಡ್ ಆಗೋದ್ರಲ್ಲಿ ಅವರ ಫೆಮಿನಿಟಿ
ಅವರು ಗೇ ಆಗಿರ್ಬೋದು ಅಂತ ವಿಷಯಕ್ಕೆ ಕಾಡಿಸೋದ್ರಿಂದ ಆ್ಯಂಡ್ ನಾಟ್ ನೆಸೆಸರಿ ಸ್ಟ್ರೇಟ್ ಹುಡುಗರು ಕೂಡ ಫೆಮಿನಿನ್ ಆಗಿರ್ತಾರೆ, ಅಂಥವರು ಕೂಡ ಸುಸೈಡ್ ಮಾಡ್ತಾರೆ. ಇದಕ್ಕೆ ಕಾರಣ ನಮ್ಮ ಮಕ್ಕಳಿಗೆ ನಾವು ಹೆಣ್ಣು ಮಕ್ಕಳ ಥರ ಇರೋ ಹುಡುಗರಿಗೆ, ಸ್ವಲ್ಪ ಫೀಲಿಂಗ್ಸ್ ಇರೋ ಹುಡುಗರಿಗೆ ಅವ್ರ ಬಗ್ಗೆ ತಮಾಷೆ ಮಾಡೋದು. ಸೊ ಗೌರ್ಮೆಂಟಿಂದ ಟೀಚರ್ಸ್ಗೆ ಕೂಡ ಎಜುಕೇಷನ್ ಇರಬೇಕು, LGBTQI ಬಗ್ಗೆ ಜಾಗೃತಿ ಇರಬೇಕು, ಮತ್ತು ಅವರು ಸ್ಕೂಲಲ್ಲಿ ಈ ಥರ ಹರಾಸ್ಮೆಂಟ್ ಆಗಬಾರ್ದು, ಅದನ್ನು ನೋಡ್ಕೋಬೇಕು. ಅದು ತುಂಬ ಮುಖ್ಯ. ಫೈನಲಿ ಸಾಕಷ್ಟು ಇನ್ನೊಂದಿದೆ, ಮ್ಯಾರೇಜ್ ಈಕ್ವಾಲಿಟಿ ರೈಟ್ಸ್. ಸೊ ಇವಾಗ 2025 ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸ್ಕಷನ್ ಆಯಿತು. ಅದರಲ್ಲಿ ಈ ವಿಷಯ ಬಂತು, ಜಡ್ಜಸ್ ತುಂಬಾ ಫೇವರಲ್ ಇದ್ರು. ಫೈನಲಿ ಅವರು ಡಿಸಿಷನ್ ಪಾರ್ಲಿಮೆಂಟಿಗೆ ಬಿಟ್ಟರು, ಯಾಕಂದ್ರೆ ಅವರಿಗೆ ಅನಿಸ್ತು ನಮ್ಮ ಸೊಸೈಟಿ ಇನ್ನೂ ಇದಕ್ಕೆ ರೆಡಿ ಇಲ್ಲ ಅಂತ. ಸೊ ಅದರಲ್ಲಿ ಕರ್ನಾಟಕ ಗೌರ್ಮೆಂಟ್ಗೆ ಕೋರಿಕೆ, ಎಜುಕೇಷನ್, ಸೋಷಿಯಲ್ ಮೀಡಿಯಾ ಆಗಿರಲಿ, ಇದ್ರ ಬಗ್ಗೆ ಫಂಡಿಂಗ್ಸ್ ಇನ್ಕ್ರೀಸ್ ಮಾಡಿ, ಇದ್ರ ಬಗ್ಗೆ ಜಾಗೃತಿ ಮಾಡಿ. ಇದರಿಂದ ಕರ್ನಾಟಕದಲ್ಲಿರೋ 1,40,00,000 ಪೀಪಲ್ ವಿಲ್ ಹ್ಯಾವ್ ಬೆಟರ್ ಲೈಫ್ ಆ್ಯಂಡ್ ಬೆಟರ್ ಮ್ಯಾರೇಜ್. ಇವಾಗ ಹೇಳಿದ ಪ್ರಕಾರ 70 lakh people who belong to LGBTQIA, they will marry somebody else. So this 1,40,00,000 people are today living in bad marriages, and bad marriages brings bad impact on the children and surrounding social system ಹಾಳಾಗುತ್ತೆ. ಇದ್ರ ಬಗ್ಗೆ ಜಾಗೃತಿ ಇರಲಿ. ಪ್ರೀತಿ ಮಾಡೋರು ಪ್ರೀತಿ ಮಾಡಿ, ತಮಗೆ ಯಾರು ಇಷ್ಟ ಅದ್ರ ಜೊತೆ ಮದುವೆ ಆಗಲಿ. ಅದು ಅಲ್ಲದೆ ಸಮಾಜಕ್ಕಾಗಿ ಬೇರೆಯವ್ರ ಜೊತೆ ಮದುವೆ ಆಗಿ ತಮ್ಮ ಜೀವನ ಅವ್ರ ಜೀವನ. ಆ್ಯಂಡ್ ನಾನು ಮಾತಾಡ್ತಿರೋದು 1,40,00,000 ಜನರ ಬಗ್ಗೆ. ಸೊ ಇಟ್ಸ್ ಅ ಬಿಗ್ ನಂಬರ್. ಗೌರ್ಮೆಂಟ್ ಶುಡ್ ಟೇಕ್ ಆ್ಯಕ್ಷನ್ ಫಾರ್ ಹ್ಯಾಪಿ ಲೈಫ್ಸ್. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಹಾಗೆಯೇ ನಮ್ಮ ಜನತೆ ಆಗಿರ್ಬೋದು, ನಮ್ಮ ಕರ್ನಾಟಕ ಆಗಿರ್ಬೋದು, ಭಾರತ ಆಗಿರ್ಬೋದು, ನಿಮ್ಮ ಒಂದು ಕಮ್ಯುನಿಟಿನ ಯಾವ ರೀತಿ ತಗೊಳ್ತಾ ಇದೆ, ಯಾವ ರೀತಿ ನೋಡ್ತಿದ್ದಾರೆ, ಯಾವ ರೀತಿ ಚೇಂಜಸ್ ಅನ್ನ ಕಾಣ್ತಿದ್ದಾರೆ ಅನ್ನುವಂತಹ ವಿಚಾರಗಳಾಗಿರ್ಬೋದು, ನಿಮಗೆ ಬೇಕಾಗಿರುವಂತಹ ಒಂದಷ್ಟು ಬೇಡಿಕೆಗಳನ್ನ, ಹಾಗೆ ನಿಮ್ಮ ಕಮ್ಯುನಿಟಿಯಲ್ಲಿ ಏನೆಲ್ಲ ಪಾಲಿಸೀಸ್ ಇರುತ್ತೆ, ಹಾಗೆ ನೀವು ಮಿಸ್ಟರ್ ವರ್ಲ್ಡ್ಗೆ ಇಂಡಿಯಾ ಆಗಿದ್ದು ಆಗಿರ್ಬೋದು, ಎಲ್ಲ ಥರದ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ. ಒಳ್ಳೇದಾಗ್ಲಿ. ನಿಮಗೂ ಕೂಡ ತುಂಬಾ ಥ್ಯಾಂಕ್ ಯು. ನೀವು ನಿಮ್ಮ ಆಡಿಯನ್ಸ್ನ ಇದ್ರ ಬಗ್ಗೆ ಅವೇರ್ನೆಸ್ ಇರಲಿ ಅಂತ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮ ಜೊತೆ ಮಾತಾಡಿ ನನ್ನ ಎಕ್ಸ್ಪೀರಿಯನ್ಸಿಂದ ಬೇರೆಯವ್ರಿಗೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಪಾಸ್ ಆಗೋದಕ್ಕೆ ನೀವು ಯೋಚನೆ ಮಾಡಿ ನನಗೆ ಇನ್ವೈಟ್ ಮಾಡಿದ್ದಕ್ಕೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕನಸೆಲ್ಲಾನು ಕೂಡ ನನಸಾಗಲಿ. ನಿಮ್ಮ ಏನೆಲ್ಲ ಬೇಡಿಕೆಗಳು ಇಟ್ಟಿದ್ದೀರೋ ಅದೆಲ್ಲಾನು ಕೂಡ ಆದಷ್ಟು ಬೇಗ ಈಡೇರಿಕೆ ಆಗಲಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಎಸ್, ಆ್ಯಂಡ್ ನನ್ನ ಬೇಡಿಕೆ ಆದಾಗ ಇಡೀ ಕರ್ನಾಟಕ ಇರಲಿ, ಹೋಲ್ ಇಂಡಿಯಾಸ್ ಹ್ಯಾಪಿನೆಸ್ ವುಡ್ ಕಮ್ ಥ್ರೂ ಇಟ್. ಸೊ ಎಸ್, ಗೌರ್ಮೆಂಟ್ ಶುಡ್ ಟೇಕ್ ಆ್ಯಕ್ಷನ್ ಆನ್ ಇಟ್. ಥ್ಯಾಂಕ್ ಯು ಸೋ ಮಚ್. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ದೇವರು ಮಾಡಿರುವಂತಹ ಒಂದು ಪಾತ್ರಧಾರಿಗಳಷ್ಟೇ ನಾವು. ಸೂತ್ರಧಾರಿ ದೇವರಾಗಿರ್ತಾರೆ. ಸೊ ಯಾವ ಟೈಮ್ಗೆ ಏನೇನು ಆಗುತ್ತೆ, ನಾವು ಮನುಷ್ಯರಾಗಿ ಹುಡ್ತೀವಿ, ಸ್ಟ್ರೈಟ್ ಇರ್ತೀವ, ಗೇಸ್ ಆಗ್ತೀವ, ಲೆಸ್ಬಿಯನ್ಸ್ ಆಗ್ತೀವ, ಅಥವಾ ಟ್ರಾನ್ಸ್ಜೆಂಡರ್ ಆಗ್ತೀವ, ಅಥವಾ ಮತ್ತೆ ಏನೆಲ್ಲ ಬದಲಾವಣೆಗಳಾಗುತ್ತೆ, ಈಗಿನ ಫುಡ್ ಆಗಿರ್ಬೋದು, ಅಥವಾ ಈಗಿನ ಒಂದು ಜನ್ರೇಷನಲ್ಲಿ ನಾವು ಲೀಡ್ ಮಾಡ್ತಿರುವಂತಹ ಸ್ಟ್ರೆಸ್ ಲೈಫ್ ಆಗಿರ್ಬೋದು, ಇದೆಲ್ಲದಕ್ಕೂ ಕಾರಣ ಆಗಬಹುದೇನೋ ಅಂತ ಸೈಂಟಿಫಿಕಲ್ಲಿ ನನಗೆ ಅನಿಸುತ್ತೆ. ಸೊ ಸಾಕಷ್ಟು ವಿಚಾರಗಳನ್ನು ಮಿಸ್ಟರ್ ಗೇ ವರ್ಲ್ಡ್ ಇಂಡಿಯಾ, ದಾವಣಗೆರೆಯ ಹೆಮ್ಮೆಯ ಹುಡುಗ ಅಂತಲೇ ಹೇಳ್ಬೋದು, ಅವರು ಇವತ್ತು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಒಳ್ಳೆಯದಾಗಲಿ, ಅವರ ಕನಸುಗಳೆಲ್ಲ ನನಸಾಗಲಿ ಅಂತ ಹೇಳ್ತಾ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.